ಎಲ್ಲರಿಗೂ ನಮಸ್ಕಾರ. ಕನ್ನಡದಲ್ಲಿ ಡೇಟಾ ಅನಾಲಿಟಿಕ್ಸ್ ಮತ್ತು ರಿಪೋರ್ಟಿಂಗ್ ನಮ್ಮ ಪುನೀತ್ ರಾಜ್ಕುಮಾರ್ ನೆನಪಿಗಾಗಿ ಪುನೀತ್ ನಮನ ಸ್ಫೂರ್ತಿ ದಿನದ ಅಂಗವಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದ್ವಿ. ಇವತ್ತು ಲಿಂಕ್ಡ್ ಇನ್ ಆಪ್ಟಿಮೈಸೇಷನ್ ಅನ್ನೋ ಚಾಪ್ಟರ್ ಅಥವಾ ಕೋರ್ಸ್ ಅನ್ನ ನಾವು ಇವತ್ತು ಮಾಡೋಣ. ಇವತ್ತು ಈ ನಮ್ಮ ಕಾರ್ಯಕ್ರಮದ ಸ್ಫೂರ್ತಿ ದಿನದ ಪುನೀತ್ ನಮನ ಕಾರ್ಯಕ್ರಮದ 22ನೇ ದಿನ. ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈ ಕಾರ್ಯಕ್ರಮವನ್ನ ನಾವು 1,000 ವಿದ್ಯಾರ್ಥಿಗಳಿಗೆ ಕನ್ನಡದಲ್ಲಿ ಉಚಿತವಾಗಿ ಡೇಟಾ ಅನಾಲಿಟಿಕ್ಸ್ ಮತ್ತು ರಿಪೋರ್ಟಿಂಗ್ ಕಲಿಸ್ಬೇಕು ಅಂತ ಈ ಒಂದು ಕಾರ್ಯಕ್ರಮನ ಪ್ರಾರಂಭ ಮಾಡಿದ್ವಿ. ಸೊ ನಮ್ಮ ಟೈಮ್ ಟೇಬಲ್ ಪ್ರಕಾರ ಇವತ್ತು 16ನೇ ಏಪ್ರಿಲ್ ಲಿಂಕ್ಡ್ ಇನ್ ಆಪ್ಟಿಮೈಸೇಷನ್ ಕ್ಲಾಸ್ ಅನ್ನ ನಾವು ತಗೋತಾ ಇದ್ದೀವಿ. ಇದರಲ್ಲಿ ಏನೆಲ್ಲ ನಾವು ಕಲಿಯೋಣ ಅಂತಂದ್ರೆ, ಲಿಂಕ್ಡ್ ಇನ್ ಅನ್ನ ಯಾವ ರೀತಿ ಮಾಡ್ಬೋದು, ಮತ್ತೆ ಲಿಂಕ್ಡ್ ಇನ್ ಪ್ರೊಫೈಲ್ ಆಲ್ರೆಡಿ ಇತ್ತು ಅಂದ್ರೆ ನಾವು ಯಾವ ರೀತಿ ಅದನ್ನ ಆಪ್ಟಿಮೈಸ್ ಮಾಡಬೇಕು, ಮತ್ತೆ ಏನೆಲ್ಲ ಕಂಟೆಂಟ್ಸ್ ಹಾಕಬೇಕು, ಮತ್ತೆ ಇದನ್ನ ಯಾವ ರೀತಿ ಎಫೆಕ್ಟಿವ್ ಆಗಿ ಎಫಿಷಿಯಂಟ್ ಆಗಿ ಯೂಸ್ ಮಾಡಬಹುದು, ಮತ್ತೆ ನಮ್ಮ ಲಿಂಕ್ಡ್ ಇನ್ ಪ್ರೊಫೈಲ್ ನಮ್ಮನ್ನ ಯಾವ ರೀತಿ ಬ್ರ್ಯಾಂಡ್ ಕ್ರಿಯೇಟ್ ಮಾಡುತ್ತೆ, SEO ಕೀವರ್ಡ್ಸ್ ಅಂದ್ರೆ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅನ್ನ ಯಾವ ರೀತಿ ನಾವು ಮಾಡಬೇಕು, ಚಾಟ್ GPT ಅನ್ನ ಯೂಸ್ ಮಾಡಿಕೊಂಡು ಲಿಂಕ್ಡ್ ಇನ್ ಅನ್ನ ಹೆಂಗ್ ಆಪ್ಟಿಮೈಸ್ ಮಾಡಬಹುದು, ಮತ್ತೆ ಕ್ಯಾನ್ವಾ ಯಾವ ರೀತಿ ನಾವು ನಮ್ಮ ಲಿಂಕ್ಡ್ ಇನ್ ಪ್ರೊಫೈಲ್ ಪಿಕ್ಚರ್ ಮತ್ತೆ ಬ್ಯಾನರ್ ಅನ್ನ ಮತ್ತೆ ಇನ್ನೂ ಅನೇಕ ಕಂಟೆಂಟ್ಸ್ ಗಳನ್ನ ಯಾವ ರೀತಿ ಮಾಡಬಹುದು ಅಂತ ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತೀನಿ. ಓಕೆ, ರೈಟ್. ಇವಾಗ ನಾನೇನ್ ಮಾಡ್ತೀನಿ, ಒಂದು ನೋಟ್ ಪ್ಯಾಡ್ ತಗೋತೀನಿ. ತುಂಬಾ ವಿಷಯ ಇದೆ ಡಿಸ್ಕಸ್ ಮಾಡುವಂಥದ್ದು. ಈ ಲಿಂಕ್ಡ್ ಇನ್ ಎಷ್ಟು ಸ್ಟ್ರಾಂಗ್ ಅಂತ ನಿಮ್ಗೆ ಈ ಕ್ಲಾಸ್ ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಅಕಸ್ಮಾತ್ ಆಗಿ ಆಲ್ರೆಡಿ ನೀವು ಯೂಸ್ ಮಾಡ್ತಿದ್ರೆ ತುಂಬಾ ಸಂತೋಷ. ನಿಮ್ಗೆ ಇಲ್ಲಿರೋಂಥ ನಾನು ಹೇಳ್ತಕ್ಕಂಥ ಎಲ್ಲಾ ಪಾಯಿಂಟ್ಸ್ ಗೊತ್ತಿದ್ರೆ ನನಗೆ ಇನ್ನೂ ಸಂತೋಷ. ಯಾರಿಗೆಲ್ಲ ಈ ಪಾಯಿಂಟ್ಸ್ ಬಗ್ಗೆ ಗೊತ್ತಿಲ್ಲ, ದಯವಿಟ್ಟು ಅದನ್ನ ಇವಾಗಿಂದನೇ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಲಿಂಕ್ಡ್ ಇನ್. ಓಕೆ, ಇದಕ್ಕೆ ಹೆಚ್ಚು ನಾನು PPT ಅನ್ನ ನಾನು ತಗೊಂಡ್ಬಂದಿಲ್ಲ, ಯಾಕಂದ್ರೆ ಪ್ರಾಕ್ಟಿಕಲ್ ಆಗಿ ನಿಮ್ಗೆ ಇದನ್ನ ತೋರಿಸ್ಬೇಕು ಅಂತ ನಾನು ಇಲ್ಲಿ ಇವತ್ತು ನನ್ನ ಲಿಂಕ್ಡ್ ಇನ್ ಅನ್ನು ಓಪನ್ ಮಾಡಿ ನಿಮ್ಗೆ ನಾನು ತೋರಿಸ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಲಿಂಕ್ಡ್ ಇನ್ ಅನ್ನ ಯಾತಕ್ಕೆ ಯೂಸ್ ಮಾಡಬೇಕು, ಎಲ್ಲಿ ಯೂಸ್ ಮಾಡಬೇಕು, ಯಾವ ರೀತಿ ಅದನ್ನ ಯೂಸ್ ಮಾಡ್ಕೋಬೇಕು, ಮತ್ತೆ ಇದು ನಮ್ಗೆ ಯಾವ ರೀತಿ ಯೂಸ್ ಆಗುತ್ತೆ, ನಮ್ಮ ಪ್ರೊಫೆಷನಲ್ ಒಂದು ಕೆರಿಯರ್ ನಾವು ಯಾವ ರೀತಿ ಬೆಳೆಸ್ಕೋಬಹುದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಆಫ್ ಆಲ್, ಲಿಂಕ್ಡ್ ಇನ್ ಅಂದ್ರೆ ಏನು ಅಂತ ನೋಡೋಣ. ಲಿಂಕ್ಡ್ ಇನ್ ಬಂದು ಇದೊಂದು ಸೋಷಿಯಲ್ ಮೀಡಿಯಾ ಪೋರ್ಟಲ್ ಅಂತಾನೆ ಹೇಳ್ಬೋದು. ಏನ್ ಸೋಷಿಯಲ್ ಮೀಡಿಯಾ ಪೋರ್ಟಲ್ ಅಂದ್ರೆ, ನಮ್ಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಾಪ್, ಟೆಲಿಗ್ರಾಮ್ ಈ ತರದ್ದು ಎಷ್ಟೊಂದು ಪೋರ್ಟಲ್ಗಳಿದೆ. ವಾಟ್ಸಾಪ್, ಟೆಲಿಗ್ರಾಮ್ ಎಲ್ಲ ಬಂದು ಮೆಸೆಂಜರ್ ಇರುತ್ತೆ. ಇಲ್ಲೂ ಕೂಡ ನಮ್ಗೆ ಲಿಂಕ್ಡ್ ಇನ್ ಅಲ್ಲೂ ಮೆಸೆಂಜರ್ ಇರುತ್ತೆ. ಬಟ್ ನಿಮ್ಗೆ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಈ ತರ ನಾವು ಬೇರೆಯವ್ರ ಜೊತೆ ಸೋಷಿಯಲಿ ಕನೆಕ್ಟ್ ಆಗೋದಕ್ಕೆ ಏನ್ ಮಾಡ್ತೀವಿ ಅಂದ್ರೆ, ಈ ತರ ಒಂದು ಸೋಷಿಯಲ್ ಮೀಡಿಯಾ ಪೋರ್ಟಲ್ಗಳನ್ನ ಯೂಸ್ ಮಾಡ್ತೀವಿ. ಅದರಲ್ಲಿ ಈ ಫೇಸ್ಬುಕ್ ಏನಿದೆ, ಕಂಪ್ಲೀಟ್ ಆಗಿ ಅದು ಈ ಪರ್ಸನಲ್ ಕಾಂಟ್ಯಾಕ್ಟ್ಸ್ಗೋಸ್ಕರ ನಾವು ಅದನ್ನ ಯೂಸ್ ಮಾಡ್ತೀವಿ. ಅದರಲ್ಲೂ ಕೂಡ ನಾವು ಬಿಸ್ನೆಸ್ಗೆ ಅಂತ ಯೂಸ್ ಮಾಡ್ಕೋಬಹುದು. ಪ್ರೊಫೆಷನಲಿ ನಾವು ಫೇಸ್ಬುಕ್ ಅನ್ನ ಯಾರು ಯೂಸ್ ಮಾಡಲ್ಲ. ಸೇಮ್ ಥಿಂಗ್ ಇನ್ಸ್ಟಾಗ್ರಾಮ್ ಬಂದು ಮೊದಲೆಲ್ಲ ಬರೀ ಫೋಟೋಸ್ಗಳನ್ನ ಶೇರ್ ಮಾಡೋದಕ್ಕೆ ಅಂತ ಅದು ಸ್ಟಾರ್ಟ್ ಮಾಡಿದ್ದು. ಬರೀ ಫೋಟೋಸ್ಗಳಷ್ಟೇ, ವಿಡಿಯೋಸ್ ಇರಲಿಲ್ಲ ಅವಾಗ. ನೀವು ಯಾವ್ದಾರ ಒಂದು ಫೋಟೋ ತೆಗೆದ್ರೆ ಅದನ್ನ ಅದ್ರಲ್ಲಿ ಪೋಸ್ಟ್ ಮಾಡಿ ಬೇರೆಯವರು ಅದನ್ನ ಲೈಕ್ ಮಾಡೋದಾಗ್ಲಿ, ಅದು ಕಮೆಂಟ್ ಮಾಡೋದಾಗ್ಲಿ, ಆ ತರ ಒಂದು ಆಪ್ ಡೆವಲಪ್ ಆಗಿತ್ತು. ಅದು ಹೋಗ್ತಾ ಕ್ರಮೇಣ ಏನಾಗೋಯ್ತು ಅಂದ್ರೆ, ವಿಡಿಯೋಸ್ಗಳನ್ನು ಕೂಡ ಅಪ್ಲೋಡ್ ಮಾಡೋದಕ್ಕೆ ಅದಕ್ಕೆ ಅವಕಾಶ ಕೊಟ್ಟರು. ಅವಾಗ ನಿಮ್ಗೆ IGTV ಅಂತ ಬರೋದು, ಇನ್ಸ್ಟಾಗ್ರಾಮ್ TV ಅಂತ. ಅವಾಗ ನಾವು ಲಾರ್ಜ್ ಫೈಲ್ಸ್ ಅಥವಾ ಲಾಂಗ್ ಡ್ಯೂರೇಷನ್ ವಿಡಿಯೋಸ್ಗಳನ್ನ ನಾವು ಹಾಕ್ಬೋದಿತ್ತು. ಇನ್ಸ್ಟಾಗ್ರಾಮ್ ಅದಾದ್ಮೇಲೆ ಏನಾಗೋಯ್ತು ಅಂದ್ರೆ, ಟಿಕ್ ಟಾಕ್ ಯಾವಾಗ ಬ್ಯಾನ್ ಆಯ್ತು ಇಂಡಿಯಾದಲ್ಲಿ, ರೀಲ್ಸ್ ಅಂತ ಸ್ಟಾರ್ಟ್ ಮಾಡಿದ್ರು. ಇವಾಗ ನಿಮಗೆ ಗೊತ್ತು ಇನ್ಸ್ಟಾಗ್ರಾಮ್ ಯಾವ ಮಟ್ಟಕ್ಕೆ ಅದು ಇದೆ ಅಂತ. ಅದರಲ್ಲೂ ಕೂಡ ನಾವು ಪ್ರೊಫೆಷನಲಿ ನಾವು ಅದು ಕನೆಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಅನ್ನ ಬಿಸ್ನೆಸ್ಗೋಸ್ಕರ ನಾವು ಯೂಸ್ ಮಾಡ್ಕೋಬಹುದು. ನಮ್ಮ ಬಿಸ್ನೆಸ್ ಪಾಪ್ಯುಲಾರಿಟಿಗೋಸ್ಕರ ಅದನ್ನ ಯೂಸ್ ಮಾಡ್ಕೋಬಹುದು. ಬಟ್ ನೀವು ನೋಡ್ಬೋದು ಇವಾಗ ಯಾವುದಕ್ಕೂ ಎಥಿಕ್ಸ್ ಅನ್ನೋದೇ ಇಲ್ಲ. ಬಿಸ್ನೆಸ್ ಕೂಡ ತುಂಬಾ ಬೇರೆ ರೀತಿಯಲ್ಲೇ ನಾವು ಹೇಳಕ್ಕೆ ಆಗಲ್ಲ, ಆ ರೀತಿ ಅದನ್ನ ಯೂಸ್ ಮಾಡ್ಕೋತಿದ್ದೆ. ರೈಟ್, ಇದನ್ನ ಇವಾಗ ಸೈಡಲ್ಲಿ ಇಟ್ಕೊಳ್ಳೋಣ. ಲಿಂಕ್ಡ್ ಇನ್ ಬಂದು ಒಂದು ಪ್ರೊಫೆಷನಲ್ ನೆಟ್ವರ್ಕಿಂಗ್ ಅಪ್ಲಿಕೇಶನ್ ಅಥವಾ ಸೋಷಿಯಲ್ ಮೀಡಿಯಾ ಪೋರ್ಟಲ್ ಅಲ್ಲಿ ಇದು ಪ್ರೊಫೆಷನಲ್ ನೆಟ್ವರ್ಕಿಂಗ್ ಆಪ್ ಅಂತಾನೆ ಕರಿಬಹುದು. ಸೊ ಲಿಂಕ್ಡ್ ಇನ್ ಅನ್ನ ನಾವು ಪ್ರೊಫೆಷನಲ್ ನೆಟ್ವರ್ಕ್ ಆಪ್ ಅಂದ್ರೆ ನಾವು
ಪ್ರೊಫೆಷ್ನಲಿ ಕನೆಕ್ಟ್ ಆಗೋದಕ್ಕೆ ಲಿಂಕ್ಡ್ಇನ್ ಅನ್ನ ಯೂಸ್ ಮಾಡ್ತೀವಿ. ಬಟ್ ಕೆಲವೊಬ್ರು ಏನ್ ಮಾಡಿದ್ದಾರೆ ಅಂದ್ರೆ ಇದನ್ನು ಕೂಡ ಇವಾಗ ಫೇಸ್ಬುಕ್ ತರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾನು ಎಷ್ಟೋ ಪ್ರೊಫೈಲ್ಗಳನ್ನ ನೋಡ್ತಾ ಇದ್ದೀನಿ. ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅವ್ರ ಪರ್ಸನಲ್ ಫೋಟೋ ಹಾಕ್ತಾರೆ, ಕೆಳಗಡೆ ಒಂದಷ್ಟು ಕಂಟೆಂಟ್ಗಳು ಚಾಟ್ ಜಿಪಿಟಿಯಲ್ಲಿ ಮಾಡ್ಬಿಟ್ಟು ಕಾಪಿ ಮಾಡಿ ಪೇಸ್ಟ್ ಮಾಡ್ತಾರೆ. ಇದರಿಂದ ಅವರು ಒಂದು ಏನಂತಾರೆ ಈ ಗಮನ ಸೆಳೆಯೋದಿಕ್ಕೆ ಅಂತ ಹೇಳ್ತಾರಲ್ವಾ, ಆ ರೀತಿ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕುವಂತ ಪಿಕ್ಚರ್ಸ್ ಗಳನ್ನು ಇಲ್ಲಿ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಇದರದ್ದು ಪರ್ಪಸ್ಸೇ ಅದನ್ನ ಹಾಳು ಮಾಡ್ತಿದ್ದಾರೆ. ಬಟ್ ನಾವು ಅದನ್ನ ಅಟ್ಲೀಸ್ಟ್ ಒಂದು ಎಥಿಕ್ಸ್ ಇಟ್ಕೊಂಡು ಅದನ್ನ ಮಾಡುವಂತ ಕೆಲಸ ನಾವು ಮಾಡಬೇಕು. ಓಕೆ, ಸೊ ಇದು ಲಿಂಕ್ಡ್ಇನ್. ಲಿಂಕ್ಡ್ಇನ್ ಬಂದು ಒಂದು ಸೋಷಿಯಲ್ ಮೀಡಿಯಾ ಪೋರ್ಟಲ್. ಪ್ರೊಫೆಷನಲಿ ನಾವು ಕನೆಕ್ಟ್ ಆಗಬೇಕು ಅಂತಂದ್ರೆ ಲಿಂಕ್ಡ್ಇನ್ ವೆರಿ ಇಂಪಾರ್ಟೆಂಟ್. ಸೊ ಯಾರೆಲ್ಲ ಅಕಸ್ಮಾತ್ ಆಗಿ ನಿಮ್ಮ ಕೆರಿಯರ್ ಅನ್ನ ಸ್ವಲ್ಪ ಚೆನ್ನಾಗಿ ಬೆಳೆಸ್ಕೋಬೇಕು, ನಾನು ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅಂತಿದ್ರೆ ದಯವಿಟ್ಟು ಫಸ್ಟ್ ಲಿಂಕ್ಡ್ಇನ್ ಇಲ್ಲ ಅಂದ್ರೆ ಲಿಂಕ್ಡ್ಇನ್ ಪ್ರೊಫೈಲ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಲಿಂಕ್ಡ್ಇನ್ ಪ್ರೊಫೈಲ್ ಕ್ರಿಯೇಟ್ ಮಾಡೋದು ಏನ್ ಕಷ್ಟ ಅಲ್ಲ. ನಾನು ನೋಡಿ ಈಗ ಇಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ಬಿಟ್ಟು ನಾನು ಜಸ್ಟ್ ಲಿಂಕ್ಡ್ಇನ್ ಅಂತ ಕೊಡ್ಬೇಕು. ಲಿಂಕ್ಡ್ಇನ್ ಇಲ್ಲಿ ಲಾಗಿನ್ ಅಥವಾ ಸೈನ್ ಅಪ್ ಅಂತ ಕೊಡ್ತೀನಿ. ಈ ರೀತಿ ಕೊಟ್ಟಾಗ ನನಗಿಲ್ಲಿ ಸೈನ್ ಇನ್ ಅಂತ ಕೇಳುತ್ತೆ. ಸೈನ್ ಇನ್ ಅಂತಂದ್ರೆ ಆಲ್ರೆಡಿ ನಾನು ನನ್ನ ಐ ಡಿ ಇದೆ ಅಂತಂದ್ರೆ ಮಾಡ್ಬೋದು. ಇಲ್ಲಾಂದ್ರೆ ಜಾಯಿನ್ ನೌ ಅಂತ ಕೊಡಿ. ಡೀಟೇಲ್ಸ್ ಕೇಳುತ್ತೆ, ಅದನ್ನ ನೀವು ಫಿಲ್ ಮಾಡಬೇಕಾಗತ್ತೆ. ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐ ಡಿಯನ್ನು ಕೊಟ್ಬಿಟ್ಟು ನೀವು ಇದನ್ನ ಜಾಯ್ನ್ ಆಗ್ಬೋದು. ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ನೀವು ಗೂಗಲ್ ಅಲ್ಲಿ ಕೂಡ ನೀವು ಜಾಯ್ನ್ ಆಗ್ಬೋದು. ಓಕೆ, ನಂದು ಆಲ್ರೆಡಿ ಐ ಡಿ ಇದೆ. ಸೊ ನಿಮ್ಗೆ ಜಸ್ಟ್ ಇಲ್ಲಿ ಯಾವ ರೀತಿ ಕ್ರಿಯೇಟ್ ಮಾಡ್ಬೋದು ಅಂತ ತೋರಿಸೋದಕ್ಕೆ ಈ ಒಂದು ವಿಂಡೋನ ತೋರಿಸ್ತಾ ಇದೀನಿ. ಇಲ್ಲಿ ಹೋಗ್ಬಿಟ್ಟು ನೀವು ನಿಮ್ಮ ಫೋನ್ ನಂಬರ್ ಅಥವಾ ಇಮೇಲ್ ಐ ಡಿ ಮತ್ತೆ ಯಾವ್ದಾದ್ರು ಒಂದು ಪಾಸ್ವರ್ಡ್ ಕೊಟ್ಬಿಟ್ಟು ನೀವು ಅಗ್ರಿ ಅಂಡ್ ಜಾಯ್ನ್ ಅಂತ ಕೊಟ್ಟರೆ ನೀವು ಜಾಯ್ನ್ ಆಗ್ಬಿಡ್ತೀರ. ಸೊ ಇವಾಗ ನಂದು ಆಲ್ರೆಡಿ ಲಿಂಕ್ಡ್ಇನ್ ಪ್ರೊಫೈಲ್ ಇರೋದ್ರಿಂದ ನಾನು ಮತ್ತೆ ಕ್ರಿಯೇಟ್ ಮಾಡಕ್ ಹೋಗಲ್ಲ. ಯಾಕಂದ್ರೆ ಮತ್ತೆ ಕ್ರಿಯೇಟ್ ಮಾಡಿದ್ರೆ ಒಂದಷ್ಟು ನಮ್ಗೆ ಎಷ್ಟೊಂದು ಐಡಿಸ್ಗಳು ಕ್ರಿಯೇಟ್ ಆಗ್ಬಿಟ್ರೆ ನಮ್ಗೆ ಮೇಂಟೈನ್ ಮಾಡೋದು ಕಷ್ಟ. ಓಕೆ, ಲಿಂಕ್ಡ್ಇನ್. ಓಕೆ, ಈಗ ಇಲ್ಲೇ ನಾನೊಂದು ಹೊಸ ಲಿಂಕ್ಡ್ಇನ್ ಅನ್ನ ಕ್ರಿಯೇಟ್ ಮಾಡ್ತೀನಿ. ಯಾರಿಗೆಲ್ಲ ಲಿಂಕ್ಡ್ಇನ್ ಎಲ್ಲ ದಯವಿಟ್ಟು ಕ್ರಿಯೇಟ್ ಮಾಡ್ಕೊಳ್ಳಿ, ತುಂಬಾ ಈಸಿ. ನಿಮಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಇಂತ ಈಸಿ ಇದೆ ಆಕ್ಚುಲಿ. ಇಲ್ಲಿ ಹೋಗ್ಬಿಟ್ಟು ನೀವು ಒಂದ್ ಹೇಳ್ತೀನಿ, ನೀವು ಇಲ್ಲಿ ಒಂದು ಸರಿ ನೀವು ಪ್ರೊಫೆಷನಲ್ ಒಂದು ಐ ಡಿ ಕ್ರಿಯೇಟ್ ಮಾಡ್ಬಿಟ್ರೆ ಪದೇ ಪದೇ ಚೇಂಜ್ ಮಾಡಬಾರ್ದು. ಅದಕ್ಕೆ ನೀವೇನ್ ಮಾಡ್ಬೇಕು ಅಂದ್ರೆ ಅಫಿಷಿಯಲಿ ನೀವೇನ್ ಯೂಸ್ ಮಾಡ್ತೀರಾ ಅದನ್ನಷ್ಟೇ ಯೂಸ್ ಮಾಡಿ. ಒಂದೇ ಐ ಡಿ ಇಟ್ಕೊಳ್ಳಿ. ಲಿಂಕ್ಡ್ಇನ್ ಒಂದೇ ಐ ಡಿ ಇಟ್ಕೊಳ್ಳಿ. ಫೇಸ್ಬುಕ್ ಒಂದು 25 ಇರುತ್ತೆ, ಕೆಲವ್ರಿಗೆ ನಾನು ನೋಡಿದ್ದೀನಿ ಒಂದು 5-6 ಆದ್ರೂ ಇಟ್ಕೊಂಡಿರ್ತಾರೆ. ಆ ಥರ ಮಾಡಕ್ ಹೋಗ್ಬೇಡಿ. ಲಿಂಕ್ಡ್ಇನ್ ಬಂದು ನಿಮ್ಮ ಪ್ರೊಫೈಲ್ ತುಂಬಾ ಇಂಪಾರ್ಟೆಂಟ್, ಆಯ್ತಾ? ಸೊ ಸುಮ್ಮನೆ ಒಂದು 25 ಲಿಂಕ್ಡ್ಇನ್ ಅನ್ನ ಇಟ್ಕೊಬಿಡಿ, ಅದು ವೇಸ್ಟ್. ಒಂದು ಕರೆಕ್ಟ್ ಆಗಿರುವಂಥದ್ದು ಪ್ರೊಫೆಷ್ನಲಿ ನಿಮ್ಮ ಪ್ರೊಫೆಷ್ನಲ್ ಇಮೇಲ್ ಐ ಡಿ ಏನಿದೆ ಅಥವಾ ನೀವು ಒಂದು ಇಮೇಲ್ ಐ ಡಿ ಏನು ಇಟ್ಕೋತೀರಾ, ಯುನೀಕ್ ಇಮೇಲ್ ಐ ಡಿ, ಅದನ್ನ ನೀವು ಯೂಸ್ ಮಾಡಿಕೊಂಡು ಲಿಂಕ್ಡ್ಇನ್ ಅನ್ನ ಮಾಡ್ಕೋಬೇಕು. ಅಥವಾ ಫೋನ್ ನಂಬರ್ ಅನ್ನ ಇಟ್ಕೊಂಡು ನೀವು ಲಿಂಕ್ಡ್ಇನ್ ಅನ್ನ ಮಾಡಬೇಕು. ಓಕೆ, ರೈಟ್. ಈಗ ನೋಡಿ, ಇದು ಬಂದು ನನ್ನ ಲಿಂಕ್ಡ್ಇನ್ ಪೋರ್ಟಲ್. ಇಲ್ಲಿ ನಮಗೆ ಎಷ್ಟೊಂದು ಆಪ್ಷನ್ಸ್ ಇದೆ, ತುಂಬಾ ಇದೆ. ನೀವೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಇದನ್ನ ನೋಡಿದ್ರೆ ನೀವೇ ಇದನ್ನ ಕಲ್ತ್ಕೋಬೋದು. ಆಕ್ಚುಲಿ ನಾನೇನೆಲ್ಲ ಕಲಿಸ್ಬೇಕು ಅನ್ನೋದಿಲ್ಲ, ಬಟ್ ಕೆಲವ್ರಿಗೆ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಯಾರಿಗೆಲ್ಲ ಇದು ಕಷ್ಟ ಆಗುತ್ತೆ ನಾನು ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅಂಡ್ ನಿಮಗೆ ಇಲ್ಲಿ ಏನೇನೆಲ್ಲ ಮಾಡ್ಬೋದು, ನಿಮ್ಮ ಪ್ರೊಫೆಷನಲ್ ನೆಟ್ವರ್ಕ್ ಬೆಳೆಯೋದಕ್ಕೆ ಏನೇನೆಲ್ಲ ಮಾಡ್ಬೋದು ಅದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ನಾನು ಏನ್ ಮಾಡ್ತೀನಿ, ನನ್ನ ಪ್ರೊಫೈಲ್ಗೆ ಹೋಗ್ತೀನಿ ಇಲ್ಲಿ, ಆಯ್ತಾ? ಅಕಸ್ಮಾತ್ ಏನಾದರೂ ನೀವು ನನ್ನ ಫಾಲೋ ಮಾಡಬೇಕು ಅಂತಿದ್ರೆ ನಾನು ನಿಮಗೆ ಚಾಟ್ ಬಾಕ್ಸ್ ಅಲ್ಲಿ ನನ್ನ ಲಿಂಕ್ಡ್ಇನ್ ಕನೆಕ್ಷನ್ ಕೊಟ್ಟಿರ್ತೀನಿ, ದಯವಿಟ್ಟು ಫಾಲೋ ಮಾಡಿ. ಯಾತಕ್ಕೆ ಫಾಲೋ ಮಾಡಬೇಕು ಅದನ್ನ ನಿಮಗೆ ಲಾಸ್ಟ್ ನಿಮಗೆ ಗೊತ್ತಾಗುತ್ತೆ. ಇದು ನನ್ನ ಲಿಂಕ್ಡ್ಇನ್ ಪ್ರೊಫೈಲ್ ಲಿಂಕ್. ಅದನ್ನ ಯಾತಕ್ಕೆ ಫಾಲೋ ಮಾಡಬೇಕು, ನನ್ನೇ ಅಂತಲ್ಲ, ಯಾರನ್ನಾದ್ರೂ ಅಷ್ಟೇ, ಒಳ್ಳೆ ಪ್ರೊಫೈಲ್ ಇದ್ದು ನಿಮಗೆ ಒಳ್ಳೆ ಕಾಂಟ್ಯಾಕ್ಟ್ ಸಿಗುತ್ತೆ, ಪ್ರೊಫೆಷನಲ್ ಕಾಂಟ್ಯಾಕ್ಟ್ ಸಿಗುತ್ತೆ ಅಂದ್ರೆ ಯಾತಕ್ಕೆ ಫಾಲೋ ಮಾಡಬೇಕು ಅಂತ ನಿಮಗೆ ಲಾಸ್ಟಲ್ಲಿ ಗೊತ್ತಾಗುತ್ತೆ. ಓಕೆ, ರೈಟ್. ಇವಾಗ ನೋಡಿ, ಇಲ್ಲಿ ನಾನು ಒಂದು ಬ್ಯಾನರ್ ಕ್ರಿಯೇಟ್ ಮಾಡಿದ್ದೀನಿ. ಇಲ್ಲೊಂದು ಇಮೇಜ್ ಇದೆ, ಇದಕ್ಕೆ ನಾವು ವಾಟ್ಸಪ್ ಅಲ್ಲಿ ಡಿ ಪಿ ಅಂತ ಕರಿತೀವಿ. ಇಲ್ಲಿ ಅದನ್ನ ಪ್ರೊಫೈಲ್ ಫೋಟೋ ಅಂತ ಕರಿತೀವಿ. ಡಿ ಪಿ ಅಂತಾನೂ ಕರಿಬಹುದು, ಏನ್ ತೊಂದರೆ ಇಲ್ಲ. ಇಲ್ಲಿ ನೀವು ನೋಡಿದ್ರೆ ನೋಡಿ, ಪ್ರೊಫೆಷನಲ್ಲಿ ನಾವು ಒಂದು ಡಿ ಪಿ ಅಥವಾ ಪ್ರೊಫೈಲ್ ಫೋಟೋ ಏನಿದೆ ಅದನ್ನ ಹಾಕ್ಬೇಕು. ಫಸ್ಟ್ ಥಿಂಗ್, ನೀವು ನಿಮ್ಮ ಲಿಂಕ್ಡ್ಇನ್ ಅನ್ನ ಓಪನ್ ಮಾಡಿದ ತಕ್ಷಣ ಅಥವಾ ಕ್ರಿಯೇಟ್ ಮಾಡಿದ ತಕ್ಷಣ ಮೇನ್ ಈ ಬ್ಯಾನರ್ ಮತ್ತೆ
ಈ ಒಂದು ಪ್ರೊಫೈಲ್ ಪಿಕ್ಚರನ್ನು ಮಾಡಲೇಬೇಕು. ಆಯಿತಾ? ಯಾಕೆ ಅಂತಂದರೆ ನಿಮ್ಮ ಬ್ಯಾನರ್ ಮತ್ತು ಪ್ರೊಫೈಲ್ ಪಿಕ್ಚರ್ ಅಕಸ್ಮಾತ್ ಇಲ್ಲ ಅಂತ ಇಟ್ಕೊಳ್ಳಿ, ಅಥವಾ ಅದಷ್ಟು ನೋಡೋದಕ್ಕೆ ಚೆನ್ನಾಗಿಲ್ಲ, ಪ್ರೊಫೆಷ್ನಲ್ ಇಲ್ಲ ಅಂತಂದರೆ ನಿಮ್ಮನ್ನು ಅಕ್ಸೆಪ್ಟ್ ಮಾಡಲ್ಲ ಯಾರು. ಗೊತ್ತಿಲ್ಲದೆ ಇರೋ ನಿಮ್ಮನ್ನು ಖಂಡಿತವಾಗಿ ಅಕ್ಸೆಪ್ಟ್ ಮಾಡಲ್ಲ. ಸೊ ನೀವೇನು ಮಾಡಬೇಕು ಅಂದರೆ ನೋಡಿ, ಇಲ್ಲಿ ಅದಕ್ಕೆ ಅಂತಲೇ ಒಂದಷ್ಟು ಸ್ಟೆಪ್ಸ್ ಕೂಡ ನಾನು ಮಾಡಿದ್ದೀನಿ ಇಲ್ಲಿ. ಆಯಿತಾ? ಇಲ್ಲಿ ನೀವು ಹೆಂಗೆ ಅದನ್ನು ಅಪ್ಡೇಟ್ ಮಾಡಬೇಕು ಅಂತ ಚಾಟ್ ಜಿ ಪಿ ಟಿಲಿ ಪ್ರಾಂಪ್ಟನ್ನು ಹಾಕೋದಕ್ಕೆ ಇಲ್ಲಿ ನಾನು ಕೊಟ್ಟಿದ್ದೀನಿ. ಸೊ ಫಸ್ಟ್ ನಾನು ಏನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಫಸ್ಟು ಪ್ರೊಫೈಲ್ ಫೋಟೋ, ಸೆಕೆಂಡ್ ಬಂದು ಬ್ಯಾನರ್. ಆಯಿತಾ? ರೈಟ್. ಈಗ ಇಲ್ಲಿ ಹೋಗ್ತೀನಿ. ಇದನ್ನ ಹೆಂಗೆ ಮಾಡೋದು? ತುಂಬ ಜನಕ್ಕೆ ಏನಂದರೆ ಈ ಥರ ಯಾವುದೋ ಒಂದು ಫೋಟೋ ತೆಗಿತಾರೆ, ತೊಗೊಂಡು ಏನು ಮಾಡ್ತಾರೆ ಅಂದರೆ ಇಲ್ಲಿ ಹೋಗ್ಬಿಟ್ಟು ಅಪ್ಡೇಟ್ ಮಾಡ್ತಾರೆ ಅಷ್ಟೇ. ಅವ್ರಿಗೇನು ತಲೆ ಕೆಡಿಸ್ಕೊಳ್ಳೋದು, ಯಾವುದೋ ಒಂದು ಫೋಟೋ ಇದೆ ನಾನು ಹಾಕ್ತೀನಿ ಅಂತ. ಮತ್ತು ಇಲ್ಲಿ ನೋಡಿ ಬ್ಯಾನರ್, ಈ ಬ್ಯಾನರ್ ಅಷ್ಟೇ ಸುಮ್ಮನೆ ಯಾವುದೋ ಒಂದು ಫೋಟೋ ಒಂದು ಹಾಕ್ಬಿಡ್ತಾರೆ. ನೀವು ಇವಾಗ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕ್ಯಾನ್ವಾದಲ್ಲಿ ಈ ರೀತಿಯಾದ ಡಿ ಪಿ ಅಥವಾ ಪ್ರೊಫೈಲ್ ಫೋಟೋ ಮತ್ತು ಬ್ಯಾನರನ್ನು ತುಂಬ ಚೆನ್ನಾಗಿ ಪ್ರೊಫೆಷ್ನಲಿ ಈಸಿಯಾಗಿ ಯಾರು ಬೇಕಾದರೂ ಮಾಡ್ಬೋದು. ಹೆಂಗೆ ಮಾಡೋದು ನೋಡಿ, ಫಸ್ಟ್ ಈ ಎರಡನ್ನು ನೀವು ಅಪ್ಡೇಟ್ ಮಾಡಿ, ಅದಾದಮೇಲೆ ನೆಕ್ಸ್ಟ್ ಎಲ್ಲದನ್ನು ನೀವು ಅಪ್ಡೇಟ್ ಮಾಡ್ತಾ ಹೋಗ್ಬೋದು. ಇಲ್ಲಿ ಹೋಗ್ತೀನಿ, ಏನು ಮಾಡ್ತೀನಿ, ಕ್ಯಾನ್ವಾ ಓಪನ್ ಮಾಡ್ತೀನಿ ನೋಡಿ. ಆಯಿತಾ? ನನಗೆ ಇವಾಗ ಫಸ್ಟ್ ಒಂದು ಪ್ರೊಫೈಲ್ ಫೋಟೋ ಬೇಕು ಮತ್ತು ಬ್ಯಾನರ್ ಬೇಕು. ಫಸ್ಟ್ ಇದನ್ನು ಮಾಡೋಣ. ಇಲ್ಲಿ ನೋಡಿ, ಇಲ್ಲಿ ಕ್ರಿಯೇಟ್ ಡಿಸೈನ್ ಅಂತಿದೆ, ನಾನು ಕ್ಲಿಕ್ ಮಾಡ್ತೀನಿ. ಕ್ಯಾನ್ವಾ ಬೇಕಿದ್ರೆ ಒಂದು ಕ್ಲಾಸ್ ತೊಗೋತೀನಿ ನಾನು ಸಪ್ರೇಟಾಗಿ. ಇಲ್ಲಿ ನೋಡಿ, ಇಲ್ಲಿ ಹೋಗ್ಬಿಟ್ಟು ನಾನು ಕ್ರಿಯೇಟ್ ಅ ಡಿಸೈನ್ ಅಂತ ಕೊಡ್ತೀನಿ. ಸ್ವಲ್ಪ ನೆಟ್ ಸ್ಲೋ ಇದೆ ಇವತ್ತು, ಜೋರು ಮಳೆ ಮನೆ ಹತ್ರ, ಸ್ವಲ್ಪ ನೆಟ್ ಸ್ಲೋ ಇದೆ. ಮತ್ತೆ ಓಪನ್ ಮಾಡೋಣ. ಇವತ್ತು ನೆಟ್ ಸ್ವಲ್ಪ ಸ್ಲೋನೇ ಇದೆ. ನೋಡೋಣ, ಹಾಟ್ಸ್ಪಾಟ್ ಕನೆಕ್ಟ್ ಮಾಡ್ತೀನಿ. ಬಂತು. ನನ್ನ ವಾಯ್ಸ್ ಕೇಳಿಸಿದೆ ಎಲ್ಲರಿಗೂ? ದರ್ಶನ್, ಸಂಜಯ್, ವಿಜಿತ್. ಓಕೆ. ಸಡನ್ ಆಗಿ ಏನೋ ನೆಟ್ ಡಿಸ್ಕನೆಕ್ಟ್ ಆಗಿಬಿಡ್ತು. ಓಕೆ, ರೈಟ್. ನೋಡಿ, ನಾನು ಇವಾಗ ಇಲ್ಲೇನು ಮಾಡಿದೆ ಅಂದರೆ, ಇಲ್ಲಿ ಹೋಗ್ಬಿಟ್ಟು ಕ್ರಿಯೇಟ್ ನ್ಯೂ ಡಿಸೈನ್ ಅಂತ ಕೊಟ್ಟೆ. ಇಲ್ಲಿ ಹೋಗ್ಬಿಟ್ಟು ನಾನು ಲಿಂಕ್ಡ್ಇನ್ ಇಲ್ಲಿ ಕೊಟ್ಟರೆ ನೋಡಿ, ಲಿಂಕ್ಡ್ಇನ್ನಲ್ಲಿ ಏನೆಲ್ಲ ಮಾಡ್ಬೋದು ಎಲ್ಲ ನನಗೆ ಇಲ್ಲಿ ಬರುತ್ತೆ. ನನಗೆ ಬೇಕಾಗಿರೋದು ಇವಾಗ ಒಂದು ಪ್ರೊಫೈಲ್ ಫೋಟೋ ನೋಡಿದ್ರೆ ಪ್ರೊಫೈಲ್ ಪಿಕ್ಚರ್ ಅಂತಿದೆ. ನಾನು ಇದನ್ನು ಕ್ಲಿಕ್ ಮಾಡ್ತೀನಿ. ಆಯಿತಾ? ಸೊ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಇವಾಗ ತುಂಬ ಕಷ್ಟಪಡುವಂಥ ಅವಶ್ಯಕತೆ ಇಲ್ಲ. ನನಗೆ ಪ್ರೊಫೈಲ್ ಪಿಕ್ಚರ್ ಬೇಕು ನೋಡಿ, ಇಲ್ಲಿ ಹೋದರೆ ಪ್ರೊಫೈಲ್ ಪಿಕ್ಚರ್ ಟೆಂಪ್ಲೇಟ್ಸ್ಗಳು ಸಿಗುತ್ತೆ ನನಗೆ. ನನಗೆ ಯಾವ ಒಂದು ಟೆಂಪ್ಲೇಟ್ ಬೇಕೋ ಆ ಟೆಂಪ್ಲೇಟನ್ನು ನಾನು ಇಲ್ಲಿ ಕ್ರಿಯೇಟ್ ಮಾಡ್ಕೋಬೋದು. ನೋಡಿ, ಇಲ್ಲಿ ಅಕಸ್ಮಾತ್ ನಿಮ್ಗೆ ಏನಾದರೂ ಇಲ್ಲಿ ಟೆಕ್ಸ್ಟ್ ಏನಾದ್ರು ಹಾಕಬೇಕು ಅಂತಿದ್ರೆ ಈ ಥರ ಎಲ್ಲ ಹಾಕ್ಕೋಬೋದು. ಅಥವಾ ನಂಗೆ ಬರೀ ಫೋಟೋ ಬೇಕು ಅಂತಿದ್ರೆ ನೋಡಿ, ಇಲ್ಲಿ ಎಷ್ಟೊಂದು ಥರ ಡಿಸೈನ್ಸ್ ಇದೆ. ಆಯಿತಾ? ನಿಮ್ಗೆ ಯಾವ ಡಿಸೈನ್ ನಿಮಗೆ ಸೂಟ್ ಆಗುತ್ತೆ, ಇಷ್ಟ ಆಗುತ್ತೆ ಅದನ್ನು ದಯವಿಟ್ಟು ಹಾಕ್ಬಿಡಿ. ಇಲ್ಲಿ ನಿಮಗೆ ಸರ್ಕಲ್ ಇದೆ ಅಥವಾ ಸ್ಕ್ವೇರ್ ಬರುತ್ತೆ. ಸೊ ಹಂಗಾಗಿ ಅದನ್ನು ನೋಡಿಕೊಂಡು ನೀವು ಇದು ಮಾಡಿ. ಸುಮ್ಮನೆ ಇಲ್ಲಿ ಎಷ್ಟೊಂದು ಬೇರೆ ಬೇರೆ ಡಿಸೈನ್ಸ್ ಇದೆ ಅಂದ್ಬಿಟ್ಟು ಎಲ್ಲದೂ ನೀವು ತೊಗೊಳಕ್ಕೆ ಹೋಗ್ಬಿಡಿ. ಎಲ್ಲ ಡಿಸೈನ್ಸನ್ನು ನಾವಿಲ್ಲಿ ಹಾಕೋಕ್ಕಾಗಲ್ಲ. ಆಯಿತಾ? ರೈಟ್. ಸೊ ಯಾವುದೋ ಒಂದು ಒಳ್ಳೆ ಡಿಸೈನ್ ತೊಗೋತೀನಿ. ಓಕೆ,
ರೈಟ್. ಯಾವ್ದೋ ಒಂದು ಡಿಸೈನ್ ತಗೋಣ. ಪ್ರೊಫೆಷನಲ್ ಆಗಿ ಇದು ಚೆನ್ನಾಗಿದೆ. ಓಕೆ, ಇದು ತಗೋಣ, ಸ್ವಲ್ಪ ಚೆನ್ನಾಗಿದೆ. ಓಕೆ, ಇವಾಗ ನನಗೆ ಇಲ್ಲಿ ನನ್ನ ಫೋಟೋ ಬೇಕು. ನಾನೇನು ಮಾಡ್ತೀನಿ, ನನ್ನ ಫೋಟೋ ಎಲ್ಲಾದ್ರೂ ಇದ್ರೆ ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡಿ, ನೀವು ಹಂಗೆ ಮಾಡಿದ ತಕ್ಷಣ ಇಲ್ಲಿ ಅಪ್ಲೋಡ್ಸ್ ಅಂತ ಇರುತ್ತೆ, ಇಲ್ಲಿ ಅದು ಆಟೋಮೆಟಿಕ್ಕಾಗಿ ಅಪ್ಲೋಡ್ ಆಗಿಬಿಡ್ತೀನಿ. ಯಾವ್ದಾನ ಫೋಟೋ ಇದ್ರೆ ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ. ನಾನು ಇಲ್ಲಿ ಹೋಗ್ಬಿಟ್ಟು ಯಾವ್ದಾನ ಫೋಟೋ ಇದ್ರೆ ನಾನು ಹುಡುಕ್ತೀನಿ ಇಲ್ಲಿ. ನೋಡಿ, ಇಲ್ಲಿ ಯಾವುದೋ ಒಂದು ಫೋಟೋ ಇದೆ, ಜಸ್ಟ್ ತೊಗೋತೀನಿ. ಆಯಿತಾ? ಅಕಸ್ಮಾತಾಗಿ ನೀವೇನಾದ್ರು ತೊಗೋಬೇಕು ಅಂದ್ರೆ ಏನು ಮಾಡ್ಬೋದು, ನೀವು ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡ್ಬೋದು. ಆಯಿತಾ? ಇಲ್ಲಿ ಹೋಗ್ಬಿಟ್ಟು ಯಾವ್ದಾನ ಫೋಟೋ ಇದ್ದು ಅಂದರೆ ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡಿ ಸಾಕು, ಆಟೋಮೆಟಿಕ್ ಬರುತ್ತೆ. ರೈಟ್? ನಾನೇನು ಮಾಡ್ತೀನಿ, ಇಲ್ಲಿ ನೋಡಿ, ಇವಾಗ ಇದನ್ನು ತೊಗೊಂಡು ಜಸ್ಟ್ ಇದೆಯಲ್ಲ ಹಿಂಗೆ ಇದ್ರೊಳಗಡೆ ಮೂವ್ ಮಾಡಿ. ಹಿಂಗೆ ಇದು ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ನೋಡಿ ಇದೆಯಲ್ಲ ಇದು ಇಲ್ಲಿ ಫ್ರೇಮ್ ಅಂತ ಇರುತ್ತೆ ಇಲ್ಲಿ. ಆಯ್ತಾ? ಈ ಫ್ರೇಮನ್ನು ಅವರು ಡಿಸೈನ್ ಮಾಡಿರ್ತಾರೆ. ನಾನು ಇಲ್ಲಿ ಹೋದ್ರೆ ನೋಡಿ, ಇಲ್ಲಿ ಈ ಥರ ಫ್ರೇಮ್ಸ್ ಅನ್ನ ಇಲ್ಲಿ ಹಾಕಿರ್ತಾರೆ. ಈ ಫ್ರೇಮ್ ಅಡ್ವಾಂಟೇಜ್ ಏನಂದ್ರೆ, ನೋಡಿ ಫಾರ್ ಎಕ್ಸಾಂಪಲ್, ಓಕೆ ಇದನ್ನು ತೊಗೊಂಡಿರ್ತೀನಿ ನೋಡಿ, ಇಲ್ಲಿ ಈ ಥರ ಫ್ರೇಮ್ಸ್ ಇದ್ರೆ ನಾನು ತೊಗೊಂಡು ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡೋದು ನೋಡಿ, ಅದೇ ರೀತಿ ಅದು ಕಟ್ ಆಗ್ಬಿಡುತ್ತೀನಿ. ಸೊ ಆ ರೀತಿ ಇಲ್ಲಿ ಏನು ಮಾಡಿರ್ತಾರೆ ಅಂದರೆ, ಈ ಸರ್ಕಲ್ ನೋಡಿ ಡಿಲೀಟ್ ಮಾಡ್ತೀನಿ ನೋಡಿ, ಇಲ್ಲಿ ಫ್ರೇಮ್ ಇದೆ. ಸೊ ನಾನು ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಅದಲ್ಲಿ ಕುತ್ಕೊಂಡ್ಬಿಡುತ್ತೆ. ಈಗ ನಾನು ಏನು ಮಾಡ್ತೀನಿ, ಇದು ನೋಡಿ, ಇದು ಎಲ್ಲ ಬ್ಯಾಕ್ಗ್ರೌಂಡ್ ಎಲ್ಲ ಇದೆ. ನಾನು ಡಬಲ್ ಕ್ಲಿಕ್ ಮಾಡಿಬಿಟ್ಟು ಇದನ್ನ ಬೇಕಾದ್ರೆ ಇನ್ಕ್ರೀಸ್ ಮಾಡ್ಕೋಬೋದು ಈ ಥರ. ಆಯ್ತಾ? ನೋಡಿ, ಇದೇ ನಾನು ಮಾಡಿಫೈ ಮಾಡ್ಬೇಕಾ, ಡಬಲ್ ಕ್ಲಿಕ್ ಮಾಡಿ ಇನ್ನೂ ಇನ್ಕ್ರೀಸ್ ಮಾಡ್ಕೋಬೋದು, ಡಿಕ್ರೀಸ್ ಮಾಡ್ಕೋಬೋದು. ಈ ರೀತಿ ಇಟ್ಬಿಟ್ಟು ಈ ಫೋಟೋ ಸೆಲೆಕ್ಟ್ ಮಾಡ್ತೀನಿ. ಅಕಸ್ಮಾತ್ ನಂಗೆ ಬ್ಯಾಕ್ಗ್ರೌಂಡ್ ಬೇಡ ಅಂದರೆ ಬ್ಯಾಕ್ಗ್ರೌಂಡ್ ರಿಮೂವರ್ ಅಂತ ಕೊಡ್ತೀನಿ, ಬ್ಯಾಕ್ಗ್ರೌಂಡ್ ತೆಗೆದ್ಬಿಡ್ಬೋದು. ಅಥವಾ ನಂಗೆ ಬ್ಯಾಕ್ಗ್ರೌಂಡ್ ಇರಲಿ ಅಂದರೆ ಅದನ್ನ ಹಂಗೆ ಇಟ್ಕೋಬೋದು. ನೋಡಿ, ಬ್ಯಾಕ್ಗ್ರೌಂಡ್ ಹೊರಟೋಯ್ತು. ಇದೇನೋ ಚೆನ್ನಾಗಿ ಕಾಣಿಸಿಲ್ಲ ಅಂದರೆ ಅದು ಹಂಗೆ ಇಡ್ತೀನಿ ಅಂದರೆ ಹಿಂಗೆ ಇಟ್ಕೊಳ್ಳಿ. ಸೆಲೆಕ್ಟ್ ಮಾಡಿಬಿಟ್ಟು ಎಡಿಟ್ಗೆ ಹೋಗಿ, ಇಲ್ಲಿ ಏನಾದರೂ ಸ್ವಲ್ಪ ನಿಮಗೆ ಕಲರ್ ವೇರಿಯೇಷನ್ಸ್ ಎಲ್ಲ ಮಾಡಬೇಕು ಅಂತಿದ್ರೆ ಇಲ್ಲಿ ನೋಡಿ, ಇಲ್ಲಿ ಹೋಗ್ಬಿಟ್ಟು ಫಿಲ್ಟರ್ಸ್, ನಿಮ್ಗೆ ಗೊತ್ತು ಫಿಲ್ಟರ್ಸ್ ಅಂದರೆ ಏನು ಅಂತ, ಇಲ್ಲಿ ಹೋಗ್ಬಿಟ್ಟು ನೀವು ಇದನ್ನು ಅಪ್ಲೈ ಮಾಡ್ಕೋಬೋದು. ಅಕಸ್ಮಾತ್ ನಿಮ್ಗೆ ಏನಾದರೂ ಈ ರೀತಿ ಬೇಕು ಅಂತಿದ್ರೆ ಇಲ್ಲಿ ಹೋಗ್ಬಿಟ್ಟು ನೀವು ಈ ರೀತಿ ಕಲರ್ಸನ್ನು ಚೇಂಜ್ ಮಾಡ್ಕೋಬೋದು. ನೋಡ್ಕೊಳ್ಳಿ ನಿಮ್ಗೆ ಯಾವುದು ಚೆನ್ನಾಗಿ ಕಾಣಿಸುತ್ತೆ ಅದನ್ನು ಅಪ್ಲೈ ಮಾಡಿಕೊಂಡು, ಇದು ನಿಮ್ಗೆ ಓಕೆ ಅಂತ ಅನ್ಸಿದ್ರೆ ಶೇರ್ ಅಂತ ಕೊಡಿ. ಡೌನ್ಲೋಡ್ ಅಂತ ಕೊಟ್ಟರೆ ಅದು ಕೇಳುತ್ತದು. JPEG ಅಲ್ಲಿ ಬೇಕಾ, PNG ಅಲ್ಲಿ ಬೇಕಂತ. ಯೂಶಲಿ ನಾನು PNG ಅಲ್ಲಿ ಸೇವ್ ಮಾಡ್ತೀನಿ, ಯಾಕಂದ್ರೆ ಸ್ವಲ್ಪ ಹೈ ಎಂಡಲ್ಲಿ ಅಂದರೆ ನಿಮ್ಗೆ ಕ್ವಾಲಿಟಿ ಚೆನ್ನಾಗಿರುತ್ತೆ. PNG ನಿಮ್ಗೆ ಇದನ್ನ ಇನ್ಕ್ರೀಸ್ ಮಾಡ್ಕೋಬೇಕು ಅಂದರೆ ಇನ್ಕ್ರೀಸ್ ಮಾಡ್ಕೊಳ್ಳಿ, ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ಡೌನ್ಲೋಡ್ ಅಂತ ಕೊಡ್ತೀನಿ. ಡೌನ್ಲೋಡ್ ಅಂತ ಕೊಟ್ಟರೆ ನೋಡಿದ್ರೆ ಡೌನ್ಲೋಡ್. ಓಕೆ, ನನಗೆ ಇವಾಗ ಒಂದು ಪ್ರೊಫೈಲ್ ಪಿಕ್ಚರ್ ರೆಡಿ ಆಗೋಯ್ತು ಈ ರೀತಿ. ಇದನ್ನ ಏನು ಮಾಡ್ಬೋದು, ನನ್ನ ಲಿಂಕ್ಡ್ಇನ್ ನಲ್ಲಿ ಇದನ್ನು ಯೂಸ್ ಮಾಡ್ಕೋಬೋದು. ಓಕೆನಾ? ಡನ್. ನೆಕ್ಸ್ಟ್ ಬಂದು ಒಂದು ಬ್ಯಾನರ್ ಅನ್ನ ಕ್ರಿಯೇಟ್ ಮಾಡಬೇಕು. ಏನ್ ಬ್ಯಾನರ್ ಅಂತಂದ್ರೆ, ನೋಡಿ ಇಲ್ಲಿ ಬ್ಯಾಕ್ಗ್ರೌಂಡ್ ಫೋಟೋ ಅಂತ ಇರುತ್ತೆ. ಆಯ್ತಾ? ಇದಕ್ಕೆ ಬ್ಯಾನರ್ ಅಂತ ಕರಿತೀವಿ, ಅಥವಾ ಬ್ಯಾಕ್ಗ್ರೌಂಡ್ ಫೋಟೋ ಏನಾದ್ರು ಕರಿಬೋದು ನೀವು. ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ, ಇದಕ್ಕೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ರೆ ನನಗಿಲ್ಲಿ ಏನಿದೆಯಲ್ಲ ಇದು ಲಿಂಕ್ಡ್ಇನ್ ಈ ಬ್ಯಾನರ್, ಇದು ಆಟೋಮೆಟಿಕ್ ಆಗಿ ಇಲ್ಲಿ ಬರುತ್ತೆ. ನೋಡಿ, ಆ ಸೈಜ್ಗೆ ಸೇಮ್ ಸೈಜ್ಗೆ ಇಲ್ಲಿ ಬರುತ್ತೆ. ನನ್ಗೆ ಇವಾಗ ಏನ್ ಡಿಸೈನ್ ಮಾಡಬೇಕು ಅಂತ ಗೊತ್ತಿಲ್ಲ. ಇಲ್ಲಿ ಹೋಗ್ಬಿಟ್ಟು ಡಿಸೈನ್ ಕ್ಲಿಕ್ ಮಾಡಿದ್ರೆ ನೋಡಿ ಎಷ್ಟೊಂದು ಟೆಂಪ್ಲೇಟ್ಸ್ ಬರುತ್ತೆ. ಒಂದು ತಿಳ್ಕೊಳ್ಳಿ, ಇದೆಲ್ಲ ಡಿಸೈನ್ಸ್ ನಿಮಗೆ ಕ್ಯಾನ್ವಾ ಪ್ರೋ ಅಷ್ಟೇ ಬರೋದು, ಕ್ಯಾನ್ವಾ ಫ್ರೀಯಲ್ಲಿ ಬರಲ್ಲ. ಓಕೆ, ಅದ್ರಲ್ಲಿ ಬಂದರೂ ಕೂಡ ನಿಮಗೆ ಕ್ಯಾನ್ವಾ ಅಂತ ವಾಟರ್ ಮಾರ್ಕ್ ಬರುತ್ತೆ. ಸೊ ಅದಕ್ಕೆ ಯಾರಿಗೆಲ್ಲ ಅಕಸ್ಮಾತಾಗಿ ನಿಮಗೆ ಕ್ಯಾನ್ವಾ ಪ್ರೋ ಬೇಕು, ನನಗೆ ಇಮೇಲ್ ಐ ಡಿ ಕಳಿಸಿ. ತುಂಬ ಜನ ಇಮೇಲ್ ಐ ಡಿ ನೆನ್ನೆ ಕೂಡ ಕಳಿಸಿದ್ರು. ನಾನು ಅವ್ರಿಗೆ ಎಲ್ಲರಿಗೂ ನಾನು ಏನೋ ಈ ಒಂದು ಆಕ್ಸೆಸ್ ಅನ್ನ ಕೊಟ್ಟಿದ್ದೀನಿ, ಅದು ಬಂದಿಲ್ಲ ಅಂತ ಅಂತಿದ್ರೆ ನನಗೆ ಗೊತ್ತಿಲ್ಲ ಏನಕ್ಕೆ ಅಂತ. ಬಟ್ ಸ್ಟಿಲ್ ನಿಮ್ಗೆ ಬಂದಿಲ್ಲ ಅಂದ್ರೆ ಮತ್ತೆ ಇಮೇಲ್ ಐ ಡಿ ಕಳಿಸಿ, ನಾನು ನಿಮಗೆ ಆ ಆಕ್ಸೆಸ್ ಅನ್ನ ಕೊಡ್ತೀನಿ. ಓಕೆ, ನೋಡಿ ಇಲ್ಲಿ ಹೋಗ್ಬಿಟ್ಟು ಜಸ್ಟ್ ನಿಮ್ಗೆ ಯಾವ್ದು ಬೇಕೋ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ನಿಮ್ಗೆ ಅಕಸ್ಮಾತ್ ಇದರಲ್ಲಿ ಯಾವ್ದಾದ್ರು ಒಂದು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ, ಓಕೆ ಸಪೋಸ್ ನಿಮಗೆ ಇದು ಇಷ್ಟ ಆಯ್ತು ನೋಡಿ, ಇದು ಆಕ್ಚುಲಿ ಇದೇ ಸಿಮಿಲರ್ ಟೆಂಪ್ಲೇಟ್ ನಾನಿಲ್ಲಿ ತೊಗೊಂಡಿರೋದು. ಇದಿಲ್ಲಿ ಇದು ಇಮೇಜ್ ಬೇರೆ ಇದೆ, ಅದೇ ಬೇಕಂದ್ರೆ ಅದು ಸಿಗಲ್ಲ, ಅದಂದ್ರೆ ಹುಡುಕ್ಬೇಕು. ನೋಡಿ, ನಿಮ್ಗೆ ಈ ಥರದ್ದು ಬೇಕು ಅಂದ್ರೆ ನಿಮ್ಗೆಲ್ಲ ಇಲ್ಲಿರುತ್ತೆ ಟೆಂಪ್ಲೇಟ್ಸ್. ಆಯ್ತಾ? ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು
ಆಯ್ತಾ. ಸಪೋಸ್ ಇದು ಬೇಕು ನನಗೆ, ಚೆನ್ನಾಗಿ ಅನ್ನಿಸ್ತು, ನಾನು ಏನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಆಯ್ತಾ, ಈ ರೀತಿ ನಾನು ತಗೊಂಡು ಇಲ್ಲಿ ಅಕಸ್ಮಾತ್ ತುಂಬಾ ದೊಡ್ಡದಿತ್ತು ಅಂದ್ರೆ ಇದನ್ನ ಥರ ಚಿಕ್ಕದ್ ಮಾಡ್ಕೊ, ಇಲ್ಲಿ ಹೋಗ್ಬಿಟ್ಟು ಡೇಟಾ ಅನಾಲಿಟಿಕ್ಸ್ ಮತ್ತೆ ಇದೆಲ್ಲ ನೀವು ಚೇಂಜ್ ಮಾಡ್ಕೋಬೋದು ಬೇಕಿದ್ರೆ. ಇದನ್ನ ನಾನೇನ್ ಮಾಡ್ತೀನಿ, ಮತ್ತೆ ಇದೇ ತರ ಇಲ್ಲಿ ಸೇವ್ ಮಾಡ್ತೀನಿ. ಸೇವ್ ಮಾಡಾದ್ಮೇಲೆ ಇಲ್ಲಿ ಹೋಗ್ಬಿಟ್ಟು ಇದನ್ನ ಎಡಿಟ್ ಮಾಡ್ಬೋದು. ನೋಡಿ, ಇಲ್ಲಿ ಕ್ಲಿಕ್ ಮಾಡಿದ್ರೆ ನನಗೆ ಅದು ಕೇಳುತ್ತದು. ನಾನು ಇಲ್ಲಿ ಹೋಗ್ಬಿಟ್ಟು ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಚೇಂಜ್ ಮಾಡ್ಕೊ. ಇದಷ್ಟೇ. ನಿಮ್ಗೆ ಅದು ಚೇಂಜ್ ಮಾಡ್ಬೇಕು ಅಂದ್ರೆ ಇಲ್ಲಿ ಹೋಗ್ಬಿಟ್ಟು ಅದು ಕೇಳುತ್ತದೆ, ಡಿ ಪಿ ಚೇಂಜ್ ಮಾಡ್ಬೇಕು ಅಂದ್ರೆ ಅಲ್ಲಿ ಹೋಗ್ಬಿಟ್ಟು ನೀವು ಅದನ್ನ ಚೇಂಜ್ ಮಾಡ್ಕೋಬೋದು. ಓಕೆ, ಸೊ ಈ ತರ ನೀವು ಇಲ್ಲಿ ಹೋಗ್ಬಿಟ್ಟು ಚೇಂಜ್ ಮಾಡ್ಕೋಬಹುದು. ರೈಟ್. ಸೊ ಇಲ್ಲಿ ಎಷ್ಟೊಂದು ಆಪ್ಷನ್ಸ್ ಇದೆ, ಇಲ್ಲಿ ಹೋಗ್ಬಿಟ್ಟು ನೀವು ಇದನ್ನ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಇದನ್ನ ಎಡಿಟ್ ಮಾಡಿಕೊಂಡು ಇದನ್ನ ಫಿಲ್ ಮಾಡ್ಬೇಕು ಇದೆಲ್ಲ. ಆಯ್ತಾ, ಇದು ಪ್ರೊಫೈಲ್ ಫೋಟೋ ಮತ್ತೆ ಬ್ಯಾನರ್ ಅಥವಾ ಬ್ಯಾಕ್ ಗ್ರೌಂಡ್ ಫೋಟೋ ಯಾವುದು, ಮತ್ತೆ ಇದೆಲ್ಲ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಅದೇ ರೀತಿ ನೀವು ಮಾಡಬೇಕು ಅಂತ. ಈಗ ನೋಡಿ, ಯೂಶಲಿ ಏನ್ ಮಾಡ್ತೀವಿ ಅಂದ್ರೆ, ನನಗೆ ಇದರಲ್ಲೆಲ್ಲ ಕಂಟೆಂಟ್ಸ್ ಬೇಕು, ಅಬೌಟ್ ಸೆಕ್ಷನ್ ಇಲ್ಲಿ ಬೇಕು, ಮತ್ತೆ ನನಗೆ ಎಷ್ಟೊಂದು ಕಂಟೆಂಟ್ಗಳನ್ನ ಹಾಕ್ಬೇಕು. ನನಗೆ ಇದೆಲ್ಲ ಟೈಪ್ ಮಾಡಕ್ ಗೊತ್ತಿಲ್ಲ. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ, ಅವ್ರಿಗೆ ಏನೋ ಗೊತ್ತಿದ್ದಲ್ಲ ಇಲ್ಲಿ ಸುಮ್ಮನೆ ಇಲ್ಲಿ ಟೈಪ್ ಮಾಡಿ ಹಾಕ್ಬಿಡ್ತಾರೆ. ಆ ಥರ ಮಾಡಬಾರ್ದು. ಇದೆಲ್ಲ ಪ್ರೊಫೆಷನಲ್ಲಿ ನಾನು ಹೆಂಗ್ ಮಾಡಬೇಕು ಅಂತ ಅಂದ್ರೆ, ನೋಡಿ, ಮೈನ್ ಥಿಂಗ್ ಬಂದು ಇವಾಗ ಇಲ್ಲಿ ನಿಮ್ಗೆ ನಾನೇನ್ ಮಾಡಿದ್ದೀನಿ, ಪ್ರತಿಯೊಂದು ಸೆಕ್ಷನ್ಗೂ ಇಲ್ಲಿ ಒಂದು ಪ್ರಾಂಪ್ಟ್ ಅನ್ನ ಕೊಟ್ಟಿದ್ದೀನಿ. ಈ ಪ್ರಾಂಪ್ಟ್ ಜಸ್ಟ್ ಕಾಪಿ ಪೇಸ್ಟ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಆಗಿ ನಿಮ್ಗೆ ಎಲ್ಲ ಡೀಟೇಲ್ಸ್ ಬಂದ್ಬಿಡುತ್ತೆ. ಆಯ್ತಾ. ಇವಾಗ ನಾನು ಡೀಟೇಲ್ಸ್ ಹೆಂಗ್ ಕೊಡ್ತೀನಿ, ಎಲ್ಲ ಡೀಟೇಲ್ಸ್ ನಾನು ಕಂಪ್ಲೀಟ್ ಆಗಿ ಯಾವ ರೀತಿ ಅದನ್ನ ನಾನಿಲ್ಲಿ ಆಟೋಮೆಟಿಕ್ ಆಗಿ ನಂಗೆ ರಿಸಲ್ಟ್ಸ್ ಬರಬೇಕು, ನೀವೇನು ಮಾಡ್ಬೇಕಾಗಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾ ಏನ್ ಮಾಡ್ತೀನಿ, ಮೊನ್ನೆ ಒಂದು ಸೆಷನ್ ತಗೊಂಡಿದ್ದೆ, ಆ ಸೆಷನ್ ಎಕ್ಸಾಂಪಲ್ ಅನ್ನ ತಗೋತೀನಿ. ಇಲ್ಲಿ ಹೋಗ್ಬಿಟ್ಟು ವೆಬಿನಾರ್, ಓಕೆ, ಇಲ್ಲಿ ಒಂದಷ್ಟು ಸ್ಯಾಂಪಲ್ ರೆಸ್ಯೂಮೇಸ್ ಇದಾವೆ. ನಾನೇನ್ ಮಾಡ್ತೀನಿ, ಇಲ್ಲಿ ಯಾವ್ದಾರು ಒಂದು ಅಂದ್ರೆ ನಿಮ್ ರೆಸ್ಯೂಮೆ ಇಲ್ಲಿ ತಗೋಬೇಕು. ನಾನು ಇಲ್ಲಿ ಸುಮ್ಮನೆ ಒಂದು ರೆಸ್ಯೂಮೆ ತಗೋತೀನಿ. ಇಲ್ಲ ಏನ್ ಮಾಡ್ಬೇಕು ಅಂದ್ರೆ, ನೋಡಿ, ಇಲ್ಲಿ ಯಾವ್ದೋ ಒಂದು ಪ್ರೊಫೈಲ್ ಇದೆ. ಆಯ್ತಾ, ನೋಡಿ ಈ ತರ ಇದು ಬೇಡ, ಇದೇ ತಗೋಣ. ಆಯ್ತಾ, ಸ್ವಲ್ಪ ಸಿಂಪಲ್ ಆಗಿದೆ, ನಮ್ಗೆ ಈಸಿ ಕನೆಕ್ಟ್ ಆಗುತ್ತೆ. ಇದನ್ನ ಹೆಸರು ಮತ್ತೆ ಫೋನ್ ನಂಬರ್ ಮತ್ತೆ ಇಮೇಲ್ ಐ ಡಿ ಎಲ್ಲಾನು ನಾನು ಚೇಂಜ್ ಮಾಡಿದ್ದೀನಿ. ಒಂದು ಡಮ್ಮಿ ಪ್ರೊಫೈಲ್ ಇದೆ ಆಕ್ಚುಲಿ. ಆಯ್ತಾ, ನೋಡಿ, ಇದೆಲ್ಲ ಡಮ್ಮಿ ಪ್ರೊಫೈಲ್ ಆಕ್ಚುಲಿ. ಆಯ್ತಾ, ನಮ್ಮ ಪ್ರೊಫೈಲ್ ಇಲ್ಲಿದೆ. ನಾನೇನ್ ಮಾಡ್ತೀನಿ, ಈ ಪ್ರೊಫೈಲ್ ಅಲ್ಲಿ ಏನೇನೆಲ್ಲ ಕಂಟೆಂಟ್ಸ್ ಇದೆ ಇದ್ರ ಮೇಲೆ ನನ್ನ ಲಿಂಕ್ಡ್ಇನ್ ಅನ್ನ ನಾನು ಮಾಡಿಫೈ ಮಾಡ್ಕೋಬೇಕು. ನನ್ನ ಹತ್ರ ಎಲ್ಲ ಡೀಟೇಲ್ಸ್ ಇದೆ ಅಂತಂದ್ರೆ ನೋ ಪ್ರಾಬ್ಲಮ್. ನನ್ನ ಹತ್ರ ಏನು ಡೀಟೇಲ್ಸ್ ಇಲ್ಲ, ಬರೀ ರೆಸ್ಯೂಮ್ ಅಷ್ಟೇ ಇದೆ ಅಂದ್ರೆ ಇದನ್ನ ನೀವು ತಗೊಂಡು ಏನ್ ಮಾಡ್ಬೋದು ಅಂದ್ರೆ, ಜಸ್ಟ್ ಇಲ್ಲಿ ಚಾಟ್ ಜಿ ಪಿ ಟಿ ಹೋಗೋಣ. ಆಯ್ತಾ, ಚಾಟ್ ಜಿ ಪಿ ಟಿಗೆ ಹೋಗ್ತೀನಿ. ಇಲ್ಲಿ ನೋಡಿ, ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇದೆಲ್ಲ ಇದು ಈ ಪ್ರೊಫೈಲ್ ಅನ್ನ ಡ್ರ್ಯಾಗ್ ಮಾಡಿ ಇಲ್ಲಿ ಡ್ರಾಪ್ ಮಾಡ್ಬಿಡ್ತೀನಿ. ಜಸ್ಟ್ ಆ ಪ್ರೊಫೈಲ್ ನ ತಗೊಂಡು ಇಲ್ಲಿ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಿ ಅಷ್ಟೇ. ಇದೇನ್ ಮಾಡುತ್ತೆ ಅಂದ್ರೆ, ಈ ಕಂಟೆಂಟ್ ಅನ್ನ ರೀಡ್ ಮಾಡುತ್ತೆ. ಸ್ವಲ್ಪ ನೆಟ್ ಸ್ಲೋ ಇದೆ ಇವತ್ತು. ಓಕೆ, ನೋಡಿ, ಈಗ ಇಲ್ಲಿ ನನ್ನ ಪ್ರೊಫೈಲ್ ಇಲ್ಲಿ ಕನೆಕ್ಟ್ ಆಗೋಯ್ತು. ನನಗೆ ಏನ್ ಬೇಕಂದ್ರೆ, ಇವಾಗ ನನ್ನ ಲಿಂಕ್ಡ್ಇನ್ ಅನ್ನು ಅಪ್ಡೇಟ್ ಮಾಡೋದಕ್ಕೆ ಪ್ರತಿ ಒಂದು ಸೆಕ್ಷನ್ ಅನ್ನು ನಾನು ಅಪ್ಡೇಟ್ ಮಾಡ್ತಾ ಹೋಗ್ಬೇಕು. ಅದಕ್ಕೆ ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಓಕೆ, ಯಾರಿಗೆಲ್ಲ ಅಕಸ್ಮಾತ್ ಪ್ರೋ ಸಿಕ್ಕಿಲ್ಲ ಅಂದ್ರೆ ದಯವಿಟ್ಟು ಮತ್ತೆ ನನ್ಗೆ ಇಮೇಲ್ ಅನ್ನ ಕಳಿಸಿ. ನನಗೆ ಗೊತ್ತಿಲ್ಲ, ನಾನು ಎಲ್ಲಾರ್ಗು ನಾನು ಕಳ್ಸಿದ್ದೀನಿ. ಆಯ್ತಾ, ಎಲ್ಲಾರ್ಗು ಇಲ್ಲೇ ಇವಾಗ ನಿಮ್ ಕಣ್ಮುಂದೆ ತೋರಿಸ್ಬಿಡ್ತೀನಿ. ಒಂದೇ ಒಂದು ನಿಮಿಷ.
ಎಲ್ಲಾರ್ಗೂ ನಾನು ಕ್ಯಾನ್ವಾ ಪ್ರೋವನ್ನು ಕಳಿಸಿದ್ದೀನಿ. ಓಕೆನಾ? ಏನಕ್ಕೆ ಅದು ಬರ್ತಿಲ್ಲ ನನಗೂ ಗೊತ್ತಿಲ್ಲ. ಇಲ್ಲಿ ನೋಡಿ ಇವಾಗ ಓಕೆ, ಯಾರು ಬರ್ತಿಲ್ಲ? ಓಕೆ, ಸಂಜಯ್, ಒಂದು ನಿಮಿಷ ನೋಡ್ತೀನಿ. ಇದು ಕಳಿಸಿರೋ ಡೌಟ್ ನನಗೆ. ಆಯ್ತಾ? ಓಕೆ, ಈಗ ನೋಡಿ ಸಂಜಯ್ ಇಲ್ಲೇ ಕಳಿಸ್ತೀನಿ ನೋಡಿ ನಿಮಗೆ. ಸಾರಿ, ಎಸ್ ಬಿಟ್ಟೋಯ್ತು. ಸೊ ಈ ರೀತಿ ನಾನು ಎಲ್ಲರೂ ಕಳಿಸಿದ್ದೀನಿ. ಏನಕ್ಕೆ ನಿಮಗೆ ಅದು ಬಂದಿಲ್ಲ ನನಗೆ ಗೊತ್ತಿಲ್ಲ. ಇನ್ನೊಂದ್ಸತಿ ಚೆಕ್ ಮಾಡಿ, ಸ್ಪ್ಯಾಮ್ ಅಲ್ಲಿ ಒಂದ್ಸತಿ ಚೆಕ್ ಮಾಡಿ ನೋಡಿ. ಇನ್ವಿಟೇಷನ್ ಸೆಂಡ್ ಟು ಸಂಜಯ್. ಆಯ್ತಾ? ಸಂಜಯ್ ಒಂದ್ಸತಿ ನೋಡ್ಕೊಳ್ಳಿ. ನಿಮಗೆ ಟೀಚರ್ ಅಂತನೋ ಯು ಆರ್ ಟೀಚರ್ ಅಂತನೋ ಏನೋ ಒಂದು ಬಂದಿರುತ್ತೆ. ಓಕೆನಾ? ಸೊ ಮತ್ತೆ ಯಾರು ಕಳಿಸಿರೋ? ವಿಜೇತ್. ಜಸ್ಟ್ ಬೇಗ ಒಂದು 5 ನಿಮಿಷ ತಗೊಂಡು ನಾನು ಹಾಕ್ತೀನಿ. ಸಂದೀಪ್ ನೋಡಿ, ಇಲ್ಲೇ ನಿಮ್ ಕಣ್ಣು ಮುಂದೆನೇ ಹಾಕ್ತೀನಿ. ಎಲ್ರಿಗೂ ಕಳ್ಸಿದ್ದೀನಿ, ನಂಗೆ ಗೊತ್ತಿಲ್ಲ ಏನಕ್ಕೆ ಬಂದಿಲ್ಲ ಅಂತ. ನೋಡಿ, ಯಾರಿಗೆಲ್ಲ ಅಕಸ್ಮಾತ್ ಬೇಕು ದಯವಿಟ್ಟು ನಿಮ್ಮ ಇಮೇಲ್ ಐ ಡಿಯನ್ನ ನನಗೆ ಕಳಿಸಿ. ನಾನು ಖಂಡಿತ ನಿಮಗೆ ಕೊಡ್ತೀನಿ. ಓಕೆ, ನೋಡಿ ಆಯ್ತಾ? ರೈಟ್, ನೋಡಿ ಇವಾಗ ಇಲ್ಲಿ ಹೋಗ್ಬಿಟ್ಟು ವಿಜೇತ್ ನೋಡಿ, ಸ್ಟೂಡೆಂಟ್ ಆಲ್ರೆಡಿ ಹೋಗಿದೆ. ನಿಮಗೆ ಗೊತ್ತಿಲ್ಲ ನನಗೆ ಏನು ಅಂತ. ಒಂದ್ಸರಿ ಚೆಕ್ ಮಾಡಿ ವಿಜೇತ್, ಕಳ್ಸಿದ್ದೀನಿ. ಸರಿನಾ? ರೈಟ್. ಸೊ ಕಳ್ಸಿದ್ದೀನಿ ವಿಜೇತ್, ಇದೇ ಐಡಿಗೆ ಕಳ್ಸಿದ್ದೀನಿ. ಮತ್ತೆ ನೋಡಿ ಇಲ್ಲಿ ಹೋಗ್ಬಿಟ್ಟು ಮತ್ತೆ ಕಳಿಸ್ತೀನಿ ನಿಮಗೆ. ನೋಡಿ ವಿಜೇತ್ ಹೋಗಿದೆ. ಓಕೆ, ಅನ್ಸುತ್ತೆ ಚೆಕ್ ಮಾಡಿ. ಓಕೆನಾ? ರೈಟ್. ಅಕಸ್ಮಾತ್ ಆ ಥರ ಇದ್ರೆ ನನಗೆ ವಾಟ್ಸಪ್ ಮಾಡಿ ದಯವಿಟ್ಟು. ನಾನು ಅದನ್ನು ಫ್ರೀ ವರ್ಷನ್ ನಿಮ್ಗೆ ಕಳಿಸ್ತೀನಿ. ಅದು ಕಂಪ್ಲೀಟ್ ಪ್ರೋ ವರ್ಷನ್ ಇರುತ್ತೆ. ಓಕೆ, ರೈಟ್. ಸೊ ಇವಾಗ ಮತ್ತೆ ಇಲ್ಲಿ ಬರೋಣ. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ನಿಮ್ಗೆ ಏನಾದರೂ ಐ ಡಿ ಆಕ್ಸೆಸ್ ಬೇಕು ಅಂದ್ರೆ ನನ್ನ ವಾಟ್ಸಪ್ ನಂಬರ್ಗೆ ನಿಮ್ದು ಇಮೇಲ್ ಐ ಡಿಯನ್ನು ಕಳಿಸಿ, ನಾನು ಅದನ್ನು ನಿಮಗೆ ಆಕ್ಸೆಸ್ ಕೊಡ್ತೀನಿ. ರೈಟ್. ಓಕೆ, ಇವಾಗ ನಾವೇನ್ ಮಾಡಬೇಕು ಅಂತಂದ್ರೆ, ಇಲ್ಲೊಂದಷ್ಟು ಸೆಕ್ಷನ್ ಇದೆ ನೋಡಿ. ಇಲ್ಲಿ ಅಬೌಟ್, ಹೆಡ್ಲೈನ್, ಆಯ್ತಾ, ಮತ್ತೆ ಸಮ್ಮರಿ, ಎಕ್ಸ್ಪೀರಿಯನ್ಸ್, ಸ್ಕಿಲ್ಸ್ ಅಂಡ್ ಎಂಡೋಸ್ಮೆಂಟ್ಸ್, ರೆಕಮೆಂಡೇಶನ್, ಎಜುಕೇಶನ್. ಸೊ ಈ ಥರದ್ದು ಎಷ್ಟೊಂದು ಸೆಕ್ಷನ್ಸ್ ಇರುತ್ತೆ. ನಾನು ಇಲ್ಲಿ ಇವಾಗ ಏನ್ ಮಾಡಿದ್ದೀನಿ ಅಂದ್ರೆ, ಚಾಟ್ ಜಿ ಪಿ ಟಿಯಲ್ಲಿ ಒಂದು ಪ್ರೊಫೈಲ್ ಹಾಕಿದ್ದೀನಿ. ಇದು ನನ್ನ ಲಿಂಕ್ಡ್ಇನ್ ಪ್ರೊಫೈಲ್ ಅಂತ ಅನ್ಕೊಳ್ಳೋಣ. ಈಗ ನನಗೇನ್ ಬೇಕಂದ್ರೆ, ಇದನ್ನ ಸ್ಟಡಿ ಮಾಡಿ ನನಗೆ ಅಪ್ಡೇಟ್ ಮಾಡೋದಕ್ಕೆ, ಕಂಪ್ಲೀಟ್ ಆಗಿ ಅಪ್ಡೇಟ್ ಮಾಡೋದಕ್ಕೆ ಈ ಪ್ರೊಫೈಲ್ ಇಂದ ನನಗೆ ಕಂಟೆಂಟ್ ಬೇಕು. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಪ್ಲೀಸ್ ಬಿ ಮೈ ಲಿಂಕ್ಡ್ಇನ್ ಅಡ್ವೈಸರ್. ಆಯ್ತಾ? ಫಸ್ಟ್ ನಮಗೆ ಈ ಚಾಟ್ ಜಿ ಪಿ ಟಿ ಯಾವ ರೀತಿ ವರ್ಕ್ ಮಾಡಬೇಕು ಅಂತ ಅದನ್ನ ಮೆನ್ಷನ್ ಮಾಡ್ಬಿಡಿ. ಅಕಸ್ಮಾತ್ ನೀವೇನಾದ್ರು ಆಡ್ಸ್ ರನ್ ಮಾಡಬೇಕು ಅಂದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಅಡ್ವೈಸರ್ ಅಂತನೋ ಅಥವಾ ಮ್ಯಾನೇಜರ್ ಅಂತನೋ ಏನೋ ಒಂದು ಕೊಡಿ. ಅಕಸ್ಮಾತ್ ಡೇಟಾ ಅನಲೈಸ್ ಮಾಡ್ಬೇಕಾದ್ರೆ ಬಿ ಮೈ ಡೇಟಾ ಅನಲಿಸ್ಟ್ ಅಂತ ಕೊಟ್ಬಿಡಿ. ಅದು ಆ ರೀತಿ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಸೊ ಬಿ ಮೈ ಲಿಂಕ್ಡ್ಇನ್ ಅಡ್ವೈಸರ್. ಐ ಆಮ್ ಅಪ್ಡೇಟಿಂಗ್ ಮೈ ಲಿಂಕ್ಡ್ಇನ್ ಪ್ರೊಫೈಲ್. ಆಯ್ತಾ? ಹೆಂಗ್ ಕೊಡಿ ಅಂದ್ರೆ, ಐ ಆಮ್ ನ್ಯೂ ಟು ದಿಸ್ portal, so please help me in updating my profile step by step. ಆಯ್ತಾ? I need the entire content for all the section, in detail, and SEO
ಆಪ್ಟಿಮೈಸ್ಡ್. ಓಕೆ, SE ಆಪ್ಟಿಮೈಸ್ ಅಂತ ನೀವು ಖಂಡಿತವಾಗೂ ಕೊಡ್ಬೇಕು. ಯಾಕಂದ್ರೆ ಅವಾಗ ನಮಗೆ ಈ ಕೀವರ್ಡ್ಸ್ ಇಂದ ಹಿಡಿದು ಮತ್ತೆ ಯಾವ ರೀತಿ ಇದೆಲ್ಲ ಡೀಟೇಲ್ಸ್ ಇರುತ್ತಲ್ಲ ಅದೆಲ್ಲ ನಮಗೆ ಒಂದು ಸರ್ಚ್ ಇಂಜಿನ್ ಅಲ್ಲಿ ಈಸಿಗೆ ಸರ್ಚ್ ಆಗುತ್ತೆ. ಓಕೆ, ರೈಟ್. ನೆಕ್ಸ್ಟ್, ಪ್ಲೀಸ್ ಮೇಕ್ ಶೋರ್ ದಟ್ the content will have the appropriate keywords which helps me in getting recognized online. ಆಯ್ತಾ? ಸುಮ್ಮನೆ ಒಂದಷ್ಟು ಏನೋ ಒಂದು ಪ್ರಾಂಪ್ಟ್ ಕೊಟ್ಟಿದ್ದೀನಿ. ಅದಾದ್ಮೇಲೆ ಬೇಕಾದ್ರೆ ನಾನು ಕಂಪ್ಲೀಟ್ ಆಗಿ ಯಾವಾಗ ಬೇಕು ಅವಾಗ ಅದನ್ನ ಮಾಡಿಫೈ ಮಾಡ್ತಾ ಹೋಗ್ಬೋದು. ಎಂಟರ್ ಅಂತ ಕೊಡ್ತೀನಿ ನೋಡಿ. ಇಲ್ಲಿ ಹೋಗ್ಬಿಟ್ಟು ನನಗೆ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನೋಡಿ, ಪ್ರೊಫೈಲ್ ಫೋಟೋ, ಬ್ಯಾನರ್ ಇಮೇಜ್, ಇದು ಫಸ್ಟ್ ನೀವು ಮಾಡ್ಬೇಕಾರದು. ಇದನ್ನ ಮಾಡಿದೀವಿ ಅಂತ ಅನ್ಕೋಣ. ಯು ಕ್ಯಾನ್ ಯೂಸ್ ಕಸ್ಟಮ್ ಬ್ಯಾನರ್ ಕೀವರ್ಡ್ಸ್. ಬೇಕಾದ್ರೆ ಇದನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಕೊಡ್ತಿದೆ. ಯಾಕಂದ್ರೆ ಇದನ್ನ ಎಲ್ಲಿ ನಮ್ಮ ಬ್ಯಾನರ್ ಇದೆಯಲ್ಲ, ನಾವೇನ್ ಬ್ಯಾನರ್ ಕ್ರಿಯೇಟ್ ಮಾಡಿದ್ವಲ್ಲ ಇಲ್ಲಿ, ಇಲ್ಲ ಹಾಕಿ ಅಂತ ಅದು ಹೇಳ್ತಿದೆ ಅದು. ನೆಕ್ಸ್ಟ್ ಹೆಡ್ಲೈನ್. ಹೆಡ್ಲೈನ್ ಬಂದು ಇದು ಇಲ್ಲ ಏನ್ ಕೊಡ್ತೀನಲ್ಲ ಇದು ಹೆಡ್ಲೈನ್. ನಾನು ಏನ್ ಮಾಡ್ಬೋದು, ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ನೋಡಿ, ಡೇಟಾ ಅನಲಿಸ್ಟ್ ಅದೇ ಕೊಡುತ್ತೆ ನಿಮ್ಗೆ ನೀಟಾಗಿ. ಇದನ್ನ ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡ್ತೀನಿ. ನೆಕ್ಸ್ಟ್ ಅಬೌಟ್. ಅಬೌಟ್ ಸಮ್ಮರಿಯಲ್ಲಿ ನೋಡಿ, ಈ ರೀತಿ ಯೂಶಲಿ ನಾವು ಅಬೌಟ್ ಅಲ್ಲಿ ಸುಮ್ಮನೆ ಪಾಯಿಂಟ್ಸ್ ತರ ಹಾಕಕ್ ಹೋಗ್ಬೇಡಿ, ಸ್ವಲ್ಪ ಪ್ಯಾರಾಗ್ರಾಫ್ ತರ ಇರಲಿ. ಆಯ್ತಾ? ಇಲ್ಲಿ ಹೋದ್ರೆ ನಿಮ್ಗೆ ಇಲ್ಲಿ ಅಬೌಟ್ ಸೆಕ್ಷನ್ ನೋಡಿ ನೀಟಾಗಿ ಕೊಟ್ಟಿರುತ್ತೆ. ನೀವು ಅದನ್ನ ಅಬೌಟ್ ಸೆಕ್ಷನ್ ಅಲ್ಲಿ ಕಾಪಿ ಪೇಸ್ಟ್ ಮಾಡ್ಕೋಬಹುದು ನೋಡಿ, ಈ ತರ. ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್. ಇಲ್ಲಿ ಹೋಗ್ಬಿಟ್ಟು ನೋಡಿ, ಎಕ್ಸ್ಪೀರಿಯನ್ಸ್ ಸೆಕ್ಷನ್ ಇಲ್ಲಿದೆ ನಿಮ್ಗೆ. ಸೊ ಸ್ಟೆಪ್ ಬೈ ಸ್ಟೆಪ್ ಇದನ್ನ ಹೆಂಗ್ ಮಾಡ್ಬೇಕು ಅಂದ್ರೆ, ಲೇಟೆಸ್ಟ್ ಏನಿದೆ ಅದಿಲ್ಲಿ ಬರುತ್ತಿಲ್ಲ. ನೀವು ಎಕ್ಸ್ಪೀರಿಯನ್ಸ್ ಅನ್ನ ಅಪ್ಡೇಟ್ ಮಾಡ್ಕೋಬಹುದು. ಇಲ್ಲಿ ಹೋದ್ರೆ ನನ್ಗೆ ಇಲ್ಲಿ ಹೋಗ್ಬಿಟ್ಟು ಎಕ್ಸ್ಪೀರಿಯನ್ಸ್ ಅನ್ನ ನೀವು ಇಲ್ಲಿ ಹಾಕೋತಾ ಹೋಗ್ಬೋದು. ಓಕೆ ನೋಡಿ, ಪ್ಲಸ್ ಆಡ್ ಪೊಸಿಷನ್, ಆಡ್ ಕೆರಿಯರ್ ಬ್ರೇಕ್. ನಿಮ್ಗೆ ಏನಾರ ಅಕಸ್ಮಾತ್ ಕೆರಿಯರ್ ಬ್ರೇಕ್ ಗ್ಯಾಪ್ ಇತ್ತು ಅಂದ್ರೆ ಇಲ್ಲಿ ನೀವು ಇದನ್ನ ಕೊಡ್ಬೋದು. ಸರಿನಾ? ಆ ರೀತಿ ನೀವು ಮಾಡ್ಬೋದು. ಸೊ ಇಲ್ಲಿ ನಾನು ಏನ್ ಮಾಡಿದ್ದೀನಿ, ಅಲ್ಲಿ ಡೀಟೇಲ್ ಆಗಿ ಎಲ್ಲ ಕೊಟ್ಬಿಟ್ಟಿದೆ. ಅಕಸ್ಮಾತ್ ನಿಮ್ಗೆ ಏನಾದ್ರು ಇನ್ನು ಒಂದೊಂದೇ ಸೆಕ್ಷನ್ ಅಲ್ಲಿ ಒಂದೊಂದೇ ನಾನು ವ್ಯಾಲ್ಯೂನ ತಗೋಬೇಕು, ಕಂಟೆಂಟ್ ನ ತಗೋಬೇಕು ಅಂತಿದ್ರೆ ನೋಡಿ, ಅಬೌಟ್ ಸೆಕ್ಷನ್ ನಾನು ಏನ್ ಮಾಡ್ತೀನಿ, ಇಲ್ಲಿ ಈ ಪ್ರಾಂಪ್ಟ್ ಅನ್ನು ತಗೊಂಡು ಹಾಕ್ತೀನಿ. ಜಸ್ಟ್ ಕಾಪಿ ಪೇಸ್ಟ್ ಮಾಡಿ ಸಾಕು. ರೈಟ್ ಎ ಪ್ರೊಫೆಷನಲ್ ಸಮ್ಮರಿ ಯೂಸಿಂಗ್ ಮೈ ರೆಸ್ಯೂಮೆ ಫಾರ್ ರೆಫರೆನ್ಸ್, ಇನ್ಕ್ಲೂಡ್ ಕೀವರ್ಡ್ಸ್ ಅಂಡ್ ಮೆಟ್ರಿಕ್ಸ್. ಮೆಟ್ರಿಕ್ಸ್ ಅಂತಂದ್ರೆ ನಂಬರ್ಸ್, ಏನೇನೆಲ್ಲ ನಾವು ಮಾಡಿದೀವಿ ನೋಡಿ. ಇಲ್ಲಿ ಹೋಗ್ಬಿಟ್ಟು ಇವಾಗ ಇದನ್ನ ಇಲ್ಲಿ ಕೊಡ್ತೀನಿ ನೋಡಿ. ಇಲ್ಲಿ ಬಂದಿರೋದು ಬಂದು ಎಂಟೈರ್ ಇದಕ್ಕೆ ಎಲ್ಲ ಬಂದ್ಬಿಟ್ಟಿದೆ. ಇಲ್ಲ ಅಂದ್ರೆ ನಮ್ಗೇನು ಅಪ್ಡೇಟ್ ಮಾಡ್ಬೇಕು ಎಲ್ಲ ಬಂದಿದೆ. ಇನ್ ಡೀಟೇಲ್ ನೀವೇನಾದ್ರು ಮಾಡ್ಬೇಕು ಅಂತಿದ್ರೆ ನಾ ಎಲ್ಲೋ ನೋಡಿ ಇದು ಕೊಡ್ತೀನಿ, ಅಬೌಟ್ ಸೆಕ್ಷನ್ ಅಲ್ಲಿ ಅಬೌಟ್ ನೆಕ್ಸ್ಟ್ ಕೊಡಿ ಸಾಕು. ನೀವು ನೋಡಿ, ಅಬೌಟ್ ಸೆಕ್ಷನ್ ಏನ್ ಬೇಕು ನೋಡಿ ಅದನ್ನ ಬರುತ್ತೆ. ಇಲ್ಲೂ ಬಂದಿದೆ, ಬಟ್ ನಂಗೆ ಏನಾರ ಅಕಸ್ಮಾತ್ ಆಗಿ ಅದ್ರ ಬಗ್ಗೆ ಅಷ್ಟೊಂದು ಅಂದ್ರೆ, ಇಲ್ಲಿ ನೋಡಿ ಅಬೌಟ್ ಸೆಕ್ಷನ್ ಇಲ್ಲಿ ಈ ತರ ಇದೆ. ನನಗೆ ಯಾಕೋ ಇದು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದ್ರೆ ಒಂದೊಂದೇ ಸೆಕ್ಷನ್ ತಗೊಂಡು ನಾವಿಲ್ಲಿ ಈ ರೀತಿ ಅಪ್ಡೇಟ್ ಮಾಡ್ಕೋಬಹುದು. ಸೊ ನಮ್ಗೆ ಇಲ್ಲಿ ಕಂಪ್ಲೀಟ್ ಆಗಿ ಒಂದೊಂದೇ ಸೆಕ್ಷನ್ ಅನ್ನು ಹೋಗಿ ಸಪ್ರೇಟ್ ಆಗಿ ಕೂಡ ತಗೋಬಹುದು. ಇಲ್ಲ ನಾನು ಒಂದೇ ಸರಿ ಇಲ್ಲಿ ಕೊಟ್ಬಿಟ್ಟು ಎಲ್ಲಾನು ಒಂದೇ ಸರಿ ನಾನು ಅಪ್ಡೇಟ್ ಕೂಡ ಮಾಡ್ಬೋದು. ಏನ್ ಮಾಡ್ಬೇಕು, ಇಲ್ಲಿ ಹೋಗ್ಬಿಟ್ಟು ಎಲ್ಲಾ ಡೀಟೇಲ್ಸ್ ಅನ್ನ ನೀವು ಅಪ್ಡೇಟ್ ಮಾಡ್ತಾ ಹೋಗಿ. ಆಯ್ತಾ? ಇಲ್ಲಿ ನೋಡಿ, ಸರ್ಟಿಫಿಕೇಶನ್ಸ್ ಕೂಡ ನೀವು ಹಾಕೋಬಹುದು. ಅದಕ್ಕೂ ನಿಮ್ಗೆ ಅವಕಾಶ ಇರುತ್ತೆ. ದಯವಿಟ್ಟು ಸರ್ಟಿಫಿಕೇಶನ್ಸ್ ಅನ್ನ ಹಾಕೋದನ್ನ ಮರಿಬೇಡಿ, ಇದು ತುಂಬಾ ಇಂಪಾರ್ಟೆಂಟ್. ಸೊ ಪ್ರತಿಯೊಂದು ಕಂಪ್ನೀಸ್ ಅಲ್ಲಿ ಏನ್ ವರ್ಕ್ ಮಾಡಿದ್ರೆ ಅದು ಎಂಟರ್ ಮಾಡ್ತಾ ಹೋಗಿ, ಮತ್ತೆ ಏನೇನು ಸರ್ಟಿಫಿಕೇಶನ್ಸ್ ಇದೆ ಅದನ್ನ ನೀವು ಹಾಕ್ತಾ ಹೋಗ್ಬೋದು. ಇಲ್ಲಿ ನೋಡಿ, ಇಲ್ಲಿ ಹೋಗ್ಬಿಟ್ಟು ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ, ಎಕ್ಸ್ಪೆಂಡ್ ಮಾಡಿದ್ರೆ ನಾನು ತಗೊಂಡಿರುವಂತ ಸರ್ಟಿಫಿಕೇಶನ್ಸ್ ಎಲ್ಲ ಇಲ್ಲಿ ಬರ್ತಿದ್ದು ಲಿಂಕ್. ಆಯ್ತಾ? ಇನ್ನೂ ತುಂಬಾ ಲಿಂಕ್ಸ್ ಇದೆ, ನಾನು ಅದನ್ನ ಅಪ್ಡೇಟ್ ಮಾಡಿಲ್ಲ. ನಾನೇ ಅಪ್ಡೇಟ್ ಮಾಡೋದು ತುಂಬಾ ಇದೆ. ಆಕ್ಚುಲಿ ನಿಮ್ಗೆ ಹೇಳ್ತೀನಿ ಅಪ್ಡೇಟ್ ಮಾಡ್ಬೇಕು ಅಂತ, ನನಗೆ ಆಕ್ಚುಲಿ ಟೈಮ್ ಆಗ್ತಿಲ್ಲ. ಸೊ ನಾನು ಅಪ್ಡೇಟ್ ಮಾಡಿಲ್ಲ. ಬಟ್ ನೀವು ನನಗಂದ್ರೆ ಇವಾಗ ಆಲ್ಮೋಸ್ಟ್ ಎಲ್ಲ ಕಂಟೆಂಟ್ ಇದೆ. ಆಯ್ತಾ? ನಾನೇನು ಎಲ್ಲೂ ಹೋಗಿ ಕೆರಿಯರ್ ಇದು ಮಾಡಬೇಕು ಅಂತೇನಿಲ್ಲ. ಬಟ್ ನಿಮಗೆ ಇದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನೀವು ಪ್ರತಿದಿನ ಇದನ್ನ ಅಪ್ಡೇಟ್ ಮಾಡ್ತಾ ಹೋಗ್ಬೇಕು. ಯಾಕಂದ್ರೆ ಇವಾಗ ನಾನಂದ್ರೆ ಕೆಲವು ಕಂಪ್ನೀಸ್ ಅಲ್ಲಿ ಆಲ್ರೆಡಿ ರೆಕಗ್ನೈಸ್ಡ್. ಸೊ ನನ್ನ ಪರಿಚಯ ಅಷ್ಟೊಂದು ಇದಾಗಿ ಬೇಕಾಗಲ್ಲ. ಬಟ್ ನಿಮ್ಮ ಪರಿಚಯ ತುಂಬಾ ಮುಖ್ಯ. ಯಾಕಂದ್ರೆ ನಿಮ್ ಪರಿಚಯ ಹೆಂಗ್ ಮಾಡ್ಕೋತಾರೆ,
ನೀವು ಲಿಂಕ್ಡ್ ಇನ್ ಪ್ರೊಫೈಲ್ ಕೊಟ್ಟಾಗ ಅದರಲ್ಲೇ ಅದನ್ನು ನೀವು ಪರಿಚಯ ಮಾಡ್ಕೋಬೇಕು. ರೈಟ್, ನೋಡಿ ಇಲ್ಲಿ ಕ್ಲಿಕ್ ಮಾಡ್ತೀನಿ. ನೋಡಿ ನಾನು ಮಾಡಿರ್ತಕ್ಕಂಥ ಎಲ್ಲ ಸರ್ಟಿಫಿಕೇಶನ್ಸ್ ಇಲ್ಲಿದೆ. ನಾನು ವ್ಯೂ ಅಂತ ಕೊಟ್ರೆ ನೋಡಿ ಸೀದಾ ಅಲ್ಲಿ ಹೋಗುತ್ತೆ ಸರ್ಟಿಫಿಕೇಶನ್. ಇದಕ್ಕೆ ಇಲ್ಲೋದ್ರೆ ನೋಡಿ ಎಲ್ಲ ನಾನು ಏನೇನು ಸರ್ಟಿಫಿಕೇಶನ್ ಮಾಡ್ಕೊಂಡಿದ್ದೀನಿ ಎಲ್ಲ ಇಲ್ಲಿದೆ, ಎಲ್ಲ ಇಲ್ಲಿ ಬಂದಿರುತ್ತೆ. ಓಕೆನಾ? ಸೊ ಈ ರೀತಿ ನೀವು ನಿಮ್ಮ ಪ್ರೊಫೈಲ್ ಅನ್ನ ರೆಡಿ ಮಾಡ್ಕೋಬೇಕು. ಓಕೆ, ಪ್ರತಿಯೊಂದು ಹಾಕ್ಬೇಕು ನೀವು, ಪ್ರತಿಯೊಂದನ್ನು. ರೈಟ್, ಸೊ ಇಲ್ಲಿ ಹೆಂಗ್ ಅಪ್ಡೇಟ್ ಮಾಡಬೇಕು ಅದು ನಿಮ್ಗೆ ಈಸಿ ಗೊತ್ತಾಗುತ್ತೆ. ಇಲ್ಲಿ ಹೋಗ್ಬಿಟ್ಟು ಒಂದೊಂದೇ ನೀವು ನೋಡ್ಕೋತಾ ಹೋಗ್ಬೋದು. ಇಲ್ಲಿ ಆ ಸೆಕ್ಷನ್ ವೈಸ್ ನಿಮ್ಗೆ ಅದು ಬರುತ್ತೆ. ನಿಮ್ಗೆ ನೀವು ಅದನ್ನ ಅಪ್ಡೇಟ್ ಮಾಡ್ಕೋತಾ ಹೋಗ್ಬೇಕು. ಓಕೆ, ರೈಟ್. ಸೊ ಅಷ್ಟು ಡೀಟೇಲ್ ಆಗಿ ನಿಮ್ಗೆ ಇಲ್ಲಿ ಹೋಗ್ಬಿಟ್ಟು ಇದನ್ನ ಕಾಪಿ ಮಾಡಿ ಪೇಸ್ಟ್ ಮಾಡಿ ಅಂತ ನಾ ಹೇಳಕ್ಕೆ ಅಷ್ಟೊಂದೇನು ನಿಮ್ಗೆ ನಾಲೆಡ್ಜ್ ನಿಮ್ಗೆ ಅದು ಆರಾಮ್ ನನಗೆ ಗೊತ್ತಿರ ನಿಮ್ಗೆ ಆ ನಾಲೆಡ್ಜ್ ಇದೆ, ನೀವು ಅಪ್ಡೇಟ್ ಮಾಡ್ಕೋತೀರ ಅಂತ. ಬಟ್ ಏನಂದ್ರೆ ಇಲ್ಲಿ ಚಾಟ್ GPT ಇಂದ ಹೆಂಗ್ ತಗೊಂಡೋಗ್ಬೇಕು ಅದನ್ನ ನಿಮ್ಗೆ ನಾನು ಗೈಡ್ ಮಾಡಿದ್ದೀನಿ. ಓಕೆನಾ? ಸೊ ಇಲ್ಲಿ ತುಂಬಾ ಕೆಲವು ಟೈಮ್ ಏನಾಗುತ್ತೆ ಅಂದ್ರೆ ಅದು ಅಷ್ಟು ಕೊಟ್ಬಿಟ್ಟಿರುತ್ತೆ. ನೀವು ಅದನ್ನು ಹೋಗ್ತಾ 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 ನೀವು ಇನ್ನೂ ಆಪ್ಟಿಮೈಸ್ ಮಾಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಕಂಟೆಂಟ್ ಅನ್ನ ಕಾಪಿ ಪೇಸ್ಟ್ ಮಾಡ್ಕೋಬಹುದು. ಓಕೆನಾ? ಡನ್. ಈಗ ನೆಕ್ಸ್ಟ್ ಈ ನೆಟ್ವರ್ಕ್ ನಾನು ಇದು ಐಡಿಯಾನ ಕ್ರಿಯೇಟ್ ಮಾಡಿದೆ, ಕಂಟೆಂಟ್ಸ್ ಒಂದಷ್ಟು ಆಗಿದೆ. ಈಗ ನನಗೆ ನೆಟ್ವರ್ಕ್ ಬೇಕು. ಆಯ್ತಾ? ನೆಕ್ಸ್ಟ್ ಬಂದು ಇಲ್ಲಿ ಹೋಗ್ತೀನಿ. ನಾನೇನ್ ಮಾಡ್ತೀನಿ, ಒಂದೊಂದೇ ಸೆಕ್ಷನ್ ಬರೆಯೋ ಬದಲು ಇಲ್ಲಿ ಆಲ್ ದ ಡೀಟೇಲ್ಸ್ ಯೂಸಿಂಗ್ ಚಾಟ್ GPT. ಇದು ಇಷ್ಟ ಆಯ್ತು. ಬಟ್ ನನಗೆ ಇವಾಗ ಈ ಲಿಂಕ್ಡ್ ಇನ್ ಬಂದು ನನ್ನ ಬ್ರ್ಯಾಂಡ್ ಮಾಡಬೇಕು. ಏನ್ ಬ್ರ್ಯಾಂಡ್ ಅಂತಂದ್ರೆ, ಬ್ರ್ಯಾಂಡ್ ಅಂತಂದ್ರೆ ನನ್ನ ಪ್ರೊಫೈಲ್ ನೋಡಿದ ತಕ್ಷಣ ಈ ಪ್ರೊಫೈಲ್ ನಮಗೆ ಬೇಕು ಅಥವಾ ನಮ್ಮ ಕಂಪ್ನಿಯವ್ರನ್ನ ಇಂಟರ್ವ್ಯೂ ಕರೆಸ್ಬೇಕು, ಆ ರೀತಿ ನಿಮ್ ಪ್ರೊಫೈಲ್ ಇರಬೇಕು. ಯೂಶಲಿ ನಾನು ನೋಡಿದ್ದೀನಿ ಏನ್ ಮಾಡ್ತಾರೆ ಅಂದ್ರೆ, ನಾನು ಲಿಂಕ್ಡ್ ಇನ್ ಪ್ರೊಫೈಲ್ ಒಂದು ಕ್ರಿಯೇಟ್ ಮಾಡ್ಕೊಳ್ಳಿ ಅಂದ್ರೆ ಕ್ರಿಯೇಟ್ ಮಾಡ್ಬಿಟ್ಟು ಸುಮ್ಮನೆ ಬಿಟ್ಬಿಟ್ಟಿರ್ತಾರೆ ಅಷ್ಟೇ. ಬಟ್ ಅದ್ರಲ್ಲಿ ಏನ್ ಹಾಕ್ಬೇಕು, ಏನ್ ಬಿಡ್ಬೇಕು, ಮತ್ತೆ ಏನ್ ಮಾಡ್ತಾರೆ, ಇಲ್ಲಿ ಹೋಗ್ಬಿಟ್ಟು ಜಾಬ್ ಅಪ್ಲೈ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಹೋಗ್ಬಿಟ್ಟು ಎಲ್ಲ ಒಂದ್ ಕಡೆ ಜಾಬ್ ಇರುತ್ತಿಲ್ಲ, ನಾನು ಹೋಗ್ಬಿಟ್ಟು ಜಾಬ್ ಅಪ್ಲೈ ಮಾಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಡೇಟಾ ಅನಾಲಿಟಿಕ್ಸ್ ಜಾಬ್ಸ್ ಅಂತ ಹೋಗ್ತೀವಿ. ಮತ್ತೆ ಇಲ್ಲೊಂದಷ್ಟು ಜಾಬ್ಸ್ ಬರುತ್ತೆ. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಓಕೆ ಏನ್ ವೈರ್ ಏನೋ ಇದೆ, ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ತೀನಿ, ಇದು ಅಪ್ಲೈ ಮಾಡ್ತಾ ಹೋಗ್ತೀನಿ. ಬಟ್ ನೀವು ಅಪ್ಲೈ ಮಾಡಿದ್ಮೇಲೆ ನಿಮ್ಮ ಪ್ರೊಫೈಲ್ ನೋಡಲ್ಲ ಅಂತ ಏನ್ ಗ್ಯಾರಂಟಿ? ಬಂದ್ ಏನ್ ಮಾಡ್ತಾರೆ, ನಿಮ್ ಪ್ರೊಫೈಲ್ ನೋಡ್ತಾರೆ. ಪ್ರೊಫೈಲ್ ಅಲ್ಲಿ ಏನೂ ಇಲ್ಲ. ಸೊ ಏನಾಯ್ತು, ನಿಮ್ಮ ಪ್ರೊಫೈಲ್ ಶಾರ್ಟ್ ಲಿಸ್ಟ್ ಆಗಲ್ಲ. ಬಟ್ ನನ್ನ ಪ್ರೊಫೈಲ್ನ ಒಂದು ಬ್ರ್ಯಾಂಡ್ ಆಗಿ ಅಥವಾ ನನ್ನ ಪ್ರೊಫೈಲ್ ನೋಡಿದ ತಕ್ಷಣ ತುಂಬಾ ಇಂಪ್ರೆಸಿವ್ ಹೆಂಗ್ ಮಾಡೋದು? ನಿಮ್ಗೆ ಇಂಪ್ರೆಸಿವ್ ಅಂತ ಅಂದಿದ ತಕ್ಷಣ ನಾನು ಇಲ್ಲಿ ಹೋಗ್ಬಿಟ್ಟು ಎಲ್ಲ ಒಳ್ಳೆ ಡಿಸೈನ್ ಬ್ಯಾನರ್ ಹಾಕ್ಬಿಡ್ತೀನಿ, ಮತ್ತೆ ನಾನು ಒಳ್ಳೆ ಫೋಟೋ ಹಾಕ್ಬಿಡ್ತೀನಿ. ಅದು ನೋಡಿದ ತಕ್ಷಣ ಇಂಪ್ರೆಸ್ ಆಗ್ತಾರೆ ಅಂದ್ರೆ ಅದು ಸುಳ್ಳು. ಇಂಪ್ರೆಸ್ ಆಗ್ತಾರೆ ಅಂತಂದ್ರೆ ನೀವು ಹಾಕುವಂತ ಕಂಟೆಂಟ್. ಆಯ್ತಾ? ಜೊತೆಗೆ ಇಲ್ಲಿ ಕೆಳಗೆ ಬಂತಂದ್ರೆ ಇಲ್ಲಿ ನಿಮ್ಗೆ ಒಂದಷ್ಟು ರೆಕಮೆಂಡೇಶನ್ಸ್ ಇರ್ತಾವೆ ನೋಡಿ, ಇಲ್ಲಿ ರೆಕಮೆಂಡೇಶನ್ಸ್ ಮತ್ತೆ ಏನ್ ಸ್ಕಿಲ್ಸ್ ಇಲ್ಲಿ ಹಾಕಿದ್ದೀರಾ ಇದೆಲ್ಲದು ಇಂಪಾರ್ಟೆಂಟ್ ಆಗುತ್ತೆ. ಈ ರೆಕಮೆಂಡೇಶನ್ಸ್ ಬಂದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ನನಗೆ ನೀವೇನ್ ಮಾಡ್ಬೋದು ಅಂದ್ರೆ, ನೀವು ನನಗೆ ರೆಕಮೆಂಡೇಶನ್ ಕಳಿಸ್ಬೋದು. ನೀವು ಅದನ್ನ ಕಳಿಸಿ. ಅಕಸ್ಮಾತ್ ನಾನೇನಾದ್ರೂ ನಿಮ್ ಜೊತೆ ಕೆಲಸ ಮಾಡಿದ್ರೆ ಅಥವಾ ನಾನು ನಿಮ್ಗೆ ಟೀಚ್ ಮಾಡಿದ್ರೆ ಅಥವಾ ನಿಮಗೆ ಪರಿಚಯ ಇತ್ತು ಅಂದ್ರೆ ನಾನು ನಿಮ್ಗೆ ರೆಕಮೆಂಡ್ ಮಾಡ್ತೀನಿ. ಸೊ ಅದೇ ರೀತಿ ನೀವು ನನ್ನ ರೆಕಮೆಂಡ್ ಮಾಡ್ಬೋದು. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ಮೋರ್ ದ ರೆಕಮೆಂಡೇಶನ್ಸ್, ನಮ್ಗಿಲ್ಲಿ ಈ ರೆಕಮೆಂಡೇಶನ್ಸ್ ಇದೆಯಲ್ಲ, ಇದು ಎಷ್ಟು ರೆಕಮೆಂಡೇಶನ್ ಇರುತ್ತೋ ಅಷ್ಟು ಒಳ್ಳೇದು. ಯಾಕಂದ್ರೆ ಇದು ಬಂದು ನಿಮ್ಗೆ ಒಂಥರ ಫೀಡ್ಬ್ಯಾಕ್ ತರ. ಸೊ ಈ ಫೀಡ್ಬ್ಯಾಕ್ ಇಂದ ಏನಾಗುತ್ತೆ ಅಂದ್ರೆ, ಯಾರಾದ್ರೂ ಅಕಸ್ಮಾತ್ ನಮ್ಮ ಪ್ರೊಫೈಲ್ ಬಂದಾಗ ಇವರು ಒಂದು ಒಳ್ಳೆ ವ್ಯಕ್ತಿ ಅಂದ್ರೆ, ಈ ವ್ಯಕ್ತಿ ತುಂಬಾ ಜನದಿಂದ ರೆಕಮೆಂಡೇಶನ್ಸ್ ತಗೊಂಡಿದ್ದಾರೆ, ತುಂಬಾ ಜನ ರೆಕಮೆಂಡ್ ಮಾಡ್ತಿದ್ದಾರೆ ಅಂದ್ರೆ ಇವ್ರನ್ನ ನಂಬೋದು, ನಮ್ಮ ಕಂಪ್ನಿಗೆ ಸೇರಿಸ್ಕೋಬಹುದು ಅಂತ. ಇದು ಒಂದು ನೀವು ಮಾಡಬೇಕು. ಸೊ ನೋಡಿ ಇಲ್ಲಿ ಹೋಗ್ಬಿಟ್ಟು ನಾನು ಯಾರಿಗಾದ್ರು ಸೆಂಡ್ ಮಾಡ್ಬೋದು. ಆಯ್ತಾ? ಆಸ್ಕ್ ಫಾರ್ ರೆಕಮೆಂಡೇಶನ್. ಆಯ್ತಾ? ನಾನು ಇಲ್ಲಿ ಹೋಗಿ ಇಲ್ಲಿ ಕ್ಲಿಕ್ ಮಾಡ್ತೀನಿ. ಆಸ್ಕ್ ಫಾರ್ ರೆಕಮೆಂಡೇಶನ್ ಏನ್ ಮಾಡ್ತೀನಿ, ಹೂಮ್ ಡು ಯು ವಾಂಟ್ ಟು ಆಸ್ಕ್, ಸರ್ಚ್ ಫಾರ್ ದ ಪೀಪಲ್. ಅಕಸ್ಮಾತ್ ಏನಾದ್ರು ನಿಮಗೆ ಬೇಕಂದ್ರೆ ಇಲ್ಲಿ ನಾನು ನಿಮ್ದು ಐಡಿ ಕೊಡ್ಬೋದು. ಆಯ್ತಾ? ಇವಾಗ ಫಾರ್ ಎಕ್ಸಾಂಪಲ್ ದರ್ಶನ್ ಬರುತ್ತಾ ನೋಡ್ತೀನಿ.
ನೀವು ಕೊಡಬೇಕು ದರ್ಶನ್. ದರ್ಶನ್ ಬಿ ಎಸ್ ಬಂತಲ್ಲ. ದರ್ಶನ್ ಇದೆ ಅಲ್ಲ ನಿಮ್ದು? ದರ್ಶನ್ ದರ್ಶನ್ ಇದೀರಾ? ಇದು ದರ್ಶನ್ ಬಿ ಎಸ್ ಅಂತಿದೆಯಲ್ಲ, ಇದೆ ಅಲ್ವಾ ನಿಮ್ದು? ದರ್ಶನ್ ಇದೀರಾ? ಓಕೆ, ಇರ್ಲಿ. ರೈಟ್. ಈ ತರ ನೀವು ನೇಮ್ಸ್ ಅನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ನಾನು ಕಂಟಿನ್ಯೂ ಅಂತ ಕೊಡ್ತೀನಿ. ಇದು ಕೊಟ್ಟಾಗ ಏನಾಗುತ್ತೆ ಅಂದ್ರೆ ನೋಡಿ, ಇಲ್ಲಿ ನಾನು ಹೇಳ್ಬೋದು ರಿಲೇಶನ್ಶಿಪ್ ಹೆಂಗೆ ನನ್ಗೆ ದರ್ಶನ್ ಗೊತ್ತು. ಸೊ ಈ ರೀತಿ ನಾನು ಸೆಲೆಕ್ಟ್ ಮಾಡಿಕೊಂಡು ನನಗೆ ರೆಕಮೆಂಡ್ ಮಾಡಿ ಅಂತ ನೀವು ಇಲ್ಲಿ ಕಳಿಸಿದ್ರೆ ನಾವೇನ್ ಮಾಡ್ತೀವಿ, ಇಲ್ಲಿ ಹೋಗ್ಬಿಟ್ಟು ನಿಮಗೆ ನಾವು ಪರಿಚಯ ಇತ್ತು ಅಂದ್ರೆ ನಾವು ಒಂದು ರೆಕಮೆಂಡೇಶನ್ ಅನ್ನ ಕೊಡ್ತೀವಿ. ಈ ರೆಕಮೆಂಡೇಶನ್ ಕೊಟ್ಟಾಗ ಏನಾಯ್ತು ಗೊತ್ತಾ, ನಿಮಗೆ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಬಟ್ ಸುಮ್ಮನೆ ನೀವು ಯಾರು ಕೊಡೋಕೆ ಹೋಗ್ಬೇಡಿ. ಅಕಸ್ಮಾತ್ ನೆಗೆಟಿವ್ ಕೊಟ್ಟರೆ ಸುಮ್ಮನೆ ನಿಮಗೆ ಅದು ಕಷ್ಟ. ಸ್ಪ್ಯಾಮ್ ಮಾಡಕ್ ಹೋಗ್ಬಾರ್ದು. ನಿಮಗೆ ಯಾರು ಯಾರು ಟ್ರಸ್ಟ್ ಇರ್ತಾರಲ್ಲ ಅಂತವ್ರ ಕೊಡಿ, ಆಯ್ತಾ? ಅಂತವ್ರ ಹತ್ರ ನೀವು ರೆಕಮೆಂಡೇಶನ್ ಹಾಕೊಳ್ಳಿ. ರೈಟ್. ಇದು ನೀವು ಮಾಡ್ಬೇಕಾಗಿರೋಂಥದ್ದು. ನೆಕ್ಸ್ಟ್ ಇನ್ನೊಂದು ಏನ್ ಮಾಡ್ಬೋದು ಅಂದ್ರೆ, ನಾನು ಲಿಂಕ್ಡ್ ಇನ್ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಒಂದು ಬ್ರ್ಯಾಂಡ್ ಆಗ್ಬೇಕು, ಮತ್ತೆ ನನಗೆ ಒಂದಷ್ಟು ನಾಲೆಜ್ ಇದೆ ಅಂತ ಗೊತ್ತಾಗಬೇಕು. ಹೆಂಗ್ ಗೊತ್ತಾಗುತ್ತೆ? ಫಾರ್ ಎಕ್ಸಾಂಪಲ್, ನಾವು ಈ ಕನ್ನಡದಲ್ಲಿ ಎಷ್ಟೊಂದು ಕೋರ್ಸಸ್ಗಳನ್ನ ನಾವು ಮಾಡ್ತೀವಿ. ಈಗ ಏನ್ ಮಾಡ್ತೀನಿ, ಫಾರ್ ಎಕ್ಸಾಂಪಲ್ ನಾನು ನಿನ್ನೆ ಒಂದು ಸೆಷನ್ ತಗೊಂಡ್ವಿ, ಯಾವುದು ಅಡ್ವಾನ್ಸ್ ಚಾರ್ಟಿಂಗ್ ಟೆಕ್ನಿಕ್ಸ್ ಅಂತ ಇಟ್ಕೊಳ್ಳೋಣ. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇಲ್ಲೊಂದು ಪೋಸ್ಟ್ ಹಾಕ್ತೀನಿ. ಏನಾಗ್ತೀನಿ, ಅಡ್ವಾನ್ಸ್ಡ್ ಚಾರ್ಟಿಂಗ್ ಟೆಕ್ನಿಕ್ಸ್ ಅನ್ನ ನಾನು ಕಲಿತೆ, ಈ ತರ ಒಂದು ಸೆಷನ್ ಇತ್ತು, ಇದ್ರಲ್ಲಿ ನಾನು ಏನೇನೆಲ್ಲ ಕಲಿತೆ, ನನಗೇನು ಎಕ್ಸ್ಪೀರಿಯನ್ಸ್ ಆಯ್ತು ಅಂತ ಒಂದಷ್ಟು ಬ್ರೀಫ್ ಆಗಿ ಏನೋ ಒಂದು ಇಲ್ಲಿ ಹಾಕ್ಬೋದು. ಸೊ ಇಲ್ಲಿ ನಾನು ಕಲಿತೆ ಅಂತ ಹೇಳೋ ಜೊತೆಗೆ ಏನೇನೆಲ್ಲ ನೀವು ಕಲಿಬಹುದು ಅಂತಾನು ಹಾಕ್ಬೋದು. ಅಂದ್ರೆ ಬರೀ ನನ್ನ ಬಗ್ಗೆ ಹೇಳ್ಕೊಳ್ಳೋದು ಅಷ್ಟೇ ಅಲ್ಲ, ನೀವೇನ್ ಮಾಡ್ಬೋದು ಅಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಸುಮ್ಮನೆ ಚಾಟ್ ಜಿ ಪಿ ಟಿಗೆ ಹೋಗಿ ಇಲ್ಲಿ ಹೋಗ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ಹೋಗ್ಬಿಟ್ಟು ನಾ ಏನ್ ಮಾಡ್ತೀನಿ, ಐ ನೀಡ್ ಟು ಪೋಸ್ಟ್ ಕಂಟೆಂಟ್ ಇನ್ ಲಿಂಕ್ಡ್ಇನ್, ಆಯ್ತಾ? ಐ ಅಟೆಂಡೆಡ್ a session on advanced charting techniques, ಆಯ್ತಾ? advanced charting techniques using Excel. I learned progress chart. ಅಥವಾ ಏನು ನಾನು ಮೆನ್ಷನ್ ಮಾಡಿದ್ದೆ ಅದೆಲ್ಲ ಒಂದಷ್ಟು ಹಾಕಿ, ಪ್ರೋಗ್ರೆಸ್ ಚಾರ್ಟ್ ಮತ್ತೆ ಚಾರ್ಟ್ಸ್ using controls like drop down, list box. I learned creating charts using pivot tables with slicers. ಈ ತರದೊಂದಷ್ಟು ನಾನು ಕೊಡ್ತೀನಿ. Please explain briefly about these charts and also give me hashtags for this update. ಇಲ್ಲಿ ಏನಾಗುತ್ತೆ ಅಂದ್ರೆ, ಇದ್ರಲ್ಲಿ ಒಂದಷ್ಟು ಕಂಟೆಂಟ್ ಕೊಡುತ್ತೆ. This entire session was organized by high-tech analytic solutions on behalf of Puneet Rajkumar birthday. The program with ನಮ್ಮನ್ನ ಆಯ್ತಾ?
ಈಗ ನೋಡಿ ನನಗೆ ಎಂಟರ್ ಅಂತ ಕೊಟ್ರೆ ನನಗೊಂದಷ್ಟು ಕಂಟೆಂಟ್ಸ್ ಬರುತ್ತೆ. ನೋಡಿ ಇಲ್ಲಿ ಆಯ್ತಾ. ಇಲ್ಲಿ ಇವಾಗ ನಂಗೊಂದಷ್ಟು ಕಂಟೆಂಟ್ಸ್ ಬಂತು. ನಾನು ಏನ್ ಮಾಡಬಹುದು, ಇನ್ನು ಅಕಸ್ಮಾತ್ ಏನಾದ್ರು ಬೇಕು ಅಂದ್ರೆ ಪ್ಲೀಸ್ ಎಕ್ಸ್ಪ್ಲೇನ್ ಅಬೌಟ್ ದ ಚಾರ್ಟ್ಸ್ ಆಯ್ತಾ ಇನ್ ಡೀಟೇಲ್ ಅಂಡ್ ಆಲ್ಸೋ give a CTA ಅಂದ್ರೆ call to action where the viewers should comment, and I need to mention that if they need the data to practice, comment data in the comment section. ಆಯ್ತಾ. ನೋಡಿ ಇವಾಗ ನಾನೇನ್ ಮಾಡ್ತಾ ಇದ್ದೀನಿ, ಇದನ್ನೆಲ್ಲ ನೋಡ್ಬಿಟ್ಟು ನನಗೆ ಡೇಟಾ ಬೇಕು ಅಂತಿದ್ರೆ ಕಮೆಂಟ್ ಮಾಡಿದ್ರೆ ನಾನು ಡೇಟಾ ಕಳಿಸ್ತೀನಿ ಅಂತ ನಾನು ಹಾಕ್ಬೇಕು. ಅವಾಗ ಏನಾಯ್ತು ಅಂದ್ರೆ ತುಂಬಾ ಜನ ಈ ಏನಾಯ್ತು ತುಂಬಾ ಪರಿಚಯ ಆಗ್ತಾರೆ, ಮತ್ತೆ ನಮ್ಮನ್ನು ಫಾಲೋ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇಲ್ಲ ಔಟ್ ನೋಡಿ ಇವಾಗ ನಾನು ಎಂಟರ್ ಅಂತ ಕೊಡ್ತೀನಿ, ಇವಾಗ ರಿವೈಸ್ಡ್ ಕಂಟೆಂಟ್ ಕೊಡುತ್ತೆ. ಅಂದ್ರೆ ನನಗೆ ಸ್ಯಾಟಿಸ್ಫೈ ಆಗೋರು ಅದನ್ನ ರಿವೈಸ್ ಮಾಡ್ತಾ ಹೋಗ್ಬೋದು. ನೋಡಿ ಇದು ನಾನು ಕಲ್ತಿರೋದು ಆಯ್ತಾ. ಇಲ್ಲಿ ಬರುತ್ತೆ ಇವಾಗ ನೋಡಿ ಪ್ರೋಗ್ರೆಸ್ ಚಾರ್ಟ್ಸ್ ಒಂದು ಕಂಟೆಂಟ್ ಕೊಡುತ್ತೆ. ನಾವೇನ್ ಮಾಡ್ಬೋದು ಇವಾಗ ನೋಡಿ, ನೋಡಿ ಇಲ್ಲಿ ಏನ್ ಮಾಡ್ತು, ವಾಂಟ್ ಟು ಟ್ರೈ ದಿಸ್ ಟೆಕ್ನಿಕ್ಸ್, ಕಮೆಂಟ್ ಡೇಟಾ ಬಿಲೋ ಅಂಡ್ ಐ ವಿಲ್ ಶೇರ್ ಯು ಪ್ರಾಕ್ಟೀಸ್ ಡೇಟಾ ಶೀಟ್ಸ್. ಸೊ ಇದಕ್ಕೆ ನಾವು ಕಾಲ್ ಟು ಆಕ್ಷನ್ ಅಂತ ಕರಿತೀವಿ. ಕಾಲ್ ಟು ಆಕ್ಷನ್ ಅಂದ್ರೆ ನನಗೆ ವ್ಯೂವರ್ಸ್ ಅಥವಾ ಫಾಲೋವರ್ಸ್ ಯಾರೋ ಒಂದು ಕಮೆಂಟ್ ಕೊಡ್ತಾರೆ, ಅದಕ್ಕೆ ನಾನು ಅವ್ರ ಜೊತೆ ಇಂಟ್ರಾಕ್ಷನ್ ಇಟ್ಕೊಡ್ತೀನಿ. ನೋಡಿ ಬಿಗ್ ಥ್ಯಾಂಕ್ ಟು ಟ್ರೈನರ್ಸ್ ಇದೇನೋ ಬರುತ್ತೆ. ಈಗ ನಾನು ಅಕಸ್ಮಾತ್ ಸ್ಪೆಸಿಫಿಕ್ ಆಗಿ ನನ್ನ ಇಲ್ಲಿ ಟ್ಯಾಗ್ ಮಾಡಬೇಕು ಅಂತಿದ್ರೆ ನಾ ಏನ್ ಮಾಡ್ಬೋದು, ಇಲ್ಲಿ ಹೋಗ್ಬಿಟ್ಟು ಆಲ್ಸೋ ಐ ನೀಡ್ ಟು ಮೆನ್ಷನ್ conducting this session. ಆಯ್ತಾ. ಇವೇನು ನೀವು ಅಕಸ್ಮಾತ್ ಬಿಟ್ರು ಏನ್ ತಲೆನೋವಿಲ್ಲ, ನೀವು ಆಮೇಲೆ ಹಾಕ್ಬೋದು. ನೋಡಿ ಆಯ್ತಾ. ನಿಮ್ಗೆ ಅದು ಬೇರೆ ಬೇರೆ ತರ ಕೊಡ್ತಾ ಇರತ್ತೆ, ನಿಮ್ಗೆ ಯಾವ್ದು ಓಕೆ ಅಂತ ಅನ್ಸುತ್ತೆ ಅದನ್ನ ಕಾಪಿ ಮಾಡಿ ಪೇಸ್ಟ್ ಮಾಡ್ಬೋದು. ನೋಡಿ ರೈಟ್. ಇದನ್ನ ನಾನು ಯಾಕೆ ಹೇಳ್ತೀನಿ ಅಂದ್ರೆ, ನೀವು ಈ ರೀತಿ ಕಂಟೆಂಟ್ಸ್ ಗಳನ್ನ ಹಾಕಕ್ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಪ್ರೊಫೈಲ್ ವ್ಯೂವರ್ಸ್ ಜಾಸ್ತಿ ಆಗ್ತಾರೆ, ಮತ್ತೆ ಬೇರೆ ಬೇರೆ ಕನೆಕ್ಷನ್ಸ್ ಬರುತ್ತೆ. ಇವಾಗ ನಾ ಏನ್ ಮಾಡ್ತೀನಿ ನೋಡಿ, ಇಲ್ಲಿ ಇದನ್ನ ಕಾಪಿ ಮಾಡ್ತೀನಿ ಆಯ್ತಾ. ಜಸ್ಟ್ ನಿಮ್ಗೆ ತೋರಿಸ್ತಾ ಇರೋದು ಕಾಪಿ ಮಾಡ್ಕೊಂಡು ನಾ ಏನ್ ಮಾಡ್ತೀನಿ ಇಲ್ಲಿ ಪೇಸ್ಟ್ ಮಾಡ್ತೀನಿ. ಈಗ ಇದರಿಂದ ಏನ್ ಅಡ್ವಾಂಟೇಜ್ ನಾನು ನಿಮ್ಗೆ ಹೇಳ್ತೀನಿ ಆಯ್ತಾ. ನೋಡಿ ಇಲ್ಲಿ ಹೋಗ್ತೀನಿ, ಇದು ಬೇಕಾದ್ರೆ ಇದನ್ನ ಫಾರ್ಮ್ಯಾಟ್ ಕೂಡ ಮಾಡ್ಕೋಬಹುದು, ಅದ್ ಹೆಂಗೆ ಅಂತ ನಾನು ಹೇಳ್ತೀನಿ ನಿಮ್ಗೆ. ನೋಡಿ ಇಲ್ಲಿ ಈ ತರ ಚಾರ್ಟ್ಸ್ ಈ ತರ ಎಲ್ಲ ಬರುತ್ತೆ. ಇದನ್ನ ಫಾರ್ಮ್ಯಾಟಿಂಗ್ ಹೆಂಗ್ ಮಾಡೋದು ಅಂತ ಕೂಡ ನಾನು ಹೇಳ್ತೀನಿ. ನೋಡಿ ಇವಾಗ ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಸುಮ್ಮನೆ ಕಾಪಿ ಪೇಸ್ಟ್ ಮಾಡಬಾರ್ದು. ಆಕ್ಚುಲಿ ಇದನ್ನ ಫಾರ್ಮ್ಯಾಟ್ ಮಾಡಬೇಕು. ಇದು ಫಾರ್ಮ್ಯಾಟ್ ಮಾಡಬೇಕು ಅಂದ್ರೆ ಇಲ್ಲಿ ಫಾರ್ಮ್ಯಾಟ್ ಸೋಷಿಯಲ್ ಮೀಡಿಯಾ ಟೆಕ್ಸ್ಟ್ ಅಂತ ಈ ತರದ್ದು ಎಷ್ಟೊಂದು ಟೂಲ್ಸ್ ನಿಮ್ಗೆ ಆನ್ಲೈನ್ ಸಿಗುತ್ತೆ, ಫ್ರೀ ಇರುತ್ತೆ. ಇಲ್ಲ ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಪೇಸ್ಟ್ ಮಾಡ್ತೀನಿ. ಇಲ್ಲಿ ನೋಡಿ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಇದು ಬೋಲ್ಡ್ ಮಾಡಬೇಕು, ಇದು ಬೋಲ್ಡ್. ಸೊ ಅದೇ ರೀತಿ ನಿಮ್ಗೆ ಯಾವ್ದಾವ್ದೆಲ್ಲ ಬೋಲ್ಡ್ ಮಾಡಬೇಕು ಈಗ ಸೆಲೆಕ್ಟ್ ಮಾಡ್ಬಿಟ್ಟು ಬೋಲ್ಡ್ ಈ ರೀತಿ ನಾನು ಮಾಡ್ಕೋತೀನಿ. ಓಕೆ, ಸುಮ್ಮನೆ ಕಾಪಿ ಮಾಡ್ಕೊಂಡು ಇಲ್ಲಿ ಸದ್ಯಕ್ಕೆ ಪೇಸ್ಟ್ ಮಾಡಿರ್ತೀನಿ. ನೋಡಿ ಬೋಲ್ಡ್ ಮಾಡಿದ್ರೆ ಬೋಲ್ಡ್ ಆಗಿರುತ್ತೆ. ರೈಟ್. ಈ ತರ ನಾನು ಫಾರ್ಮ್ಯಾಟ್ ಅನ್ನ ಮಾಡ್ಕೊಂಡು ಆಮೇಲೆ ನಾನು ಪೋಸ್ಟ್ ಮಾಡಬೇಕು. ಸುಮ್ಮನೆ ನೀವು ಡೈರೆಕ್ಟ್ ಆಗಿ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಏನಿದೆ ಅದು ಹಿಂಗೆ ಕಾಪಿ ಪೇಸ್ಟ್ ಮಾಡ್ಬಿಡ್ತಾರೆ, ಆತರ ಮಾಡಬಾರ್ದು ಆಯ್ತಾ. ಇದಾದ್ಮೇಲೆ ನೀವು ಇಲ್ಲಿ ಹೋಗ್ಬಿಟ್ಟು ನೋಡಿ, ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ಈಗ ನನ್ನ ಹೆಸರಿದೆ, ಏನ್ ಮಾಡ್ತೀನಿ ಇಲ್ಲಿ ಹೋಗ್ಬಿಟ್ಟು ನೋಡಿ ಅಟ್ ಈ ತರ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಅಟ್ ಅಂತ ಕೊಟ್ಬಿಟ್ಟು ನೇಮ್ ಕೊಟ್ರೆ ಇಲ್ಲಿ ಈ ತರ ಬರುತ್ತೆ. ನೆಕ್ಸ್ಟ್ ಐಟೆಕ್ ಅನಾಲಿಟಿಕ್ ಸೊಲ್ಯೂಷನ್ಸ್ ಯಾರೇ ಆಗಿರ್ಲಿ ಆಯ್ತಾ, ಐಟೆಕ್ ಅನಾಲಿಟಿಕ್ ಸೊಲ್ಯೂಷನ್ಸ್ ಇಲ್ಲಿ ಕೆಳಗೆ ಬರ್ತೀನಿ. ನಾನು ಅಕಸ್ಮಾತ್ ಇನ್ನೇನು ನೋಡಿ ಥ್ಯಾಂಕ್ಸ್ ಅಂತ ಏನಿದೆ ಇಲ್ಲಿ ಮತ್ತೆ ಅದೇ ತರ ನಾನು ಟ್ಯಾಗ್ ಮಾಡ್ತೀನಿ ಆಯ್ತಾ. ನೀವು
ಎಲ್ಲೆಲ್ಲಾಗುತ್ತೆ ಅಲ್ಲೆಲ್ಲ ನೀವು ಅದನ್ನ ಟ್ಯಾಗ್ ಮಾಡಿ ಹಾಕ್ಬೇಕು. ಇದರಿಂದ ಏನ್ ಅಡ್ವಾಂಟೇಜ್ ನಾನು ಹೇಳ್ತೀನಿ. ಈಗ ನೋಡಿ, ನೀವು ನನ್ನ ಟ್ಯಾಗ್ ಮಾಡಿದ್ದೀರಾ, ಮತ್ತೆ ಕಂಪ್ನಿ ಟ್ಯಾಗ್ ಮಾಡ್ತೀರಾ, ಮತ್ತೆ ನಿಮ್ ಫ್ರೆಂಡ್ಸ್ ಯಾರನ್ನು ಟ್ಯಾಗ್ ಮಾಡ್ತೀರಾ. ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಗೆ ನೋಟಿಫಿಕೇಶನ್ ಬರುತ್ತೆ. ಅದೇ ನಾನು ಪೋಸ್ಟ್ ಮಾಡಲ್ಲ, ಕ್ಯಾನ್ಸಲ್ ಮಾಡ್ಬಿಡ್ತೀನಿ. ಇದರಿಂದ ಏನಾಗುತ್ತೆ, ನನಗೆ ನೋಟಿಫಿಕೇಶನ್ ಬರುತ್ತೆ. ಈ ನೋಟಿಫಿಕೇಶನ್ ಇಲ್ಲಿ ಬರುತ್ತೆ ನೋಡಿ, ಇಲ್ಲೇ ಎಲ್ಲ ನೋಟಿಫಿಕೇಶನ್ಸ್ ಈ ತರ ಬರುತ್ತೆ ಇಲ್ಲಿ. ಆಯ್ತಾ? ಯಾರಾದ್ರೂ ಅಕಸ್ಮಾತ್ ನೋಡಿ, ಇವ್ರು ನನಗೆ ಮೆನ್ಷನ್ ಮಾಡಿದ್ರು, ಆಯ್ತಾ, ಸ್ವಪ್ನ ಗೋರ್ಮಡೆ ಅಂತ. ಇವ್ರು ನನಗೆ ಇದನ್ನ ಏನೋ ಮೆನ್ಷನ್ ಮಾಡಿದ್ರು. ಇಲ್ಲಿ ನನಗೆ ಇವಾಗ ಈ ತರ ರೆಕಮೆಂಡೇಶನ್ ಅಂದ್ರೆ ಇವಾಗ ಈ ತರ ಬರುತ್ತೆ. ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ ನೋಡಿ, ಇವಾಗ ಇಲ್ಲಿ ನನಗೆ ಏನೋ ಒಂದು ಹಾಕಿದ್ದೆ ನಾನು ಎಸ್ಟರ್ಡೇ ಸೆಷನ್. ಆಯ್ತಾ? ನಾನು ಇವಾಗ ಏನ್ ಮಾಡ್ತೀನಿ, ರಿಪ್ಲೈ ಮಾಡ್ತೀನಿ. ನಾನು ಹೆಂಗ್ ಗೊತ್ತಾಗ್ತೀನಿ ನೀವು ಇಲ್ಲಿ ಇದು ಮಾಡಿದ್ದೀರಾ ಅಂತಂದ್ರೆ, ನಾನು ಮೆನ್ಷನ್ ಮಾಡಿದ್ದೀರಾ ಅಂತ. ಇವಾಗ ನೋಡಿ ಎಲ್ಲಿ ಹೋಗ್ಬಿಟ್ಟು ಥ್ಯಾಂಕ್ಸ್ ಲಾಟ್ ಮತ್ತಲ್ಲ ಸ್ವಪ್ನ ಗೋರ್ಮಡೆ, ಈಗ ಅವ್ರಿಗೆ ಗೊತ್ತಾಗುತ್ತೆ. ಆಯ್ತಾ? ಆಲ್ ದ ಬೆಸ್ಟ್. ಸದ್ಯಕ್ಕೆ ಇಷ್ಟ ಹಾಕಿರ್ತೀನಿ. ಅಕಸ್ಮಾತ್ ನೀವು ಈ ರೀತಿ ಏನಾದ್ರು ಒಂದು ಕಂಟೆಂಟ್ ಪೋಸ್ಟ್ ಮಾಡಿ ಹಾಕಿದ್ರೆ ನಾನು ಏನ್ ಮಾಡ್ಬೋದು, ಅವಾಗ ನಾನೇನ್ ಮಾಡ್ತೀನಿ, ಖಂಡಿತವಾಗ್ಲಿ ಅಲ್ಲಿ ಹೋಗ್ಬಿಟ್ಟು ನಿಮಗೆ ನನ್ನ ಕಡೆಯಿಂದ ಏನೆಲ್ಲ ಒಂದು ಒಳ್ಳೇದು ಮೆಸೇಜ್ ಹಾಕ್ಬೋದು ಅದು ನಾನು ಹಾಕ್ತೀನಿ. ಇದರಿಂದ ಏನಾಗುತ್ತೆ ಗೊತ್ತಾ, ನಿಮ್ಮ ಪ್ರೊಫೈಲ್ ನನ್ನ ಜೊತೆ ಇರೋಂಥ ನೆಟ್ವರ್ಕ್ಗೂ ಅದು ಅವ್ರಿಗೂ ನಿಮ್ ಒಂದು ವ್ಯೂ ಸಿಗುತ್ತೆ. ಆಯ್ತಾ? ಸೊ ಈ ರೀತಿ ಆದಾಗ ಏನಾಗುತ್ತೆ ಅಂದ್ರೆ ನಿಮ್ಮ ಪ್ರೊಫೈಲ್ ಒಂದಷ್ಟು ಜನಕ್ಕೆ ಗೊತ್ತಾಗುತ್ತೆ. ಸೊ ಅದಕ್ಕೆ ನಾ ಪ್ರತಿ ಸರಿ ಎಲ್ರಿಗೂ ಹೇಳೋದು, ನೀವು ಏನೇ ಪೋಸ್ಟ್ ಹಾಕ್ಬೇಕಾದ್ರು ದಯವಿಟ್ಟು ನನ್ನ ಟ್ಯಾಗ್ ಮಾಡಿ ಅಂತ. ನಾನು ಟ್ಯಾಗ್ ಮಾಡಿದಾಗ ಏನಾಗುತ್ತೆ ನನ್ಗೆ ಗೊತ್ತಾಗುತ್ತೆ. ನಾನು ಏನ್ ಮಾಡ್ತೀನಿ ಯೂಶಲಿ ಇಲ್ಲಿ ರೆಕಮೆಂಡೇಶನ್ ಮಾಡಿದಾಗ ಅಕಸ್ಮಾತ್ ಏನಾದ್ರು ನನಗೆ ರೆಕಮೆಂಡೇಶನ್ ಬಂತು ಅಥವಾ ಯಾರು ನಾನು ಮೆನ್ಷನ್ ಮಾಡಿದ್ರೆ ಖಂಡಿತವಾಗಿ ಅಟ್ಲೀಸ್ಟ್ ಒಂದು ಲೈನ್ ಆದ್ರೂ ನಾನು ಹಾಕ್ತೀನಿ. ಯಾತಕ್ಕೆ ಹಾಕ್ತೀನಿ ಗೊತ್ತಾ, ಇವಾಗ ಹಂಗ ಹಾಕೋದ್ರಿಂದ ನನಗೂ ಅಡ್ವಾಂಟೇಜ್, ನಿಮ್ಗೂ ಅಡ್ವಾಂಟೇಜ್. ಒಂದೇನಂದ್ರೆ ನಿಮಗೆ ನನ್ನ ಸರ್ಕಲ್ ಇರ್ತಕ್ಕಂಥ ನೋಡಿ, ಇಲ್ಲಿ ನೀವು ನೋಡಿದಿರ ಹೆಚ್ಚು ಕಮ್ಮಿ 3,500 ಜನ. ಆಕ್ಚುಲಿ ನಾನು ಈ ನಡುವೆ ಒಂದ್ ಸ್ವಲ್ಪ ಈ ನೆಟ್ವರ್ಕಿಂಗ್ ಎಲ್ಲ ತುಂಬಾ ಇದ್ ಮಾಡ್ತಿರೋದು. ಇಲ್ಲಾಂದ್ರೆ ಮುಂಚೆ ಎಲ್ಲ ನಾನು ಅಷ್ಟೊಂದು ತಲೆ ಕೆಡ್ಸ್ಕೊತಿರ್ಲಿಲ್ಲ, ಯಾಕಂದ್ರೆ ಇವಾಗಿನ ಸಿಚುವೇಶನ್ ಹಂಗಿದೆ. ಸೊ ಇಲ್ಲೋದ್ರೆ ನೋಡಿ 3,680 ಫಾಲೋವರ್ಸ್ ಇದ್ದಾರೆ. ನಾನು ಮುಂಚೆಯಿಂದ ತುಂಬಾ ಸೀರಿಯಸ್ ತಗೊಂಡ್ರೆ ಇನ್ನೂ ಜಾಸ್ತಿ ಬಂದಿರೋದು. ಬಟ್ ಈಗ ಒಂದೊಂದು 6 ಮಂತ್ಸ್ ನಾನು ಅಷ್ಟೇ ತುಂಬಾ ಇದನ್ನ ಸೀರಿಯಸ್ ತಗೊಂಡಿದ್ದು. ಸೊ ಇದು ತುಂಬಾ ಇಂಪಾರ್ಟೆಂಟ್ ಅಂತ ನನ್ಗೆ ಈಗಲೇ ಗೊತ್ತಾಗಿದ್ದು. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಮುಂಚೆ ನಾನು ಅಷ್ಟೊಂದು ತಲೆ ಕೆಡಿಸ್ಕೊತಿರ್ಲಿಲ್ಲ. ಅದಾದ್ಮೇಲೆ ನನಗೆ ನಾನ್ ಮಾಡಿರೋ ಮಿಸ್ಟೇಕ್ ನನ್ಗೆ ಗೊತ್ತಾದ್ಮೇಲೆ ಪ್ರತಿಯೊಬ್ಬರಿಗೂ ನಾನು ಹೇಳಕ್ ಸ್ಟಾರ್ಟ್ ಮಾಡಿದ್ದು, ಈ ಒಂದು ಪ್ರೊಫೈಲ್ ಅನ್ನ ನೀವು ಅಪ್ಡೇಟ್ ಮಾಡಬೇಕು. ಜೊತೆಗೆ ಈ ಟ್ಯಾಗಿಂಗ್ ಮಾತ್ರ ತುಂಬಾ ಇಂಪಾರ್ಟೆಂಟ್. ಯಾತಕ್ಕೆ ಹೇಳ್ತೀನಿ ಅಂದ್ರೆ ಇದರಿಂದ ನಿಮ್ಮ ನೆಟ್ವರ್ಕ್ ಈಸಿಗೆ ಬೆಳೆಸ್ಕೋಬಹುದು. ಈಗ ನೋಡಿ ನನ್ಗೆ ಆಲ್ಮೋಸ್ಟ್ ತುಂಬಾ HRs ಇದ್ದಾರೆ. ಸೊ ನನ್ನ ಕಡೆಯಿಂದ ನಿಮ್ಗೊಂದಷ್ಟು ಜನ ಕನೆಕ್ಷನ್ ಸಿಗುತ್ತೆ. ಓಕೆನಾ? ಫೈನ್. ಈಗ ನೆಕ್ಸ್ಟ್ ಈ ಟ್ಯಾಗ್ಸ್ ಯಾಕೆ ಮಾಡಬೇಕು, ನಾನು ನಿಮ್ಗೆ ಹೇಳ್ದೆ ಇದರಿಂದ ನಿಮ್ಗೆ ರೆಕಗ್ನೈಸೇಷನ್ ತುಂಬಾ ಸಿಗುತ್ತೆ ಅಂತ. ಆಮೇಲೆ ಪ್ರತಿ ದಿನ ಅಲ್ಲದೆ ಇದ್ರು ಅಟ್ಲೀಸ್ಟ್ 2 ದಿವಸಕ್ಕೋ 3 ದಿವಸಕ್ಕೋ ನೋಡಿ, ಇಲ್ಲಿ ಈಗ ಎಕ್ಸಾಂಪಲ್ ನೋಡಿ, ಇವ್ರು ಏನ್ ಮಾಡಿದ್ದಾರೆ, ಸುಮ್ನೆ ಯಾವ್ದೋ ಒಂದು ಇಲ್ಲಿ ನೋಡಿ ಇದೊಂದು ಕರೋಸಲ್ ಏನೋ ತಗೊಂಡು ಏನೋ ಒಂದು ಮಾಡಿದ್ರು ಇಲ್ಲಿ. ಆಯ್ತಾ? ಇಲ್ಲಿ ಇದನ್ನ ಹಾಕ್ಬಿಟ್ಟು ಒಂದಷ್ಟು ಕಂಟೆಂಟ್ಸ್ ಹಾಕಿರ್ತಾರೆ. ಕಂಟೆಂಟ್ಸ್ ಹಾಕ್ಬಿಟ್ಟು ನೋಡಿ ಇಲ್ಲಿ ಒಂದಷ್ಟು ಹ್ಯಾಶ್ ಟ್ಯಾಗ್ಸ್ ಹಾಕ್ತಾರೆ. ಇದು ತುಂಬಾ ಇಂಪಾರ್ಟೆಂಟ್. ಇದು ನೀವು ತಲೆ ಕೆಡಿಸ್ಕೊಬೇಡಿ. ಎಲ್ಲ ಲಿಂಕ್ಡ್ ಇನ್ ಇದು ಈ ಚಾಟ್ ಜಿಪಿಟಿನೇ ಕೊಟ್ಬಿಡುತ್ತೆಲ್ಲ ಒಳ್ಳೆ ಟ್ಯಾಗ್ಸ್. ಇದು ಸಾರಿ, ಇದು ಹ್ಯಾಶ್ ಟ್ಯಾಗ್ಸ್ ಅದೇ ಕೊಡುತ್ತೆ. ರೈಟ್? ಇವಾಗ ನೋಡಿ ಇಲ್ಲಿ ಕೊಡುತ್ತಾ, ಈಗ ನೋಡಿ ಒಂದಷ್ಟು ಜನ ಕಮೆಂಟ್ಸ್ ಹಾಕ್ತಾರೆ. ಸೊ ಈ ರೀತಿ ನೀವು ಕನೆಕ್ಟ್ ಆಗ್ತಾ ಹೋಗ್ಬೇಕು. ಈಗ ನಾನೇನ್ ಮಾಡ್ತೀನಿ, ಈಗ ನಾನು ರಿಪ್ಲೈ ಮಾಡ್ತು ಅಂದ್ರೆ ನನ್ನಲ್ಲಿರುವಂತ ಕನೆಕ್ಷನ್ಸ್ ಅವ್ರಿಗೆ ಅದು ನಿಮ್ಮ ಪೋಸ್ಟ್ ಕಾಣಿಸುತ್ತೆ, ಮತ್ತೆ ಅವರು ಅದಕ್ಕೆ ಕನೆಕ್ಟ್ ಆಗ್ಬೋದು. ಸೊ ಇದರಿಂದ ನೆಟ್ವರ್ಕ್ ತುಂಬಾ ಬೆಳೀತಾ ಹೋಗುತ್ತೆ. ಮತ್ತೆ ಇಲ್ಲೇ ನನಗೆ ಬರೀ ಕಂಟೆಂಟ್ ಅಷ್ಟೇ ಪೇಸ್ಟ್ ಮಾಡೋದು ಬೇಡ. ನಾನು ಏನೋ ಒಂದು ಈ ಕರೋಸಲ್ ಅಥವಾ ಒಂದು ಇಮೇಜ್ ಈ ತರದ್ದೇನೋ ಮಾಡ್ಬೇಕು. ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಚಾಟ್ ಜಿಪಿಟಿಗೆ ಹೋಗ್ಬಿಡ್ತೀನಿ. ಚಾಟ್ ಜಿಪಿಟಿಗೆ ಹೋಗ್ಬಿಟ್ಟು ನೋಡಿ, ಇಲ್ಲಿ ನನ್ಗೊಂದು ಲಿಂಕ್ಡ್ ಇನ್ ಕರೋಸಲ್ ಮಾಡ್ಬೇಕು. ಲಿಂಕ್ಡ್ ಇನ್ ಕರೋಸಲ್ ಅಂದ್ರೆ ಈಗಷ್ಟೇ ನಾನು ತೋರಿಸಿದ್ನಲ್ಲ ನಿಮ್ಗೆ ನೋಡಿ, ಇದಕ್ಕೆ ನಾವು ಕರೋಸಲ್ ಅಂತ ಕರಿತೀವಿ. ಏನಪ್ಪಾ ಅಂತಂದ್ರೆ ಒಂದ್ 5-6 ಸ್ಲೈಡ್ಸ್ ಈ ತರ ಹಿಂಗಿರುತ್ತೀವಿ. ಈ ರೀತಿ ನಾನು ಮಾಡ್ಬೇಕು. ನಂದು ಈ ತರದೊಂದು ಬುಕ್ಲೆಟ್ ತರನೋ ಅಥವಾ ಈ ತರದೊಂದು ನನ್ನ ಕರೋಸಲ್ ನಾನು ಮಾಡಿ ಏನ್ ಮಾಡ್ತೀನಿ, ಲಿಂಕ್ಡ್ ಇನ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಪೋಸ್ಟ್ ಮಾಡಬೇಕು. ನಾನು ಸ್ವಲ್ಪ ಪಾಪ್ಯುಲರ್ ಆಗ್ಬೇಕು. ನೀವು ಒಂದು 50,000 1,00,000 ಫಾಲೋವರ್ಸ್ ಅಥವಾ ಸಬ್ಸ್ಕ್ರೈಬರ್ಸ್ ಬೇಕು ಅಂತಲ್ಲ. ನಿಮ್ ಪ್ರೊಫೈಲ್ ಹೆಂಗಿರ್ಬೇಕು ಅಂದ್ರೆ 10 ಜನಕ್ಕೆ ನಾನು ಕಲಿಸ್ತಾ ಇದ್ದೀನಿ, ಅಥವಾ ಬೇಡ ನೀವು ಕಲ್ಸೋದ್ ಬೇಡ, ನಾನು ಈ ತರದ್ ಕಲ್ತಿದ್ದೀನಿ ಅಂತ ಹಾಕೋದಕ್ಕಾದ್ರೂ ನೀವಲ್ಲಿ ಪೋಸ್ಟ್ ಮಾಡಬೇಕು. ದಯವಿಟ್ಟು ಈ ಒಂದು ಹ್ಯಾಬಿಟ್ ಅನ್ನ ಕಲ್ಟಿವೇಟ್ ಮಾಡ್ಕೊಳ್ಳಿ. ವಾರಕ್ಕೆ ಒಂದಾದ್ರೂ ಹಾಕಿ ಅಥವಾ ವಾರಕ್ಕೆ 2 ಪೋಸ್ಟ್ ಹಾಕಿ ಸಾಕು. ದಿನಾ ಹಾಕ್ಬೇಕು ಅಂತಿಲ್ಲ.
ನೀವು ಹಾಕುವಂತ ಪೋಸ್ಟ್ ನೋಡಿ, ಇವಾಗ ಇವರೆಲ್ಲ ಹಾಕಿರೋದು ಏನು ಅವ್ರಿಗೆ ಇನ್ನೊಬ್ರು ಕಲಿಸ್ಬೇಕು ಅಂತಲ್ಲ. ಇವಾಗ ನೀವು ನೋಡಿದ್ರೆ ಓ ಇವ್ರು ಯಾರಪ್ಪ ಏನ್ ಹಾಕಿದ್ದಾರೆ ಇವ್ರು ಅಂದ್ಬಿಟ್ಟು ಅಟ್ಲೀಸ್ಟ್ ಹೋಗಿ ನೋಡೋ ತರ ಇರುತ್ತೆ. ಈಗ ನಾನು ಕ್ಲಿಕ್ ಮಾಡಿದ್ರೆ ನಾವು ಪ್ರೊಫೈಲ್ಗೆ ಹೋಗ್ತೀವಿ, ಚೆನ್ನಾಗಿತ್ತು ಅಂದ್ರೆ ಲೈಕ್ ಮಾಡ್ತೀವಿ, ಮತ್ತೆ ನಾವು ಫಾಲೋ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ರೈಟ್? ಕರೋಸಲ್ ಹೆಂಗ್ ಕ್ರಿಯೇಟ್ ಮಾಡೋದು ನೋಡಿ, ಇಲ್ಲಿ ಹೋಗ್ತೀನಿ, ನ್ಯೂ ಅಂತ ಕೊಡ್ತೀನಿ, ಕ್ರಿಯೇಟ್ ಡಿಸೈನ್, ಇಲ್ಲಿ ಹೋಗ್ಬಿಟ್ಟು ನೋಡಿ ಲಿಂಕ್ಡ್ ಇನ್, ಇಲ್ಲಿ ನಿಮ್ಗೆ ಕರೋಸಲ್ ಇರುತ್ತೆ ನೋಡಿ, ಇಲ್ಲಿ ಲಿಂಕ್ಡ್ ಇನ್ ಕರೋಸಲ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನನಗೊಂದಷ್ಟು ಟೆಂಪ್ಲೇಟ್ಸ್ ಬರುತ್ತೆ. ಆಯ್ತಾ? ಇಲ್ಲಿ ಹೋಗ್ತೀನಿ, ಇಲ್ಲಿ ಹೋಗಿ ನೋಡಿ ಎಷ್ಟೊಂದು ಟೆಂಪ್ಲೇಟ್ಸ್ ಇದಾವೆ. ಆಯ್ತಾ? ಇಲ್ಲಿ ಹೋಗ್ಬಿಟ್ಟು ಯಾವುದೋ ಒಂದು ಟೆಂಪ್ಲೇಟ್ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು ತಗೊಳ್ಳಿ. ನೋಡಿ ಇವಾಗ ನೀವು ಈಗಷ್ಟೇ ನೋಡಿದ್ರಲ್ಲ ಇಲ್ಲಿ ಯಾವುದೋ ಒಂದು ಆಲ್ಮೋಸ್ಟ್ ಅದು ನೋಡಿ ಸಿಮಿಲರ್ ಟು ದಿಸ್, ಆ ಥರದ್ದು ಎಷ್ಟೊಂದು ಸಿಗ್ತಾವೆ ನಿಮ್ಗೆ. ಆಯ್ತಾ? ಈಗ ಫಾರ್ ಎಕ್ಸಾಂಪಲ್ ನಾನು ಏನು ಮಾಡ್ತೀನಿ, ಇದು ತಗೋತೀನಿ, ಇದು ಸ್ವಲ್ಪ ಫನ್ನಿ ಆಗಿದೆ, ಇದು ನನಗೆ ಬೇಕು, ಇದು ತಗೋತೀನಿ. ನೋಡಿ ಅಪ್ಲೈ ಆಲ್ 6 ಪೇಜಸ್, 6 ಪೇಜ್ ಬಂತೀನಿ. ಎಲ್ಲ ನೋಡಿ ಕಂಟೆಂಟ್ ಇಲ್ಲಿ ಬಂದ್ಬಿಡ್ತಾ. ನಾನೇನು ಮಾಡ್ಬೋದು, ಇದನ್ನ ಹಿಂಗೆ ಮಾಡಿಫೈ ಮಾಡ್ತಾ ಹೋಗೋದು. ಏನು ಮಾಡ್ಬೋದು, 5 ಕೀ ಡಿಜಿಟಲ್ ಮಾರ್ಕೆಟಿಂಗ್ ಟಿಪ್ಸ್. ನನಗೆ ಮಾರ್ಕೆಟಿಂಗ್, ನಮ್ಗೆ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲ, ನಮ್ಮ ಡೇಟಾ ಅನಾಲಿಟಿಕ್ಸ್. ನಾನು ಇಲ್ಲಿ ಹೋಗ್ಬಿಟ್ಟು ಏನು ಮಾಡ್ತೀನಿ, ಐ ಆಮ್ ಪ್ಲಾನಿಂಗ್ ಟು ಪೋಸ್ಟ್ ಕರೋಸಲ್ ಇನ್ ಲಿಂಕ್ಡ್ಇನ್. ಇಲ್ಲಿ ಏನು ಮಾಡ್ತೀನಿ, ಗಿವ್ ಮಿ an idea to post about data analytics. ನಾನು ಯಾವುದೋ ಒಂದು ಟಾಪಿಕ್ ತಗೋತೀನಿ, ನೀವು ಸ್ಪೆಸಿಫಿಕ್ ಯಾವುದೋ ಒಂದು ತಗೋಬಹುದು. ಡೇಟಾ ಅನಾಲಿಟಿಕ್ಸ್, where I can post something on MS Excel. ಆಯ್ತಾ? ಶಾರ್ಟ್ಕಟ್ ಕೀಸ್ ಅಂತ MS Excel. Let this be like 5 important things in Excel. Give me call to action. ಹುಕ್ ಅಂದ್ರೆ ಸ್ಟಾರ್ಟಿಂಗ್ ಏನಾದ್ರು ಒಂದು ಇಂಪಾರ್ಟೆಂಟ್ ಮೆಸೇಜ್ ಅಥವಾ ನೋಡಿದ ತಕ್ಷಣ ಏನೋ ಒಂದು ನೋಡ್ಬೇಕು ಅಂತ ಅನ್ಸೋದು. ಹ್ಯಾಶ್ ಟ್ಯಾಗ್ಸ್ ಟು ಗೆಟ್ ಮೋರ್ ವ್ಯೂವರ್ಸ್, ಫಾಲೋವರ್ಸ್ ಅಂತ ಕೊಟ್ಟಿರ್ತೀನಿ. ಆಯ್ತಾ? ಆಲ್ಸೋ ಸಾಕು, ಇಷ್ಟು ಕೊಟ್ಟಿರೋಣ. ನೋಡಿ ಇವಾಗ ಇಲ್ಲಿ ಹೋದ್ರೆ ನಮ್ಗೆ ಈ ತರ ಬರುತ್ತೆ, ಕರೋಸಲ್ 5 ಗೇಮ್ ಚೇಂಜಿಂಗ್ ಎಕ್ಸೆಲ್ ಸ್ಕಿಲ್ಸ್. ಆಯ್ತಾ? ಇಲ್ಲಿ ಬಂತ, ಇದನ್ನ ಕಾಪಿ ಮಾಡ್ಕೊಳ್ಳಿ, ಇದು ಫಸ್ಟ್ ಸ್ಲೈಡ್. ಇಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿ ಇದನ್ನ ಪೇಸ್ಟ್ ಮಾಡ್ತೀನಿ. ಆಯ್ತಾ? ನೋಡಿ ಇಲ್ಲಿ ಜಾಗ ಸಾಕಾಗಿಲ್ವಾ, ತೊಂದರೆ ಇಲ್ಲ. ಇಲ್ಲಿ ಹೋಗ್ಬಿಟ್ಟು ನಾನು ಏನ್ ಮಾಡ್ತೀನಿ, ಇದನ್ನ ಕಮ್ಮಿ ಮಾಡ್ತೀನಿ. ನೋಡಿ ಇಲ್ಲಿ ಇಟ್ಬಿಟ್ಟು ಸ್ವಲ್ಪ ಈ ತರ, ಇದು ಸ್ವಲ್ಪ ನೀವು ಎಡಿಟ್ ಕಲಿಬೇಕು. ಆಯ್ತಾ? ನೋಡಿ ಇಟ್ಟು ನಡೆಯುತ್ತೆ, ನಿಮ್ಮ ಹೆಸರಲ್ಲಿ ಹಾಕೋಬಹುದು. ಫಾರ್ ಎಕ್ಸಾಂಪಲ್ ಕೃಷ್ಣ, ಅಥವಾ ನಿಮ್ದು ಏನಾದ್ರು ಲೋಗೋ ಮಾಡ್ಕೊಂಡಿದ್ರೆ ನಿಮ್ದು ಇನ್ಸ್ಟಾಗ್ರಾಮ್ ID ಅಥವಾ ಲಿಂಕ್ಡ್ ಇನ್ ID, ನಿಮ್ ವೆಬ್ಸೈಟ್. ಮತ್ತೆ ಇಲ್ಲಿ ಹೋಗ್ತೀನಿ, ಸೆಕೆಂಡ್ ಸ್ಲೈಡ್ ಏನ್ ಕೊಟ್ಟಿದೆ ಅಲ್ಲಿ. ಆಯ್ತಾ? 5 ಗೇಮ್ ಚೇಂಜಿಂಗ್ ಇದನ್ನ ತಗೊಂಡು ಇಲ್ಲಿ ಪೇಸ್ಟ್ ಮಾಡ್ತೀನಿ, ಇದನ್ನ ಇಲ್ಲಿ ಇಡ್ತೀನಿ ನಿಮ್ಗೆ. ಆಯ್ತಾ? ಸೊ ಈ ರೀತಿ ನೀವು ನೋಡಿ, ತಗೋತೀನಿ, ಇಲ್ಲಿ ಹೋಗ್ತೀನಿ, ಮತ್ತೆ ಕಂಟೆಂಟ್ಸ್ ಇಲ್ಲಿ ಇರುತ್ತೆ. ನಿಮ್ಗೆ ಇನ್ನೂ ಬೇಕಂದ್ರೆ ಲೋಡ್ ನೋಡಿ, ಇದೊಂದ ಇದು ತಗೋತೀನಿ, ನೆಕ್ಸ್ಟ್ ಸ್ಲೈಡ್ಗೆ ಹೋಗ್ತೀನಿ. ಫಾರ್ಮ್ಯಾಟಿಂಗ್ ನೀವು ಕಲ್ತ್ಕೊಳ್ಳಿ. ಆಯ್ತಾ? ನಾನು ನಿಮ್ಗೆ ಇಲ್ಲಿ ಇದನ್ನ ಫಾರ್ಮ್ಯಾಟಿಂಗ್ಗೋಸ್ಕರ ಮಾಡ್ತಲ್ಲ, ನಿಮ್ಗೆ ಹೆಂಗ್ ಮಾಡ್ಬೋದು ಇದನ್ನ ಅಂತ. ಆಯ್ತಾ? ಹೋಗ್ಬಿಟ್ಟು ಏನ್ ಮಾಡ್ತೀವಿ ನೋಡಿ, ಈ ತರ ಹೆಂಗ್ ಕೊಡ್ತೀನಿ, ಇದೊಂದು ಕಂಟೆಂಟ್ ಇದೆ, ಈ ಕಂಟೆಂಟ್ ತಗೋತೀನಿ, ಪೇಸ್ಟ್ ಮಾಡ್ತೀನಿ. ರೈಟ್? ಸೊ ಈ ರೀತಿ ಇದನ್ನ ರಫ್ ಆಗಿ ಮಾಡಿರೋದು, ನೀಟಾಗಿ ನೀವು ನಿಧಾನಕ್ಕೆ. ಅದಕ್ಕೆ ನಾನು ಹೇಳಿದ್ದು 1 ವಾರದಲ್ಲಿ 2 ಪೋಸ್ಟ್ ಮಾಡಿದ್ರು ಸಾಕು. ನೀವೇನ್ ಕಲ್ತಿದ್ದೀರಾ ಅದನ್ನ ಅಟ್ಲೀಸ್ಟ್ ಬೇರೆಯವ್ರಿಗೆ ಹೇಳ್ಕೊಡೋ ತರನೋ, ಅಥವಾ ನೀವು ಕಲ್ತಿರೋದನ್ನ ಅಲ್ಲಿ ಹಾಕ್ಬಿಟ್ಟು ನನಗೆ ಇದೆಲ್ಲ ಗೊತ್ತು ಅನ್ನೋ ತೋರಿಸ್ಕೊಂಡ್ರು ನಡೆಯುತ್ತೆ. ಪ್ರಾಜೆಕ್ಟ್ಸ್ ಮಾಡ್ತೀರಾ, ಪವರ್ BI ಪ್ರಾಜೆಕ್ಟ್ಸ್ ಡ್ಯಾಶ್ ಬೋರ್ಡ್ ಮಾಡಿರ್ತೀರಾ, ಅದ್ರ ಸ್ಕ್ರೀನ್ ಶಾಟ್ ತಗೊಂಡು ಅಲ್ಲಿ ಹಾಕಿ. ರೈಟ್? ಈಗ ನಿಮ್ಗೆ ತೋರಿಸ್ತೀನಿ ಒಂದು ಪ್ರಾಜೆಕ್ಟ್. ಓಕೆ, ಇಲ್ಲ ನೋಡಿ ಒಂದು ಪ್ರಾಜೆಕ್ಟ್. ಒಂದು ನಿಮಿಷ, ಪೇಸ್ಟ್ ಮಾಡಿದೆ, ಒಂದು ನಿಮಿಷ ನಿಮ್ಗೆ ತೋರಿಸ್ತೀನಿ. ಇದನ್ನೆಲ್ಲ ಯಾಕೆ ತೋರಿಸ್ತಿದ್ದೀನಿ ಅಂದ್ರೆ, ಲಿಂಕ್ಡ್ ಇನ್ ತುಂಬಾ ಅಂದ್ರೆ ತುಂಬಾ ಸ್ಟ್ರಾಂಗ್ ನಿಮ್ಮ ಒಂದು
ಪರ್ಸನಲ್ ಬ್ರ್ಯಾಂಡ್ ಕ್ರಿಯೇಟ್ ಮಾಡೋದಕ್ಕೆ ನೋಡಿ ಹೋಗ್ಬಿಟ್ಟು oops, ಆಯ್ತಾ, ಇಲ್ಲಿ ನೋಡಿ ಇದೊಂದು ಪ್ರಾಜೆಕ್ಟ್ ಆಯ್ತಾ. ಇಲ್ಲಿ ಹೋದ್ರೆ ಎಲ್ಲ ಸ್ಕ್ರೀನ್ ಶಾಟ್ಸ್ ತಕೊಂಡಿದ್ದೀನಿ ಇಲ್ಲಿ ನೋಡಿ. ಇಲ್ಲಿ ಹೋಗ್ಬಿಟ್ಟು ಈ ತರ ಸ್ಕ್ರೀನ್ ಶಾಟ್ಸ್ ಇದನ್ನ ತಗೊಂಡು ಇಲ್ಲಿ ಹಾಕ್ಬಿಟ್ಟು ಇದನ್ನ ಎಕ್ಸ್ಪ್ಲೇನ್ ಮಾಡೋದು ಹೆಂಗೆ ನೋಡಿ. ಚಾಟ್ GPT ನೀವು ಅದನ್ನ ಹಾಕ್ಬಿಟ್ರೆ ಅದೇ ನಿಮ್ಗೆ ಡೀಟೇಲ್ ಕೊಟ್ಬಿಡುತ್ತೆ ಆಯ್ತಾ. ಬಟ್ ನೀವು ಈ ಲಿಂಕ್ಡ್ಇನ್ ಅಲ್ಲಿ ಹಾಕ್ಬೇಕಾದ್ರೆ ನಿಮ್ ಕಂಟೆಂಟ್ ಅದು ಲಿಮಿಟ್ಸ್ ಇರುತ್ತೆ, ಎಷ್ಟೊಂದು 5000 ಕ್ಯಾರೆಕ್ಟರ್ಸ್ ಇರುತ್ತೆ. ಸೊ ಅದನ್ನ ನೋಡ್ಕೊಂಡು ನೀವು ಅಷ್ಟು ಲಿಮಿಟ್ಸ್ ಅಲ್ಲಿ ನೀವು ಅದನ್ನ ಹಾಕ್ಬೇಕು. ಬಟ್ ನಾನು ಹೇಳ್ತಾ ಇರೋದು ಆ ಥರ ನೀವು ಈಗ ಏನಾದರೂ ಒಂದು ಪೋಸ್ಟ್ ಹಾಕಿ ಏನಾದ್ರು ಮಾಡಿದ್ರೆ ದಯವಿಟ್ಟು ನಿಮಗೆ ಯಾರು ಒಂದು ರೆಕಮೆಂಡೇಶನ್ ಮಾಡ್ತಾರೆ ಅಥವಾ ನಿಮಗೆ ಆ ಪೋಸ್ಟ್ ಬಗ್ಗೆ ಯಾರನ್ನ ಒಂದು ಕಮೆಂಟ್ ಹಾಕುವಂಥವ್ರಿಗೆ ನೀವು ಟ್ಯಾಗ್ ಮಾಡಿ, ಮಿಸ್ ಮಾಡಬೇಡಿ ಆಯ್ತಾ. ಯಾತಕ್ಕೆ ಹೇಳ್ತೀನಿ ಅಂದ್ರೆ ನಿಮ್ಗೆ ಆ ಥರ ನೀವು ಟ್ಯಾಗ್ ಮಾಡಿದಾಗ ಇಲ್ಲಿ ಕೆಳಗಡೆ ಒಂದು ಹಾಕಿ ಸುಮ್ಮನೆ ಇವಾಗ ಅವ್ರಿಗೆ ಥ್ಯಾಂಕ್ಫುಲ್ ಅಂತಾನೆ ಹಾಕ್ಬೋದು. ನೀವು ರೆಸ್ಪೆಕ್ಟ್ ಕೊಟ್ಟು ಹಾಕ್ದಾಗ ಏನಾಗುತ್ತೆ ಅಂದ್ರೆ ನನ್ನ ಹೆಸರು ಹಾಕಿದಾರಪ್ಪ ಅಂತ ಅಟ್ಲೀಸ್ಟ್ ಅದಕ್ಕಾದ್ರೂ ನಿಮ್ಗೊಂದು ಕಮೆಂಟ್ ಹಾಕ್ತಾರೆ. ಕಮೆಂಟ್ ಹಾಕೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂದ್ರೆ ವಿಸಿಬಿಲಿಟಿ ಜಾಸ್ತಿ ಆಗುತ್ತೆ. ನೋಡಿ ಆಲ್ಗೋರಿದಮ್ಸ್ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ ನಿಮ್ಗೆ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ಗೆ ಅಷ್ಟೇ ಅಲ್ಲ, ಲಿಂಕ್ಡ್ಇನ್ ಕೂಡ ನಿಮ್ಗೆ ಆಲ್ಗೋರಿದಮ್ಸ್ ಇದಾವೆ. ನಿಮ್ಗೆ ಎಷ್ಟು ಕಮೆಂಟ್ಸ್ ಜಾಸ್ತಿ ಆಗುತ್ತೆ, ಎಷ್ಟು ಲೈಕ್ಸ್, ಎಷ್ಟು ಶೇರ್ಸ್ ಎಲ್ಲಾದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಇದರಿಂದ ನನಗೇನಪ್ಪ ಲಾಭ, ನನ್ನ ರೆಸ್ಯೂಮೆ ಏನು ಇಂಪಾರ್ಟೆನ್ಸ್ ಬರುತ್ತೆ ಅಂತಲ್ಲ, ನಿಮಗೆ ಇವಾಗ ನೀವು ಮಾಡುವಂತ ವರ್ಡ್ ರೆಸ್ಯೂಮೆ ಎಲ್ಲ ಅಷ್ಟೊಂದು ಇಂಪಾರ್ಟೆನ್ಸ್ ಯಾರು ಕೊಡಲ್ಲ. ಯಾಕಂದ್ರೆ ಅದೆಲ್ಲ ಬಂದು ATS ಸ್ಕ್ಯಾನ್ ಆಗಿ ಬರಬೇಕು ಅಂತ ತುಂಬಾ ಟೈಮ್ ಹಿಡಿಯುತ್ತೆ. ಕ್ಯಾಂಡಿಡೇಟ್ನ ಜಡ್ಜ್ ಮಾಡೋದು ಅಥವಾ ಅವ್ರಿಗೆ ಅಕಸ್ಮಾತ್ ಗೊತ್ತಾಗಬೇಕು ಅಂದ್ರೆ ಡೈರೆಕ್ಟ್ ಆಗಿ ಲಿಂಕ್ಡ್ಇನ್ ಹೋಗ್ತಾರೆ, ಅವ್ರ ಪ್ರೊಫೈಲ್ ನೋಡ್ತಾರೆ, ಯಾವ ಮಟ್ಟಕ್ಕೆ ಅವರು ಎಂಗೇಜ್ ಆಗಿದ್ದಾರೆ, ಯಾವ ಮಟ್ಟಕ್ಕೆ ಅವ್ರ ನಾಲೆಜ್ ಇದೆ ಅಂತ ಈ ನಿಮ್ಮ ಲಿಂಕ್ಡ್ಇನ್ನೇ ಇವಾಗ ಡಿಸೈಡ್ ಮಾಡುವಂಥದ್ದು. ಇದನ್ನ ದಯವಿಟ್ಟು ತಲೆಯಲ್ಲಿ ಇಟ್ಕೊಳ್ಳಿ, ಓಕೆನಾ. ಸೊ ಇನ್ನೂ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡಬೇಕು ಅಂದ್ರೆ ನಾನೊಂದು ಮೊನ್ನೆ ಒಂದು ಸೆಷನ್ ಇಟ್ಟಿದ್ದೆ ಮಂಗಳವಾರ. ಆ ಸೆಷನ್ ಬೇಕಾದ್ರೆ ನಾನು ಯೂಟ್ಯೂಬ್ ವಿಡಿಯೋ ಆಲ್ರೆಡಿ ನಾನು ಗ್ರೂಪಲ್ಲಿ ಹಾಕಿದ್ದೀನಿ ಆಯ್ತಾ. ನಿಮ್ಗೆ ಅದನ್ನ ನೋಡಿ ಅದ್ರ ಜೊತೆಗೆ ಕಮೆಂಟ್ ಮಾಡಿ ಇಲ್ಲಿದೆ ಆಯ್ತಾ. ಯಾರೆಲ್ಲ ನೋಡಿದ್ರೆ ನನಗೆ ಗೊತ್ತಿಲ್ಲ. ಆ ಯೂಟ್ಯೂಬಲ್ಲಿ ನಾನೇನ್ ಮಾಡಿದ್ದೀನಿ ಅಂದ್ರೆ ನೋಡಿ ಇದು 3.5 hours. Acha, by the way, I'll tell you something. Power BI is actually 10 times better than Microsoft Excel. And yes, I know this might shock some people. ನೋಡಿ ಇದ್ರಲ್ಲಿ ರೆಸ್ಯೂಮ್ ಹೆಂಗ್ ಮಾಡೋದು, ಲಿಂಕ್ಡ್ಇನ್ ಅನ್ನ ಯಾವ ರೀತಿ ನಾವು ನೋಡಿ ಇದ್ರಲ್ಲಿ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಸೊ ಇಲ್ಲಿ ಹೋಗಿ ಕಮೆಂಟ್ ಮಾಡಿ ನೋಡಿ, ಗಣೇಶ್ ಮಾಡಿದಾರಲ್ಲಿ. ಸೊ ಕಮೆಂಟ್ ಮಾಡಿ, ನಾನು ಖಂಡಿತವಾಗಿ ನಿಮ್ಗೆ ಇಲ್ಲೊಂದು PDF ಇದೆ ಆಯ್ತಾ. ಇದರಲ್ಲಿ ಕೆರಿಯರ್ ಗ್ರೋತ್ ಅಂತ ಅದು ಕಂಪ್ಲೀಟ್ ಆಗಿ ಅದನ್ನ ನಾನು ಚಾಟ್ GPT ಮಾಡಿದ್ದು. ಬಟ್ ಅದನ್ನ ನಾನು ಕುತ್ಕೊಂಡು ಹೆಚ್ಚು ಕಮ್ಮಿ 5 ದಿನ ನಾನು ವರ್ಕ್ ಮಾಡಿದ್ದೀನಿ. ಜೊತೆಗೆ ಒಂದಷ್ಟು HRs ಹತ್ರ ನಾನು ಮಾತಾಡಿ ಕಂಟೆಂಟ್ಸ್ ಅನ್ನ ರೆಡಿ ಮಾಡಿರೋದು. ಸುಮ್ಮನೆ ನಾನು ಚಾಟ್ GPT ಕೊಟ್ರೆ ಅದೊಂದಷ್ಟು ಕಂಟೆಂಟ್ಸ್ ಕೊಟ್ಬಿಡುತ್ತೆ. ಬಟ್ ಅಪ್ರಾಪ್ರಿಯೇಟ್ ಆಗಿ ನನಗೆ ಇಂಥದ್ದೇ ಬೇಕು ಕಂಟೆಂಟ್ ಅಂತ ಕುತ್ಕೊಂಡು ನಾನು ಹೆಚ್ಚು ಕಮ್ಮಿ 5 ದಿವಸ ವರ್ಕ್ ಮಾಡಿ ಅದಕ್ಕೆ ಆದಂತ ಕೆಲವೊಂದು ಪ್ರಾಂಪ್ಟ್ಸ್ ಅನ್ನ ಹಾಕಿ ನಾನು ಅದನ್ನ ಪ್ರಿಪೇರ್ ಮಾಡಿದ್ದೀನಿ. ದಯವಿಟ್ಟು ಈ ತರ ಒಂದು ವಿಡಿಯೋಸ್ಗೆ ಎಂಕರೇಜ್ ಮಾಡಿ. ಎಲ್ಲಾ ವಿಡಿಯೋಸ್ಗೂ ನಾನು ಏನು ಇದು ಮಾಡ್ತಿಲ್ಲ. ಇದನ್ನ ನೀವು ನೋಡ್ಕೊಂಡು ಲೈಕ್ ಮಾಡಿ, ಇದಕ್ಕೊಂದು ಕಮೆಂಟ್ ಹಾಕಿ, ನಾನು ಖಂಡಿತವಾಗಿ ನಿಮ್ಗೆ ಆ ಒಂದು PDF ಅನ್ನ ಕೊಡ್ತೀನಿ ಆಯ್ತಾ. ನಿಮಗೆ ಬೇಕಿದ್ರೆ ಈ ಲಿಂಕ್ ಅನ್ನು ನಾನು ಇಲ್ಲಿ ಪೋಸ್ಟ್ ಮಾಡ್ತೀನಿ. ರೈಟ್, ದರ್ಶನ್ ನೋ ವರೀಸ್. ನನ್ಗೇನಂದ್ರೆ ಅದು ಏನೋ ಒಂದು ಮೆಸೇಜ್ ಆಗ್ತಿದ್ದೆ, ನಾನು ಕೇಳಿದ್ದಷ್ಟೇ ಆಯ್ತಾ. ಓಕೆ, ನೋ ವರೀಸ್. ರೈಟ್, ಸೊ ಇದು ಕೆರಿಯರ್ ಗ್ರೋತ್ ಅಂತ ಒಂದು ಬ್ಲೂ ಪ್ರಿಂಟ್ ನಾನು ಕ್ರಿಯೇಟ್ ಮಾಡಿ ಒಂದು ವಿಡಿಯೋ ಅನ್ನ ಮಾಡಿದ್ದೀನಿ. ಅದರದ್ದು PDF ಕೂಡ ಇದೆ. ಬೇಕಂದ್ರೆ ದಯವಿಟ್ಟು ಆ ಒಂದು ವಿಡಿಯೋ ಕೆಳಗೆ ಒಂದು ಕಮೆಂಟ್ ಹಾಕಿ. ಇಟ್ಸ್ ಜಸ್ಟ್ ಒಂದು ಎಂಕರೇಜ್ಮೆಂಟ್. ಮತ್ತೆ ನನ್ನ ಪ್ರಾಮಿಸ್ ಏನಂದ್ರೆ, ನೀವು ಲಿಂಕ್ಡ್ಇನ್ ಅಲ್ಲಿ ಏನಾದ್ರೂ ಅಕಸ್ಮಾತ್ ಆಗಿ ಪೋಸ್ಟ್ ಮಾಡಿ ನನ್ನ ಟ್ಯಾಗ್ ಮಾಡಾಕಿ, ನಾನು ಖಂಡಿತ ಪರ್ಸ್ನಲಿ ನನಗೆ ಟೈಮ್ ಸಿಕ್ದಾಗೆಲ್ಲ ಏನ್ ಮಾಡ್ತೀನಿ, ನಾನು ಹೋಗ್ಬಿಟ್ಟು ಖಂಡಿತವಾಗಿ ನಾನು ಏನೋ ಇದು ಏನೋ ರಿಪ್ಲೈ ಅಂತೂ ನಾನು ಮಾಡೇ ಮಾಡ್ತೀನಿ. ಯಾರಾದ್ರೂ ಆಗಿರ್ಲಿ, ನನ್ಗದು ನಾನು ಯಾರೆಲ್ಲ ಟ್ಯಾಗ್ ಮಾಡಿದ್ದಾರೆ ಆದಷ್ಟು ನಾನು ಹೋಗ್ಬಿಟ್ಟು ನಾನು ಅದನ್ನ ಇದೇನೋ ರಿಪ್ಲೈ ಮಾಡೇ ಮಾಡ್ತೀನಿ. ಯಾಕೆ ಅದಕ್ಕೆ ಮಾಡ್ತೀನಿ ಅಂದ್ರೆ,
ನಮಗೆ ಅವರು ಥ್ಯಾಂಕ್ ಅಂತ ಹೇಳಿದಾಗ ನಾವು ಅದಕ್ಕೆ ಅಟ್ಲೀಸ್ಟ್ ಒಂದು ಕೃತಜ್ಞತೆಗಾದ್ರೂ ನಾವು ಅದನ್ನ ರಿಪ್ಲೈ ಮಾಡಲೇಬೇಕಾಗುತ್ತೆ. ಓಕೆ, ಆ ಒಂದು ಅಭ್ಯಾಸನ ಇಟ್ಕೊಂಡಿದ್ದೀನಿ. ಸೊ ಇದರಿಂದ ನಾನು ಎಷ್ಟೋ ಜನದ್ದು ನಾನು ರೀಪೋಸ್ಟ್ ಕೂಡ ಮಾಡಿದ್ದೀನಿ. ಅಕಸ್ಮಾತ್ ಈಗ ಪ್ರಾಜೆಕ್ಟ್ ಮಾಡಿರ್ತಾರೆ ಕೆಲವರು, ಅದು ನಾನು ಖಂಡಿತ ರೀಪೋಸ್ಟ್ ಮಾಡಿದ್ದೀನಿ. ರೀಪೋಸ್ಟ್ ಮಾಡಿದಾಗ ಅದು ನನ್ನ ಲಿಂಕ್ಡ್ ಇನ್ ಸರ್ಕಲ್ ಅಲ್ಲಿ ಬರುತ್ತೆ. ಆಯ್ತಾ ನೋಡಿ, ಇವಾಗ ಇಲ್ಲಿ ಹೋದ್ರೆ ನಾನು ಎಷ್ಟೊಂದು ಪೋಸ್ಟ್ಗಳನ್ನ ನಾನು ರೀಪೋಸ್ಟ್ ಮಾಡಿದ್ದೀನಿ, ಎಷ್ಟೊಂದು ಪ್ರಾಜೆಕ್ಟ್ಸ್ಗಳು. ನನಗೆ ಅದು ಆಕ್ಚುಲಿ ಅವಶ್ಯಕತೆ ಇಲ್ಲ, ಬಟ್ ಸ್ಟಿಲ್ ನಾನು ಮಾಡ್ತೀನಿ. ಯಾತಕ್ಕೆ ಅಂದ್ರೆ ಅದರಿಂದ ಅಟ್ಲೀಸ್ಟ್ ನಿಮ್ಗೆ ಒಂದಷ್ಟು ಜನ ರೆಕಗ್ನೈಸ್ ಆಗಲಿ ಅಂತ. ಅದರಲ್ಲಿ ನಿಮ್ಗೆ ಎಷ್ಟು ಯೂಸ್ ಆಗುತ್ತೆ ನನಗೆ ಗೊತ್ತಿಲ್ಲ. ಎಷ್ಟು ಜನ ಅದನ್ನ ನೋಡಿ ನಿಮ್ಮನ್ನ ಮಾಡ್ತಾರೆ ನೋಡಿ. ಇಲ್ಲಿ ಇದೆಲ್ಲ ನಾನು ರೀಪೋಸ್ಟ್ ಮಾಡ್ತೀನಿ. ರೀಪೋಸ್ಟ್ ಮಾಡ ನೋಡಿ, ಇದೆಲ್ಲ ನೀವು ಅನ್ಕೋಬಹುದು ಇದೇನೋ ಇಲ್ಲಿ ಹಾಕ್ಬಿಟ್ರೆ ನಮ್ಗೆ ಏನಾಗುತ್ತೆ ಅಂತ. ದಯವಿಟ್ಟು ನಿಮ್ಗೆ ಗೊತ್ತಿಲ್ಲ ಈ ತರದ್ದೆಲ್ಲ ನೀವು ಸರ್ಟಿಫಿಕೇಟ್ಸ್ ಹಾಕಿ ದಯವಿಟ್ಟು ನಮ್ಮನ್ನ ಟ್ಯಾಗ್ ಮಾಡಿ. ಇದರಿಂದ ನಾನು ಮತ್ತೆ ನೋಡಿ ಲೌಟ್ ನೋಡಿ ಈ ತರ ಮಾಡಿದಾಗ ಏನಾಗುತ್ತೆ ಗೊತ್ತಾ ನೋಡಿ, ನಾನು ಆದಷ್ಟು ನಾನು ಅವ್ರನ್ನ ಟ್ಯಾಗ್ ಮಾಡ್ತೇನೆ. ಇದರಿಂದ ಏನಾಗುತ್ತೆ ಗೊತ್ತಾ, ನೆಟ್ವರ್ಕ್ ಕಂಪ್ಲೀಟ್ ಸರ್ಕಲ್ ಆಗುತ್ತೆ. ಓಕೆ, ಸೊ ಈ ತರ ಇನ್ಮೇಲೆ ಇದೇ ತರನೇ ನೀವು ವರ್ಕ್ ಮಾಡ್ಬೇಕು. ಇದೇ ತರಾನೇ ಇನ್ಮೇಲೆ ನೆಕ್ಸ್ಟ್ ಪ್ರೊಫೈಲ್ಸ್ ಎಲ್ಲ ಫಿಲ್ಟರ್ ಆಗೋದು, ಈ ಏನದು ರೆಸ್ಯೂಮೆಸ್ ಎಲ್ಲ ನಿಮ್ಗೆ ಬರೋದು ಇದೇ ರೀತಿನೇ ಇವಾಗ. ಆಯ್ತಾ, ನಿಮ್ಗೆ ಆ ರೆಸ್ಯೂಮೆ ನಾನು ಒಂದು ವರ್ಡ್ ಫೈಲ್ ಅಲ್ಲಿ ಮಾಡ್ತೀನಿ, ಅದು ಕಳಿಸ್ತೀನಿ, ಅವೆಲ್ಲ ಹೊರಟೋಯ್ತು. ನೋಡಿ ಇಲ್ಲಿ ಕೀರ್ತನ್ ಅಂತ ಟಾಟಾ ಇಂಡಸ್ಟ್ರೀಸ್ ಅವರು. ಆಯ್ತಾ, ಇವ್ರು ನೋಡಿ ಯಾವ ತರ ಬರ್ದಿದ್ದಾರೆ. ಇವ್ರು ನೋಡಿ, ಇವರು ಬಂದು ಪ್ರೊಫೆಷನಲ್. ಆಯ್ತಾ, ಇಲ್ಲಿ ನೋಡಿ ಇವರು ಸರ್ಟಿಫಿಕೇಟ್ ಅನ್ನ ಮಾಡ್ಕೊಂಡಿದ್ರು. ನಾನೇನ್ ಮಾಡಿದೆ, ಇಲ್ಲಿ ನೋಡಿ ಇದು ಪೋಸ್ಟ್ ಆಕ್ಚುಲಿ ಒರಿಜಿನಲ್ ಪೋಸ್ಟ್. ಇದು ಕೀರ್ತನ್ ಅವರ ಲಿಂಕ್ಡ್ ಇನ್. ನಾನು ಏನಕ್ಕೆ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದ್ರೆ ಈ ತರ ಇರಬೇಕು. ನೋಡಿ ಅವ್ರು ಹೆಂಗ್ ಮಾಡಿದ್ದಾರೆ, ಒಂದು ಸರ್ಟಿಫಿಕೇಟ್ ತಗೊಂಡಿದ್ದಾರೆ. ತಗೊಂಡು ಏನ್ ಮಾಡಿದ್ರು ಅವರು, ಇವಾಗ ಇದು ನೋಡಿ ನಾವೇ ಕೊಟ್ಟಿದ್ದು. ಆಯ್ತಾ, ಐಟೆಕ್ ಅನಾಲಿಟಿಕ್ಸ್ ಸೊಲ್ಯೂಷನ್ಸ್ ಇಂದ ನಾನು ಕೊಟ್ಟಿದ್ದು ಕಾರ್ಪೊರೇಟ್ ಟ್ರೈನಿಂಗ್ ಇದು ಆಕ್ಚುಲಿ. ರೈಟ್, ಇವಾಗ ನೋಡಿ ನಾನೇನ್ ಮಾಡಿದೆ ಅಂದ್ರೆ ಇಲ್ಲಿ ಅವ್ರು ನನ್ನನ್ನು ಟ್ಯಾಗ್ ಮಾಡಿದ್ರು, ಮತ್ತೆ ಕಂಪ್ನಿನ ಅವ್ರು ಟ್ಯಾಗ್ ಮಾಡಿ. ಇದು ಅವ್ರು ಹಾಕಿರೋದು, ನಾನು ಹಾಕಿರೋದಲ್ಲ. ಅವ್ರ ಕಂಪ್ನಿನ ಟ್ಯಾಗ್ ಮಾಡಿದ್ರು. ಇಲ್ಲೊಂದಷ್ಟು ಹ್ಯಾಶ್ ಟ್ಯಾಗ್ಸ್ ಹಾಕಿದ್ದಾರೆ. ಆಯ್ತಾ, ನೋಡಿ ಇಲ್ಲಿ ಫೋಟೋ ಹಾಕ್ಬಿಟ್ಟು ಇದನ್ನ ಪೋಸ್ಟ್ ಮಾಡಿದ್ರು. ಜಸ್ಟ್ ಇಮ್ಯಾಜಿನ್ ನೋಡಿ, ಅವ್ರಿಗೆ ಆಕ್ಚುಲಿ ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಒಂದು 24 ಲೈಕ್ಸ್ ಏನೋ ಇತ್ತು, ಒಂದು 5-6 ಕಮೆಂಟ್ಸ್ ಇತ್ತು. ನಾನೇನ್ ಮಾಡಿದೆ, ಇಲ್ಲಿ ಹೋಗ್ಬಿಟ್ಟು ನಾನು ಲೈಕ್ ಕೊಡದೆ ಮತ್ತೊಂದಷ್ಟು ಕಮೆಂಟ್ಸ್ಗಳು ಆಗ್ತಾ ಹೋದ್ವಿ. ನೋಡಿ ನಾನು ಕಮೆಂಟ್ಸ್ ಹಾಕಿದ್ದೀನಿ ನಾನು. ಆಯ್ತಾ, ಇಲ್ಲಿ ಏನಾಗುತ್ತೆ ಅಂದ್ರೆ ಇವ್ರ ಜೊತೆಗೆ ನನ್ನ ಸರ್ಕಲ್ ಏನಿದೆ ಅವರು ಕೂಡ ಇದನ್ನ ನೋಡ್ತಾರೆ. ಮತ್ ನಾನೇನ್ ಮಾಡಿದೆ ಅಂದ್ರೆ ಇದನ್ನ ರೀಪೋಸ್ಟ್ ಮಾಡಿದೆ. ರೀಪೋಸ್ಟ್ ಮಾಡೋದ್ರಿಂದ ಏನಾಗುತ್ತೆ ಗೊತ್ತಾ, ಅವರು ಯಾರೆಲ್ಲ ನೋಡಿರ್ತಾರಲ್ಲ, ಅಂದ್ರೆ ಅವ್ರು ಏನ್ ಪೋಸ್ಟ್ ಮಾಡಿರ್ತಾರೆ, ಇಲ್ಲಿ ನಿಮಿಷ ತೋರಿಸ್ತೀನಿ. ನೋಡಿ, ನಾನು ಅದಕ್ಕೆ ಏನ್ ಮಾಡಿದೆ, ಮತ್ತೆ ಅವ್ರನ್ನೇ ಟ್ಯಾಗ್ ಮಾಡಿ, ಮತ್ತೆ ಅವ್ರ ಕಂಪ್ನಿ ಟ್ಯಾಗ್ ಮಾಡಿ, ನಾನೊಂದಷ್ಟು ಹ್ಯಾಶ್ ಟ್ಯಾಗ್ಸ್ ಅನ್ನ ಹಾಕ್ತೀನಿ. ಸೊ ಇಲ್ಲಿ ಇವ್ರ ಹ್ಯಾಶ್ ಟ್ಯಾಗ್ಸ್ ಏನಿದೆ ಇಲ್ಲಿಯೂ ಪೋಸ್ಟ್ ಆಗುತ್ತೆ. ಆಯ್ತಾ, ಮತ್ತೆ ಇಲ್ಲಿ ನಾನು ಹಾಕಿದೆಲ್ಲ ಇಲ್ಲೂ ಕೂಡ ಪೋಸ್ಟ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ಈ ಒಂದು ಪೋಸ್ಟ್ ಏನಿದೆ ತುಂಬಾ ಕಡೆ ಸ್ಪ್ರೆಡ್ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ನೋಡಿ, ಇವಾಗ ನಾನು ಇಲ್ಲಿ ಕೊಟ್ಟಿದ್ದೀನಿ, ನಾನು ಪೋಸ್ಟ್ ಮಾಡಿದ್ದೀನಿ. ಏನಾಗುತ್ತೆ ಅಂದ್ರೆ ನನ್ನ ಸರ್ಕಲ್ ಇರೋಂಥವ್ರು ಏನ್ ಮಾಡ್ತಾರೆ, ಇದು ಯಾರೋ ಅಂತ ಹೋಗಿ ನೋಡ್ತಾರೆ. ಇವಾಗ ಅಕಸ್ಮಾತ್ ಏನೋ ಕ್ಯಾಂಡಿಡೇಟ್ಸ್ ಬೇಕು ಅಂದ್ರೆ ಅವರು ಇಮಿಡಿಯೇಟ್ ಆಗಿ ತಗೊಂತಾರೆ. ಅಥವಾ ನೀವು ನನ್ನ ಸರ್ಕಲ್ ಇರೋಂಥವ್ರನ್ನ ನೀವು ಕನೆಕ್ಟ್ ಮಾಡ್ಕೊಂಡು ಅಲ್ಲೂ ಕೂಡ ನೀವು ನಿಮ್ಮ ನೆಟ್ವರ್ಕ್ ಅನ್ನ ಬೆಳೆಸ್ಕೋಬಹುದು. ಈ ರೀತಿ ಇವಾಗಿರೋ ಸಿಚುವೇಶನ್ ಅಲ್ಲಿ ನೀವು ನೆಟ್ವರ್ಕ್ ಅನ್ನ ಬೆಳೆಸ್ಬೋದು. ಓಕೆನಾ. ಸೊ ಈ ರೀತಿ ಇನ್ಮೇಲೆ ಕಂಟೆಂಟ್ಸ್ ಅನ್ನ ಒಂದು ಟಾಪಿಕ್ ತಗೊಳ್ಳಿ, ಯಾವ್ದಾದ್ರು ಒಂದು ಟಾಪಿಕ್, ಒಳ್ಳೆ ಟಾಪಿಕ್. ಚಾಟ್ ಜಿಪಿಟಿಗೆ ಹೋಗಿ ಕಂಟೆಂಟ್ಸ್ ಕೊಡುತ್ತೆ ಅಂದ್ಬಿಟ್ಟು ಸುಮ್ಮನೆ ಒಂದಷ್ಟು ಮಾಡೋದಲ್ಲ. ಒಂದು 5-6 ಲೈನ್, ಒಂದೊಂದು ಪ್ಯಾರಾಗ್ರಾಫ್ ಆ ಥರದ್ದು ಹಾಕ್ಬಿಟ್ಟು ನೀವು ಡೈಲಿ ಬೇಡ, ಅಟ್ಲೀಸ್ಟ್ 2-3 ಡೇಸ್ ಒನ್ಸ್ ಅದನ್ನ ಹಾಕಿ ನನ್ನ ಟ್ಯಾಗ್ ಮಾಡಿ. ನಾನು ಖಂಡಿತವಾಗಿ ನಿಮಗೆ ರಿಪ್ಲೈ, ಅಟ್ಲೀಸ್ಟ್ ಒಂದು ರಿಪ್ಲೈ ನಾನು ಮಾಡ್ತೀನಿ. ಓಕೆ, ಸೊ ಇದರಿಂದ ಅಟ್ಲೀಸ್ಟ್ ಒಂದು ರೆಕಗ್ನಿಷನ್ ಸಿಗುತ್ತೆ, ನೀವು ಒಂದು ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡ್ಕೋಬಹುದು. ಓಕೆನಾ. ರೈಟ್, ಸೊ ಇದು ಲಿಂಕ್ಡ್ ಇನ್ ಆಪ್ಟಿಮೈಸೇಷನ್ ಮತ್ತೆ ಲಿಂಕ್ಡ್ ಇನ್ ಯಾವ ರೀತಿ ನೀವು ಯೂಸ್ ಮಾಡ್ಕೋಬಹುದು ಅಂತ. ಇನ್ನು ಹೆಚ್ಚಿಗೆ ನೋಡೋಣ, ಅಕಸ್ಮಾತ್ ಮುಂದೆ ಏನಾದ್ರು ಕ್ಲಾಸಸ್ ತಗೊಂಡಾಗ ಇದನ್ನ ಇನ್ನೂ ಡೀಟೇಲ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ರೈಟ್, ಓಕೆ. ಸೊ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ನಿಮಗೆ ಏನಾದ್ರು ಡೌಟ್ಸ್ ಇದ್ರೆ ಅಥವಾ ಏನಾದ್ರು ಹೇಳೋದಿದ್ರೆ, ಇವತ್ತಿನ ಸೆಷನ್ ಹೆಂಗ್ ಅನ್ನಿಸ್ತು ದಯವಿಟ್ಟು ಮೆಸೇಜ್ ಮಾಡಿ. ಏನು ಇಲ್ಲ ಅಂತಂದ್ರೆ ನಾನು ನಾಳೆ 9 ಗಂಟೆಗೆ
ರೆಸ್ಯೂಮೆಯನ್ನು ಯಾವ ರೀತಿ ಮಾಡ್ಬೋದು, ಇವಾಗಿರೋ ಸಿಚುವೇಶನ್ ಅಂದರೆ ಕರೆಂಟ್ಲಿ ಯಾವ ರೀತಿ ರೆಸ್ಯೂಮೆನ ಪ್ರಿಪೇರ್ ಮಾಡಬೇಕು ಅದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಹೆಂಗಿತ್ತು ಇವತ್ತಿನ ಸೆಷನ್? ಥ್ಯಾಂಕ್ ಯು ರಕ್ಷಿತ್. ಓಕೆ ಓಕೆ, ಥ್ಯಾಂಕ್ ಯು ಪುನೀತ್, ದರ್ಶನ್, ಗಣೇಶ್. ನಿಮ್ಮ ಮೆಸೇಜ್ ಬಂದಿದೆ, ನಾನು ನಿಮಗೆ ಆ PDF ಕಳಿಸ್ತೀನಿ ಆಮೇಲೆ, ಆಯ್ತಾ? ರಂಜನ್, ಥ್ಯಾಂಕ್ ಯು. ಪುನೀತ್, ಥ್ಯಾಂಕ್ ಯು ಸೋ ಮಚ್. ರೈಟ್, ಸೊ ಥ್ಯಾಂಕ್ಸ್ ಎಲ್ಲರಿಗೂ. ಇನ್ನು 2 ದಿನ ಇದೆ. ಓಕೆ, ಸೊ 2 ದಿನ ಆದಷ್ಟು ಅಟೆಂಡ್ ಮಾಡಿಬಿಡಿ. ತುಂಬ ಜನ ಡ್ರಾಪ್ಔಟ್ ಆದರೂ ಏನಕ್ಕೆ ಗೊತ್ತಿಲ್ಲ, ತೊಂದರೆ ಇಲ್ಲ. ಬಟ್ ಆದರೂ ಕೂಡ ನಾನು ನಿಮಗೆ ಪ್ರಾಮಿಸ್ ಮಾಡಿದ್ದೀನಿ ಎಲ್ಲ ಸೆಷನ್ಸನ್ನು ನಾನು ಮಾಡಿಕೊಡ್ತೀನಿ ಅಂತ. ಓಕೆನಾ? ರೈಟ್, ಸೊ ಥ್ಯಾಂಕ್ ಯು ಸೋ ಮಚ್. ಶುಭರಾತ್ರಿ, ಗುಡ್ ನೈಟ್. ನಾಳೆ ರೆಸ್ಯೂಮೆ ಅಪ್ಡೇಟ್ಸಲ್ಲಿ ಸಿಗ್ತೀನಿ. ಓಕೆ, ಬಾಯ್ ಎಲ್ಲರಿಗೂ, ನಮಸ್ಕಾರ.